ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಮಾತಾ ರಾಜಾ ಮತ್ಪಿತಾ ವಾದಿರಾಜಃ ಭ್ರಾತಾ ರಾಜಾ ಮತ್ಸಖಾ ವಾದಿರಾಜಃ ಸರ್ವಸ್ವಂ ಮೇ ವಾದಿರಾಜೋ ದಯಾಲುಃ ನಾನ್ಯದ್ದೈವಂ ನೈವ ಜಾನೇ ನ ಜಾನೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಅಶೇಷಸತಾಂ ಸನ್ಮಂಗಲಾನಿ ಭವಂತು. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಶ್ರೀಮದ್ ಭಾಗವತದಲ್ಲಿ ಸೂತ ಪುರಾಣಿಕರು ಶೌನಕರಿಗೆ ಮಾರ್ಕಾಂಡೇಯರ ಕಥೆಯನ್ನು ಹೇಳ್ತಾರೆ. ಮಾರ್ಕಾಂಡೇಯ ಚಿರಂಜೀವಿಯಾದ ಅಂತ. ಚಿರಂಜೀವಿ ಮಾರ್ಕಾಂಡೇಯನ ಸ್ಮರಣೆ ದಿನಾ ಮಾಡಬೇಕು ಅಂತಿದೆ. ವಯಸ್ಸು ಸಣ್ಣದಿದ್ದಾಗಲೇ ಅವನಿಗೆ ಆಯುಷ್ಯ ಅಲ್ಪ ಇದೆ ಅಂತ ತಿಳಿತು. ಆದರೆ ಅವನು ಅದನ್ನು ತಲೆ ಕೆಡಿಸ್ಕೊಳ್ಳಿಲ್ಲ. ವಯಸ್ಸು ಅಲ್ಪ ಇದ್ದರೂ, ಆಯುಷ್ಯ ಅಲ್ಪ ಇದ್ದರೂ ಕೂಡ ಮಾಡಬೇಕಾದ ವಿಹಿತ ಕರ್ಮಗಳನ್ನು ಮಾಡಿದ. ಇದು ನಮಗೆ ಕೊಡುವ ಸಂದೇಶ. ಋಷಿಮುನಿಗಳೆಲ್ಲ ಬಹು ಆಯುಷ್ಯವನ್ನು ಪಡಿತಾರೆ. ಯಾವುದರ ಪ್ರಭಾವದಿಂದ? ಋಷಯೋ ದೀರ್ಘ ಸಂಧ್ಯತ್ವಾತ್ ದೀರ್ಘಾಯುಷ್ಯಮವಾಪ್ನುಯುಹು. ದೀರ್ಘಕಾಲ ಸಂಧ್ಯಾವಂದನೆಯನ್ನು ಮಾಡ್ತಾರಾದ್ರಿಂದ ದೀರ್ಘಾಯುಷ್ಯವನ್ನು ಪಡಿತಾರಂತೆ. ಋಷಯೋ ದೀರ್ಘ ಸಂಧ್ಯತ್ವಾತ್. ನೋಡಿ, ಸಂಧ್ಯಾವಂದನೆಯಲ್ಲಿ ಆ ಥರದ್ದೊಂದು ಶಕ್ತಿ ಇದೆ. ಸಂಧ್ಯಾವಂದನೆ ನಾವೆಲ್ಲ 10 ನಿಮಿಷವೂ ಪೂರ್ಣ ಮಾಡ್ತೇವೆ ಅಂತಿಲ್ಲ. ಎಷ್ಟು ಸಮಯ ಸಂಧ್ಯಾವಂದನೆಗೆ ಹಾಕ್ತೇವೆ ಅಷ್ಟಷ್ಟು ಆಯುಷ್ಯ ಜಾಸ್ತಿ ಆಗ್ತದಂತೆ. ಇದೇ ರಹಸ್ಯ. ನಾವು 1 ಗಂಟೆ ಆಯುಷ್ಯ ಪಡಿಬೇಕು ಅಂದರೆ 10 ನಿಮಿಷ ಆದರೂ ಸಂಧ್ಯಾವಂದನೆ ಮಾಡಬೇಕು. ಇಲ್ಲ, ನಾವು ಇನ್ನೂ ಹೆಚ್ಚು ಆಯುಷ್ಯ ಪಡಿಬೇಕು ಅಂದರೆ ಸಂಧ್ಯಾವಂದನೆಯ ಸಮಯ ಜಾಸ್ತಿ ಮಾಡಬೇಕು. ಇದಕ್ಕೆ ಇವತ್ತು ಉದಾಹರಣೆ ಸಾಕಷ್ಟಿದೆ. ಇವತ್ತಿನ ಟೆಕ್ನಾಲಜಿ ಬಹಳ ಬೆಳೆದಿದೆ. ನಾವು ಎಷ್ಟೆಷ್ಟು ನಮ್ಮ ಮೊಬೈಲ್ಗಳನ್ನು ಇಂಟರ್ನೆಟ್ ಆನ್ ಮಾಡಿ ಬೇರೆ ಬೇರೆ ಫೇಸ್ಬುಕ್ಕು, ಟ್ವಿಟ್ಟರು ನೋಡ್ತೇವೆ. ಎಷ್ಟು ಸಮಯ ನೋಡ್ತೇವೆ ಅದಕ್ಕೆ ತಕ್ಕಂತೆ ಹಣ ಅದನ್ನು ಯಾರು ತೆಗೆದಿರ್ತಾರೋ ಚಾನೆಲ್ನವರು ಅವರಿಗೆ ಹೋಗ್ತಿರ್ತದೆ. ಇದು ಉದಾಹರಣೆ ಬಹಳ ಬೇಗ ಅರ್ಥ ಆಗೋದು ಅಂತ ನೀಡಿದೆ. ಅಗದಿ ಕಡಿಮೆ ಅಂದರೆ ಒಬ್ಬ ವ್ಯಕ್ತಿ ಇವತ್ತು ಸೋಷಿಯಲ್ ಮೀಡಿಯಾವನ್ನು 1 ಬಾರಿ ಮೊಬೈಲ್ನಲ್ಲಿ ಓಪನ್ ಮಾಡಿದ ಅಂದರೆ 100 ಜನರ ಮಧ್ಯದಲ್ಲಿ ಸರಿಸುಮಾರು 80% ವ್ಯಕ್ತಿಗಳು
ಅದನ್ನು ಓಪನ್ ಮಾಡಿದಾಗ 28 ನಿಮಿಷಕ್ಕೂ ಹೆಚ್ಚು ಬಾರಿ ಮಿನಿಮಮ್ ನೋಡ್ತಾರಂತೆ. ಇವತ್ತು ವರದಿಯಾಗಿದೆ. ಒಂದು ಸಲ ಮೊಬೈಲ್ ಓಪನ್ ಮಾಡಿದ, ಸೋಷಿಯಲ್ ಮೀಡಿಯಾ ತೆಗೆದ ಅಂದರೆ 28ರಿಂದ 30 ನಿಮಿಷ ಮಿನಿಮಮ್ ನೋಡ್ತಾನಂತೆ. ಇದು 80%. ಅಂದರೆ 80 ಜನ 100 ಜನರೊಳಗೆ ಇಷ್ಟೊತ್ತು, ಇನ್ನು 20 ಜನ ಎಷ್ಟು ಬೇಕೋ ಅಷ್ಟೇ ಕೆಲಸ ಮಾಡ್ಕೊಳ್ಳೋರು ಇದ್ದಾರೆ ಅಂತ ವರದಿ ಆಗ್ತಾ ಇದೆ. ಅಂದರೆ ನಾವೆಲ್ಲ ನಮಗೇ ಗೊತ್ತಿಲ್ಲದಂತೆ ನಮ್ಮ ಹಣವನ್ನು ಇನ್ಯಾರಿಗೋ ಸಂದಾಯ ಮಾಡ್ತಾ ಇದ್ದೇವೆ. ಇದ್ರ ಬಗ್ಗೆ ಯೋಚನೆಯೂ ಇಲ್ಲ ಯಾರಿಗೂ. ನಾವು ಏನು ಮಾಡ್ತಿದ್ದೇವೆ, ನಾವು ಯಾರಿಗೆ ಹಣ ಸಂದಾಯ ಮಾಡ್ತಿದ್ದೇವೆ, ಅವರು ಆ ಹಣವನ್ನು ಮತ್ತೆ ಪುನಃ ಯಾವುದರಲ್ಲಿ ಹಾಕ್ತಿದ್ದಾರೆ ಏನೂ ಗೊತ್ತಿಲ್ಲ. ಹೀಗೆ ಸಮಯವನ್ನು ಮಾಡ್ತಿದ್ದೇವೆ. ಜೊತೆಗೆ ಸಮಯ ಇದ್ದೇ ಇರ್ತದಲ್ಲ, ಆ ಸಮಯವನ್ನು ಎಲ್ಲೋ ಸಂದಾಯ ಮಾಡ್ತಿದ್ದೇವೆ. ಆದರೆ ಋಷಯೋ ದೀರ್ಘ ಸಂಧ್ಯತ್ವಾತ್, ಋಷಿಗಳೆಲ್ಲ ಹೇಳಿಕೊಟ್ಟ ಪಾಠ ಏನು ಅಂದರೆ, ಬಹುಕಾಲದ ಸಂಧ್ಯಾವಂದನೆ ಅಂದರೆ ಅವರ ಕಾಲವನ್ನು ಸಂಧ್ಯಾವಂದನೆಗೆ ಅಂತ ಅವರು ಹೆಚ್ಚು ಮೀಸಲು ಮಾಡಿದ್ದಕ್ಕೆ, ಸಂದಾಯ ಮಾಡಿದ್ದಕ್ಕೆ ಅವರ ಆಯುಷ್ಯದಲ್ಲಿ ಇಮ್ಮಡಿ ಆಗುವಂತೆ ಆಯ್ತಂತೆ. ಹಾಗೆ ನಾವು ಆಯುಷ್ಯ ಪಡಿಬೇಕು, ದೀರ್ಘಾಯುಷ್ಯ ಅಂದರೆ ಹೆಚ್ಚು ಸ್ವಧರ್ಮವನ್ನು ಆಚರಣೆ ಮಾಡಲಿ. ಆ ಸ್ವಧರ್ಮ ಆಚರಣೆ ಮನುಷ್ಯರನ್ನು ಬಹು ಆಯುಷ್ಯವಂತರನ್ನಾಗಿ ಮಾಡ್ತದೆ. ಎರಡನೇ ಫಲ, ಸ್ವಧರ್ಮವನ್ನು ಚೆನ್ನಾಗಿ ಆಚರಣೆ ಮಾಡೋರಿಗೆ ಎರಡನೇ ಫಲ ಏನು? ಆಯುಷ್ಯ ವೃದ್ಧಿ ಆಗ್ತದೆ. ಇನ್ನೊಂದೇನಾಗ್ತದೆ? ಮನಸ್ಸಿಗೆ ಯಾವಾಗಲೂ ಪ್ರಸನ್ನತೆ ಇರ್ತದೆ. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ ಅಂತ ಶ್ರೀಕೃಷ್ಣನ ಒಂದು ಅಮೃತಮಯವಾದ ನುಡಿ. ಪ್ರಸಾದೇ ಸರ್ವ ದುಃಖಾನಾಂ ಅಂದಾಗ ಪ್ರಸಾದ ಅಂದರೆ ಏನರ್ಥ? ಪ್ರಸಾದ ಅಂದರೆ ಊಟ ಮಾಡಲಿಕ್ಕೂ ಪ್ರಸಾದ ಅಂತ ಹೆಸರಿಟ್ಟಿದ್ದಾರೆ. ಆದರೆ ಕೃಷ್ಣನ ಗೀತೆಯಲ್ಲಿ ಬರುವ ಪ್ರಸಾದ ಅನ್ನೋ ಶಬ್ದ ಬರೀ ಭೋಜನ ಅನ್ನೋ ಅರ್ಥದಲ್ಲಿದೆ ಅಂತ ತಿಳ್ಕೊಳ್ಬಾರ್ದು. ಅಲ್ಲಿರುವ ಪ್ರಸಾದ ಶಬ್ದಕ್ಕೆ ಮನುಷ್ಯ ಸ್ವಧರ್ಮವನ್ನು ಚೆನ್ನಾಗಿ ಆಚರಣೆ ಮಾಡಿ ವಿಧರ್ಮ ಮಾಡೋದನ್ನು ಪರಿತ್ಯಜಿಸ್ತಾ ಬಂದಾಗ ಅವನ ಅಂತಃಕರಣ ಪ್ರಸನ್ನ ಆಗ್ತದಲ್ಲ, ಅದನ್ನು ಪ್ರಸಾದೇ ಅಂತ ಕರೆದ್ನಂತೆ. ನಾವಿದನ್ನು ಪ್ರಾಕ್ಟೀಸ್ ಮಾಡಿಲ್ಲ ಅನ್ನೋದು ವಿಪರ್ಯಾಸ. ಸ್ವಧರ್ಮ ಆಚರಣೆ ಮಾಡೋದನ್ನು ಹೆಚ್ಚು ಅಭ್ಯಾಸ ಮಾಡಿಕೊಂಡವನಿಗೆ ಅಂತಃಕರಣ ತಾನಾಗಿ ಯಾವಾಗಲೂ ಪ್ರಫುಲ್ಲವಾಗಿರ್ತದಂತೆ. ಎಷ್ಟು ಪ್ರಫುಲ್ಲವಾಗಿರ್ತದೆ? ನಿಷ್ಕಳಂಕಮಿವ ಚಂದ್ರಮಂಡಲಂ ಅಂತಾರೆ. ಕಳಂಕನೇ ಇಲ್ಲದ ಚಂದ್ರಮಂಡಲದಂತ ಆಗ್ತದಂತೆ. ಅಂಥ ಪ್ರಸನ್ನತೆ ಉಂಟಾದಾಗ ಮನುಷ್ಯನಿಗೆ ಎಲ್ಲ ಥರದ ದುಃಖಗಳು ಕಳೆದು ಹೋಗ್ತವೆ. ಹಾಗಾಗಿ ಸ್ವಧರ್ಮ ಆಚರಣೆ ಅನ್ನೋದು ಮನುಷ್ಯನ ದುಃಖ ಪರಿಹಾರಕ್ಕೂ ಕಾರಣವಾಗ್ತದೆ ಅನ್ನೋದು ಎರಡನೇ ಫಲ. ಅದನ್ನೇ ದಾಸರು ಹೇಳ್ತಾರೆ, ಸೋಚಿತ ಕರ್ಮಗಳಾಚರಿಸುತ್ತ ಬಲು ನೀಚನಲ್ಲಿ ಪೋಗ್ಯಾಚಿಸದೆ ಖೇಚರವಾಹ ಚರಾಚರ ಬಂಧಕ ಮೋಚಕನಹುದೆಂದ್ಯೋಚಿಸುತ್ತಿಪ್ಪುದೆ ಫಲವಿದು ಬಾಳ್ದುದಕ್ಕೆ. ಸೋಚಿತ ಕರ್ಮಗಳ ಆಚರಿಸುತ್ತ ಬಲು ನೀಚನಲ್ಲಿ ಪೋಗಿ ಯಾಚಿಸದೆ. ನೀಚನಲ್ಲಿ ಹೋಗಿ ಯಾಚಿಸೋದು ಅಂದರೆ ವಿಧರ್ಮ ಬಿಡೋದು ಅಂತ ಅರ್ಥ. ದುಷ್ಕರ್ಮ ಮಾಡೋದು ಬಿಡೋದು. ಸೋಚಿತ ಕರ್ಮಗಳನ್ನು ಆಚರಿಸೋದು. ಮಾರ್ಕಾಂಡೇಯ ಮುನಿಗಳು ಬ್ರಹ್ಮಚರ್ಯ ವ್ರತ ಧಾರಣೆ ಮಾಡಿ ಸ್ವಲ್ಪವೂ ಆ ವ್ರತಕ್ಕೆ ಲೋಪ ಬರದಂತೆ ಅಗ್ನಿಯಲ್ಲಿ ಆಹುತಿ ಕೊಡಬೇಕು, ಸಮಯಕ್ಕೆ ಸರಿಯಾಗಿ ಸೂರ್ಯನಿಗೆ ನಮಸ್ಕಾರ ಮಾಡಬೇಕು, ಗುರುಗಳಿಗೆ ಪ್ರಾತಃ ನಮಸ್ಕಾರ ಮಾಡಿ ಭೈಕ್ಷ್ಯ ತಂದು ಕೊಡಬೇಕು, ಬಹಳ ಮಾತಾಡುವ ಹಾಗಿಲ್ಲ, ಯತಃ ಮಾತನ್ನು ನಿಯಂತ್ರಣ ಮಾಡಿರಬೇಕು. ಸಾಯಂ ಪ್ರಾತಃ ಸಗುರವೇ ಭೈಕ್ಷಮಾಹೃತ್ಯ ವಾಗ್ಯತಃ ಬುಭುಜೆ ಗುರ್ವನುಜ್ಞಾತಃ ಸಕೃನ್ನೋ ಚೇದುಪೋಷಿತಃ. ಯಾವತ್ತೂ ಕೂಡ ಗುರುಗಳ ಅನುಜ್ಞೆ ಪಡೆಯದೇ ಇದ್ದದ್ದು ಅಂತಿಲ್ಲೇ ಇಲ್ಲ. ಏನೇ ಮಾಡಬೇಕಾದ್ರೂ ಗುರುಗಳ ಅನುಮತಿ ತಗೊಳ್ಬೇಕು. ಇಂಥ ವ್ರತ ಧಾರಣೆ ಮಾಡಿಬಿಟ್ಟ, ಅವನಿಗದು ಸಿದ್ಧಿ ಆಯಿತು. ಅವನು ಇಂಥ ವ್ರತ ಧಾರಣೆ ಮಾಡಿದ್ದಕ್ಕೆ ಏನಂತ ಕರೆಸ್ಕೊಂಡ ಅಂದರೆ,
ಬೃಹದ್ವ್ರತಧರ ಅಂತ ಕರೆದ್ರಂತೆ. ಏವಂ ಬೃಹದ್ವ್ರತಧರ ತಪಸ್ವಾಧ್ಯಾಯ ಸಂಯಮೈ. ಇದನ್ನು ಬೃಹದ್ವ್ರತ ಅಂತ ಕರೀತಾರೆ. ಬೃಹದ್ವ್ರತವನ್ನು ಧಾರಣೆ ಮಾಡಿದ್ದಾನೆ. ತಪಸ್ಸು, ಸ್ವಾಧ್ಯಾಯ, ಇಂದ್ರಿಯಗಳ ಸಂಯಮ ಎಲ್ಲ ಧಾರಣೆ ಮಾಡಿ ತಪಸ್ಸು ಮಾಡಲಿಕ್ಕೆ ಅಂತ ಕುಳಿತ. ತಪಸ್ಸು ಮಾಡಲಿಕ್ಕೆ ಕುಳಿತಾಗ ಇಂದ್ರನಿಗೆ ಗೊತ್ತಾಯಿತು ಮಾರ್ಕಾಂಡೇಯ ತಪಸ್ಸಿ ಕೂತಿದ್ದಾನೆ ಅಂತ. ಯಾರೇ ತಪಸ್ಸಿ ಕೂತರೂ ಮೊದಲು ಗೊತ್ತಾಗೋದು ಇಂದ್ರನಿಗೆ. ಯಾಕೆ ಅಂದರೆ ನನ್ನ ಪದವಿ ಏನಾದರೂ ಕೇಳಲಿಕ್ಕೆ ತಪಸ್ಸು ಮಾಡ್ತಿದ್ದಾನ ಹೇಗೆ ಅಂತ. ಸರಿ, ಆತ ಒಂದಿಷ್ಟು ಜನರನ್ನು ಕಳಿಸ್ತಾನೆ. ಅವನ ತಪಸ್ಸನ್ನು ಏನಾದರೂ ಮಾಡಿ ವಿಘ್ನ ಮಾಡ್ರಿ. ಇದು ಎಲ್ಲ ಪುರಾಣದಲ್ಲಿ ಈ ಕಥೆ ಕೇಳ್ತೇವೆ. ತಪಸ್ಸಿ ಕೂತಾಗೆಲ್ಲ ಇಂದ್ರ ರಂಭೆಯನ್ನು ಕಳಿಸಿದ, ಊರ್ವಶಿನ ಕಳಿಸಿದ, ಮೇನಕೆಯನ್ನು ಕಳಿಸಿದ. ಅಂತೂ ಯಾರೇ ತಪಸ್ಸಿ ಕೂತರೂ ಈ ಕಥೆ ಬರ್ತದೆ. ಇದ್ರ ಬಗ್ಗೆ ನಾವು ಸರಿಯಾದ ಅರ್ಥ ಮಾಡ್ಕೊಳ್ಬೇಕು. ಇಂದ್ರನಿಗೇನು ಕೆಲಸನೇ ಇಲ್ವೇ ಏನು? ಒಳ್ಳೆಯ ಕೆಲಸ ಮಾಡುವಾಗಲೇ ಈ ಥರ ಮಾಡೋದೆ? ಅದು ದೇವೇಂದ್ರ. ಬೇರೆ ಇನ್ಯಾರಾದರೂ ಮಾಡಿದರೆ ಅದಕ್ಕೇನು ಅಂತಿರಲಿಲ್ಲ. ಅವ್ರಿಗೆ ಗೊತ್ತಿಲ್ಲ ಮಾಡ್ತಿದ್ದಾರೆ, ಅಥವಾ ಅವ್ರ ಸ್ವಾರ್ಥ. ಇಂದ್ರ ಯಾಕೆ ಮಾಡ್ತಾನೆ? ಅದಕ್ಕೆ ಹಿರಿಯರು ಹೇಳ್ತಾರೆ, ದೇವತೆಗಳೆಲ್ಲ ತಪಸ್ಸಿ ಕೂಡೋರಿಗೆ ಅನುಕೂಲ ಮಾಡಿಕೊಡೋರೆ ಹೊರತು ವಿಘ್ನ ಮಾಡೋರಲ್ಲ. ಹಾಗಾದರೆ ಪುರಾಣದ ಕಥೆಗಳನ್ನು ಹೇಗೆ ಅರ್ಥೈಸ್ಕೊಳ್ಬೇಕು? ದೇವತೆಗಳೆಲ್ಲ ಪರೀಕ್ಷೆ ಮಾಡೋ ಉದ್ದೇಶ ತಪಸ್ಸು ಮಾಡೋನಿಗೆ ಕೀರ್ತಿ ಜಾಸ್ತಿ ಬರಲಿ ಅಂತ ಮಾಡ್ತಾರಂತೆ. ಕೀರ್ತಿ ಹೆಚ್ಚಾಗಲಿ, ಪ್ರಸಿದ್ಧಿ ಬರಲಿ. ಪ್ರಸಿದ್ಧಿ ಯಾವಾಗ ಬರ್ತದೆ? ತಪಸ್ಸು ಮಾಡ್ತಿದ್ದಾಗ ವಿಘ್ನ ಬಂದರೂ ಕೂಡ ಅವನೇನು ಅದಕ್ಕೆ ಹೆದರಲಿಲ್ಲ, ತಪಸ್ಸನ್ನು ನಿಲ್ಲಿಸಲಿಲ್ಲ, ಕಾರ್ಯ ಸಂಕಲ್ಪ ಮಾಡಿದ್ದನ್ನು ಮುಂದುವರಿಸಿದ. ಒಂದು ಕಾರ್ಯ ಹಿಡಿದ ಮೇಲೆ ಮಧ್ಯೆ ಮಧ್ಯೆ ವಿಘ್ನ ಬಂದರೂ ಕೂಡ ಅದನ್ನು ಹಿಮ್ಮೆಟ್ಟಿ ಅದನ್ನು ಕೂಡ ಸಹಿಸಿಕೊಂಡು ತಾನು ಮುಟ್ಟಬೇಕಾದ ಗುರಿ ಮುಟ್ಟಿದಾಗ ಅವನಿಗೆ ಪ್ರಸಿದ್ಧಿ ಜಾಸ್ತಿ. ಎಷ್ಟು ಬಂತು ರೀ ಅವ್ರ ಮನೆ ಕಟ್ಟಿಸುವಾಗ, ಅಷ್ಟೆಲ್ಲ ವಿಘ್ನ ಬಂದರೂ ಕೊನೆ ಕಟ್ಟಿಸಿದ್ರು ನೋಡಿ ಅಂತ. ಆವಾಗ ಅವನಿಗೆ ಪ್ರಸಿದ್ಧಿ ಜಾಸ್ತಿ ತಾನೆ. ಹಾಗೆ ಈತ ತಪಸ್ಸಿ ಕೂತಾಗಲೂ ಪದೇ ಪದೇ ವಿಘ್ನ ಬರ್ತಾ ಇದೆ ಅಂದರೆ ದೇವತೆಗಳೆಲ್ಲ ಅವನಿಗೆ ವಿಘ್ನ ಮಾಡಿದ ಉದ್ದೇಶ ತಪಸ್ಸು ನಿಲ್ಲಿಸಲಿ ಅಂತಲ್ಲ. ಬಾಗಿಲು ತೆಗೆದ್ರೆ ಹೋಗ್ತದೆ. ತಪಸ್ಸು ವಿಘ್ನ ಮಾಡಲಿ ಅಂತಲ್ಲ, ಅವನ ತಪಸ್ಸು ನಿಲ್ಲಿ ಅಂತಲ್ಲ. ಮತ್ತು ಉದ್ದೇಶ ಏನು? ಆ ಮಾರ್ಕಾಂಡೇಯನಿಗೆ ಇಷ್ಟು ತಪಸ್ಸು ಮಾಡುವಾಗ ವಿಘ್ನ ಮಾಡಿದರೂ ಕೂಡ ಆತ ತಪಸ್ಸು ನಿಲ್ಲಿಸಲಿಲ್ಲ ಅನ್ನೋ ಕೀರ್ತಿ ಬರಲಿ ಅಂತ. ಆ ಕಾರಣಕ್ಕೆ ವಿಘ್ನ ಮಾಡದಂತೆ ನಟನೆ ಮಾಡ್ತಾರೆ. ಆತ ತಪಸ್ಸಿಗೆ ವಿಘ್ನ ಮಾಡಿದರೂ ಅವನೇನು ಹಸುಗೊಳ್ಳಲಿಲ್ಲ. ಗಂಧರ್ವಾಪ್ಸರಸಃ ಕಾಮಂ ವಸಂತಮಲಯಾನಿಲೌ ಮುನಯೇ ಪ್ರೇಷಯಾಮಾಸ ರಜಸ್ತೋಕ. ಗಂಧರ್ವ ಅಪ್ಸರಸಃ ಕಾಮಂ. ಗಂಧರ್ವರು, ಅಪ್ಸರೆಯರು ಯಥೇಚ್ಛವಾಗಿ ಅವನ ಮುಂದೆ ಬಂದು ಕುಣಿದ್ರು, ಕುಪ್ಪಳಿಸಿದ್ರು, ಅವನೇನು ಹೇಳಲಿಲ್ಲ. ಪುಷ್ಪಭದ್ರ ಅಂತ ನದಿ ತೀರದಲ್ಲಿ ತಪಸ್ಸು ಮಾಡ್ತಾ ಕೂತಿದ್ದ ಮಾರ್ಕಾಂಡೇಯ. ಅಲ್ಲೊಂದು ಚಿತ್ರಶಿಲಾ ಅಂತ ಬಂಡೆಗಲ್ಲಿತ್ತಂತೆ. ಪುಷ್ಪಭದ್ರಾ ನದಿ ತೀರದ ಚಿತ್ರಶಿಲಾ ಆಸನದಲ್ಲಿ ಕುಳಿತಿದ್ದಾನೆ, ಬಂಡೆ ಮೇಲೆ ಕುಳಿತಿದ್ದಾನೆ. ಪುಷ್ಪಭದ್ರಾ ನದಿಯತ್ರ ಚಿತ್ರಾಖ್ಯಾತ ಶಿಲಾ ವಿಭೋ ಅಂತ ಭಾಗವತ ಹೇಳಿದೆ. ಚಿತ್ರಾಖ್ಯಾ ಶಿಲಾ, ಆ ಹೆಸರೇ ಚಿತ್ರಶಿಲಾ. ಅದರ ಮೇಲೆ ಕುಳಿತುಕೊಂಡು ತಪಸ್ಸು ಮಾಡ್ತಾ ಇದ್ದ. ವಾಯು ನಿರೋಧ ಮಾಡಿದ್ದ, ಆಹಾರವನ್ನು ಗೆದ್ದ, ಅಗ್ನಿಯಲ್ಲಿ ಆಹುತಿ ಕೊಡೋದನ್ನು ಬಿಡ್ತಿರಲಿಲ್ಲ. ಇಂಥ ಘೋರ ತಪಸ್ಸಿಗೆ ದೇವರು ಒಲಿದೇ ಇರ್ತಾನ? ಬದ್ರಿ ನಾರಾಯಣ, ನರ ಹಾಗೂ ನಾರಾಯಣರಿಬ್ಬರು ಇವನ ತಪಸ್ಸಿಗೆ ಮೆಚ್ಚಿ ಇವನ ಬಳಿಗೆ ಬಂದುಬಿಟ್ರಂತೆ. ತಸ್ಯೈವಂ ಯುಂಜತಶ್ಚಿತ್ತಂ ತಪಸ್ವಾಧ್ಯಾಯ ಸಂಯಮೈಃ ಅನುಗ್ರಹಾಯಾವಿರಾಸೀನ್ ನರನಾರಾಯಣೋ ಹರಿಃ. ಅನುಗ್ರಹಾಯ ಆವಿರಾಸೀತ್,
ಮಾರ್ಕಾಂಡೇಯರ ಮೇಲೆ ಅನುಗ್ರಹ ಮಾಡಬೇಕು ಅಂತ ಆವಿರ್ಭೂತರಾದರು ನರನಾರಾಯಣರು. ಹೇಗಿದ್ದಾರೆ ನರನಾರಾಯಣರು ಬದರಿಯಲ್ಲಿ? ಇವತ್ತಿಗೂ ಇದ್ದಾರೆ. ಅವನ ಮುಂದೆ ಪ್ರಕಟರೂ ಆಗಿದ್ದಾರೆ. ಹೇಗಿದ್ರವರು? ತೌ ಶುಕ್ಲ ಕೃಷ್ಣವು, ಒಬ್ಬ ಬೆಳ್ಳಿಗಿದ್ದಾನಂತೆ, ಒಬ್ಬ ಕಪ್ಪ ಇದ್ದಾನಂತೆ. ನಾರಾಯಣ ಕಪ್ಪ, ಅಲ್ಲಿದ್ದಂಥ ನರ ಬೆಳ್ಳಿಗಿದ್ದಾನೆ. ಹಾಗಾಗಿ ತೌ ಶುಕ್ಲ ಕೃಷ್ಣವು ನವಕಂಜಲೋಚನೌ ಚತುರ್ಭುಜೌ ರೌರವವಲ್ಕಲಾಂಬರೌ ಪವಿತ್ರ ಪಾಣಿ ಉಪವೀತಕಂ ತ್ರಿವೃತ್ ಕಮಂಡಲುಂ ದಂಡಮೃಜಂಚ ವೈಷ್ಣವಂ. ಚತುರ್ಭುಜೌ, 4 ಭುಜಗಳು, ಕಮಲದ ಕಣ್ಣು, ವಲ್ಕಲಾಂಬರೌ, ರೌರವ ವಲ್ಕಲಾಂಬರೌ, ವಸ್ತ್ರಧಾರಣೆ ಮಾಡಿದ್ದಾರೆ. ಕೈಯಲ್ಲಿ ಪವಿತ್ರ ಕಮಂಡಲು ಪದ್ಮಾಕ್ಷ ಮಾಲೆಯನ್ನು ಹಾಕ್ಕೊಂಡು ಸಾಕ್ಷಾತ್ ವೇದ ಕಂಡ ಕಾಣಿಸ್ತಾ ಇದ್ದಾರಂತೆ. ಅಥವಾ ಪದ್ಮಾಕ್ಷ ಮಾಲಾಮುತ ಜಂತು ಮಾರ್ಜನಂ ವೇದಂಚ ಸಾಕ್ಷಾತ್ ತಪಯೇವ ರೂಪಿಣೌ. ತಪಸ್ಸೇ ಮೂರ್ತಿಮತ್ತಾಗಿ ಬಂದಾಗ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ವೇದ ಅಲ್ಲ, ತಪಸ್ಸೇ ಮೂರ್ತಿಮತ್ತಾಗಿ ಬಂದಾಗ ಕಾಣಿಸ್ತಾ ಇತ್ತು. ಮಿಂಚು ಮಿಂಚು ಬಂದಾಗ ಆಗಿದೆ. ಎಲ್ಲಿಲ್ಲದ ಆನಂದ ಮಾರ್ಕಾಂಡೇಯರಿಗೆ. ನಾರಾಯಣ ಬಂದ, ನರ ಬಂದ ಅಂತ ದಂಡವತ್ ಪ್ರಣಾಮ ಮಾಡಿದರು. ಮೈ ರೋಮಾಂಚನ ಆಗಿದೆ. ನಮೋ ನಮಃ ನಮೋ ನಮಃ ಅಂತ ಗದ್ಗದ ಕಂಠದಿಂದ ನಮಸ್ಕಾರ ಸಲ್ಲಿಸ್ತಾ ಇದ್ದಾರೆ ನರನಾರಾಯಣರಿಗೆ. ಆಸನ ಕೊಟ್ಟರು, ಅರ್ಘ್ಯ ಪಾದ ಪ್ರಕ್ಷಾಲನೆ ಮಾಡಿದರು, ಮತ್ತೆ ನಮಸ್ಕಾರ ಮಾಡಿದರು. ಮಾಡಿ ಇಬ್ಬರನ್ನು ಸ್ತೋತ್ರ ಮಾಡ್ತಾರೆ. ಮಾರ್ಕಾಂಡೇಯ ಕೃತ ನರನಾರಾಯಣ ಸ್ತೋತ್ರ ಅಂತ ಇದು ಬಹಳ ಪ್ರಸಿದ್ಧ ಈ ಪುರಾಣದಲ್ಲಿ. ಮಾರ್ಕಾಂಡೇಯರ ತಿಳುವಳಿಕೆ ಎಷ್ಟು ದೊಡ್ಡದು ಅನ್ನೋದು ಸ್ತೋತ್ರದಿಂದ ವ್ಯಕ್ತ ಆಗ್ತದೆ. ದೇವರನ್ನ ಇತ್ತೀಚೆಗೆ ಭಕ್ತಿ ಇದೆ, ಆದರೆ ತಿಳುವಳಿಕೆ ಕಡಿಮೆಯಾಗಿ ಏನು ಬೇಕಾದರೂ ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಇರಲಿ, ದೇವರು ಒಲಿತಾನೆ. ಭಕ್ತಿ ಇದೆ, ಆದ್ದರಿಂದ ಭಗವಂತ ಒಲಿತಾನೆ. ಅದನ್ನೂ ಮಾಡೋದು ಬಿಟ್ಬಿಡಬಾರ್ದು ಅನ್ನೋ ಕಾರಣಕ್ಕೆ ಹೇಳಿದೆ. ಆದರೆ ಸ್ವರಬದ್ಧವಾಗಿ, ವ್ಯಾಕರಣ ಶುದ್ಧವಾಗಿ, ಶಾಸ್ತ್ರದ ತಿಳುವಳಿಕೆಯನ್ನಿಟ್ಟುಕೊಂಡು ಭಗವಂತನನ್ನು ಸ್ತೋತ್ರ ಮಾಡೋದು ಉಚಿತ. ಆ ರೀತಿ ಮಾರ್ಕಾಂಡೇಯರು ಸ್ತೋತ್ರ ಮಾಡಿ ತೋರಿಸ್ತಾರೆ. ನರನಾರಾಯಣರು ಬಂದಾಗ ಹ್ಯಾಕೆ ಸ್ತೋತ್ರ ಮಾಡಿದರು? ಹೇ ಭಗವಂತ ನರನಾರಾಯಣ, ನಾನು ಏನು ವರ್ಣನೆ ಮಾಡಲಿ ನಿಮ್ಮಿಬ್ಬರನ್ನ ಅಂತಾರೆ. ಕಿಂ ವರ್ಣಯೇ ತವ ವಿಭೋ ಯದುದೀರಿತೋಸುಹು ಸಸ್ಪಂದತೆ ತಮನುವಾಂಗ್ಮನ ಇಂದ್ರಿಯಾಣಿ ಸ್ಪಂದಂತಿ ವೈ ತನುಭೃತಾಂ ಅಜಶರ್ವಯೋಶ್ಚ ಸ್ವಸ್ಯಾಪ್ಯಥಾಪಿ ಭಜತಾಮಸಿ ಭಾವಬಂಧು. ಭಾವಬಂಧು ಅಂತ ದೇವರನ್ನು ಕರೆದದ್ದು ಇವರೇ. ಯಾರಲ್ಲಿ ಭಾವ ಇದೆ ಅವರಿಗೆಲ್ಲ ದೇವರು ಬಂಧು ಆಗಿದ್ದಾನೆ. ಬೇರೆ ಬೇರೆಯವರೆಲ್ಲ ಬೇರೆ ಬೇರೆ ರೀತಿ ಬಂಧುತ್ವ ಬೆಳೆಸ್ತಾರೆ. ಹಣ ಇದೆ ಅಂದರೆ ಬಹಳ ಜನ ಬಂಧುಗಳಾಗ್ತಾರೆ. ಬಹಳ ಹಣ ಇದೆ ಅಂದರೆ ಮತ್ತಷ್ಟು ಸಂಖ್ಯೆ ಜಾಸ್ತಿ ಆಗ್ತದೆ. ಅವನು ನಮ್ಮವ ಅಂತ ಎಲ್ಲರೂ ಹೇಳ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಅವರೆಲ್ಲ ಭಾವಬಂಧುಗಳಲ್ಲ, ಧನಬಂಧುಗಳು ಅಂತ ಕರೆಸ್ಕೊಳ್ತಾರೆ. ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಇದೆ ನೋಡಿ. ಧನಬಂಧು ಅನ್ನೋದನ್ನು ಸ್ಪಷ್ಟಪಡಿಸಿದ್ದು ಯಾರು? ಶ್ರೀಪಾದರಾಜರು. ಅಪ್ಪಿ ತಪ್ಪಿಯೂ ಭಾವಬಂಧುಗಳನ್ನು ನೀವು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ, ಬಹಳ ವಿರಳ, ದುರ್ಲಭ. ಯಾರವನು? ಭಗವಂತ ಒಬ್ಬನೇ ಭಾವಬಂಧು. ಭಾವ ಅನ್ನೋ ಶಬ್ದ ಭಕ್ತಿ ಅನ್ನೋ ಅರ್ಥದಲ್ಲಿಯೂ ಇದೆ ಅಂತ ಭಗವತ್ಪಾದರು ಹೇಳ್ತಾರೆ. ಭಾವೋ ಭಕ್ತಿ ರೀತಿ ಪ್ರೋಕ್ತಃ. ಭಾವ ಶಬ್ದಕ್ಕೆ ಭಕ್ತಿ ಅಂತ ಕೋಶದಲ್ಲಿ ಅರ್ಥ ಇದೆ. ಇನ್ನೊಂದು ಅರ್ಥ ಕನ್ನಡದಲ್ಲಿ ಭಾವ ಅಂದರೆ ನಾವು ನೀವು ತಿಳಿದಂತೆ ಮನಸ್ಸಿನ ಭಾವನೆ, ಅಂತಃಕರಣ. ಅಲ್ಲಿರುವ ಭಾವನೆಯನ್ನು ತಿಳಿದು, ಅವರ ಭಾವನೆ ನಾವು ತಿಳಿದು, ನಮ್ಮಿಬ್ಬರಲ್ಲಿ ಬೆಳೆಯುವಂಥ ಬಂಧುತ್ವ ಒಂದು. ಅದು ಬಹಳ ವಿರಳ. ಇನ್ನೊಬ್ಬರ ಕಷ್ಟ ನಷ್ಟಗಳನ್ನು ಸ್ಪಂದಿಸಿ ಅವರೊಟ್ಟಿಗೆ ಸ್ನೇಹ ಬೆಳೆಸೋರ ಸಂಖ್ಯೆ ಬಹಳ ವಿರಳ. ಈಗಂತೂ ಇನ್ನೂ ವಿರಳ, ಬರ್ತಾ ಬರ್ತಾ ಇನ್ನೂ ವಿರಳ ಆಗ್ತದೆ. ಯಾಕಂದರೆ ಇವತ್ತಿನ ಪ್ರಪಂಚ ಎಲ್ಲೋ ಹೋಗ್ತಾ ಇದೆ.
ಹೃದಯ ಅರ್ಥ ಮಾಡ್ಕೊಳ್ಳೋರಿಲ್ಲ. ಆದರೆ ದೇವರು ಮಾತ್ರ ಹಾಗಲ್ಲ. ಭಜತಾಮಪಿ ಭಾವಬಂಧು, ಯಾರೇ ಅವನನ್ನು ಸೇವೆ ಮಾಡಲಿ, ಭಜತಾಮಸಿ ಭಾವಬಂಧು, ನಿನ್ನನ್ನು ಭಜಿಸುವವರ ಅಂತಃಕರಣದೊಳಗಿರುವ ಭಕ್ತಿಗೆ ನೀನು ಸ್ಪಂದಿಸಿ ಅವರನ್ನು ಯಾವತ್ತಿದ್ರೂ ಅನುಗ್ರಹ ಮಾಡ್ತೀಯ. ಅದಕ್ಕೆ ನಿನ್ನನ್ನು ಭಾವಬಂಧು ಅಂತ ಕರಿತೇನೆ. ಎಂಥ ಶಬ್ದ! ಏನು ವರ್ಣನೆ ಮಾಡಲಿ ನರನಾರಾಯಣರೇ. ಅಸುಹು ಸಸ್ಪಂದತೆ ಯದುದೀರಿತಂ ಅಂದರೆ ಮಾರ್ಕಾಂಡೇಯರಿಗೆ ತಮ್ಮ ಹೃದಯದೊಳಗಿರುವ ಆ ಶ್ರೀಹರಿಯ ಬಿಂಬರೂಪ ಏನು ಕೆಲಸ ಮಾಡಿದೆ ಅನ್ನೋದು ಅನುಭವಕ್ಕೆ ಬಂದ್ಬಿಟ್ಟಿದೆ. ಅದಕ್ಕೆ ಅವರಂತಾರೆ ಯದುದೀರಿತಂ ಅಸುಹು ಸಸ್ಪಂದತೆ, ಅಥವಾ ಯದುದೀರಿತಂ, ಉತ್ಕೃಷ್ಟವಾದ ರೀತಿಯಲ್ಲಿ ನಮ್ಮನ್ನು ಪ್ರೇರಣೆ ಮಾಡೋನು. ಈರಿತ, ಉತ್ಕೃಷ್ಟವಾದ ರೀತಿಯಲ್ಲಿ ಪ್ರೇರಣೆ ಮಾಡ್ತಾನೆ ಭಗವಂತ. ಅವನು ಪ್ರೇರಣೆ ಮಾಡಿದ ಕೂಡಲೇ ನಮ್ಮ ದೇಹದೊಳಗಿರುವ ಪ್ರಾಣ, ಅಸುಹು ಅಂದರೆ ಪ್ರಾಣ, ಅದು ಸಸ್ಪಂದತೆ, ಅದು ಏನು ಕೆಲಸ ಮಾಡಬೇಕೋ ಮಾಡಲಿಕ್ಕೆ ಶುರು ಮಾಡ್ತದಂತೆ. ಹಾಗೆ ತಮನು ವಾಂಗ್ಮನ ಇಂದ್ರಿಯಾಣಿ, ಒಳಗಿರುವ ಪ್ರಾಣ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಮನಸ್ಸು, ಮಾತು, ಇಂದ್ರಿಯ ಅವೆಲ್ಲ ಯದುದೀರಿತಂ, ಆ ಭಗವಂತನ ಪ್ರೇರಣೆಗೆ ಒಳಪಟ್ಟು ಅವು ಕೂಡ ಆಮೇಲೆ ಸಸ್ಪಂದತೆ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾವೆ. ಸ್ಪಂದಂತಿ ವೈ ತನುಭೃತಾಂ, ಬರೀ ನಿಮ್ಮೆಲ್ಲರದ್ದಷ್ಟೇ ಅಲ್ಲ. ಅಜ ಶರ್ವಯೋಶ್ಚ, ಅಜ ಚತುರ್ಮುಖ ಬ್ರಹ್ಮ, ಶರ್ವ ರುದ್ರ, ಅವರ ದೇಹದೊಳಗೂ ಅವರವರ ಪ್ರಾಣ, ವಾಂಗ್, ಮನಸ್ಸು, ಇಂದ್ರಿಯಗಳು ಕೂಡ ಯದುದೀರಿತಂ ಸಸ್ಪಂದತೆ, ನೀನು ಪ್ರೇರಣೆ ಮಾಡಿದರಷ್ಟೇನೆ ಅವುಗಳು ಸ್ಪಂದನೆ ಮಾಡ್ತಾವೆ. ಹಾಗಾಗಿ ನಂದು ಅದೇ ಸ್ಥಿತಿ. ಸ್ವಸ್ಯಾಪ್ಯಥಾಪಿ ಭಜತಾಮಸಿ ಭಾವಬಂಧು. ಇದೇ ಅರ್ಥದಲ್ಲಿ ಭಾವಬಂಧು ಅನ್ನೋ ಶಬ್ದ ವಿವರಣೆ ಕೊಡ್ತದೆ. ಹಾಗಾಗಿ ನಾವು ನರನಾರಾಯಣರನ್ನು ಸಾಧಾರಣರು ಅಂತ ಭಾವಿಸಬಾರ್ದು. ಇಂದ್ರಿಯ ಪ್ರೇರೇಪಕರು, ಮನಃ ಪ್ರೇರೇಪಕರು, ವಾಕ್ ಪ್ರೇರೇಪಕರು, ಪ್ರಾಣ ಪ್ರೇರೇಪಕರು. ಅಸು ಅಂದರೆ ಪ್ರಾಣ ಪ್ರೇರೇಪಕರು. ಜಗತ್ತಿನಲ್ಲಿ ಸ್ಪಂದಿಸುವವರೇ ಇಲ್ಲ ಅಂತಾಯ್ತು. ಆದರೆ ಭಗವಂತ ಮಾತ್ರ ಎಲ್ಲ ರೀತಿಯಿಂದ ಸ್ಪಂದಿಸುವವ ಅಂತಾಯ್ತು. ಇಷ್ಟು ಸ್ಪಂದನೆ ಭಗವಂತನಿಂದ ಸಿಗ್ತದೆ ಅಂದರೆ ಅವನನ್ನಲ್ಲದೆ ಇನ್ಯಾರನ್ನು ವರ್ಣಿಸಬೇಕು? ವರ್ಣಿಸೋದಾದರೂ ಅವನನ್ನು ಎಷ್ಟಂತೆ ವರ್ಣಿಸಬೇಕು? ನಡೆಯೋದೆಲ್ಲವೂ ಅವನಿಂದಲೇ ಅಂತಾದಾಗ, ಅರೆ ಮಾತು, ಮನಸ್ಸು, ದೇಹ, ಪ್ರಾಣ ಎಲ್ಲ ಅವನಿಂದಲೇ ಪ್ರೇರೇಪಣೆಗೆ, ಸ್ಪಂದನೆಗೆ ಒಳಪಡ್ತಿದೆ ಅಂತ ಇಷ್ಟು ಹೇಳಿದ ಮೇಲೆ ಇನ್ನೇನಾದರೂ ಉಳಿತಾ ಅವನ ಬಗ್ಗೆ ವರ್ಣನೆ ಮಾಡಲಿಕ್ಕೆ? ಇನ್ನೇನು ಹೇಳಿದರೂ ಕಡಿಮೆನೆ. ಹಾಗಾಗಿ ಕಿಂವರ್ಣಯೇ ಅಂತ ಪ್ರಾರಂಭ ಮಾಡಿದ್ರಂತೆ. ಮತ್ತೆಂತಾರೆ, ಈ ಎರಡು ರೂಪಗಳನ್ನು ಧರಿಸಿ ಬಂದಿದ್ದಿ, ಒಂದು ನರರೂಪ, ಇನ್ನೊಂದು ನಾರಾಯಣ ರೂಪ. ಈ ರೂಪಗಳ ಉದ್ದೇಶ ಏನು? ನಾನು ತಿಳಿದಂತೆ, ಮಾರ್ಕಾಂಡೇಯರಂತಿದ್ದಾರೆ, ನಾನು ತಿಳಿದಂತೆ ಲೋಕದ ಸಮಸ್ತ ಸಜ್ಜನರಿಗೆ ಕ್ಷೇಮ ಆಗಬೇಕು ಅಂಥೇಳಿ ಈ ರೂಪ ಧರಿಸಿದ್ದೀ ಅಂತಾರೆ. ನಿನಗಾಗಿ ಅಲ್ಲ, ನಿನಗಾಗಿ ಬಂದಿಲ್ಲ, ನಿನಗಾಗಿ ಧರಿಸಿಲ್ಲ. ಮೂರ್ತಿ ಮೇ ಭಗವತೋ ಭಗವಾನ್ ಸ್ತ್ರಿಲೋಕ್ಯಾ ಕ್ಷೇಮಾಯ ತಾಪ ವಿರಮಾಯ ಚ ಮೃತ್ಯುಜಿತ್ಯೈ. ಈ ಮೂರು ಅಂಶವನ್ನು ನರನಾರಾಯಣರ ಅವತಾರದಲ್ಲಿ ವಿಶೇಷವಾಗಿ ಅನುಸಂಧಾನ ಮಾಡಬೇಕು. ಒಂದು ಕ್ಷೇಮಾಯ, ಇನ್ನೊಂದು ತಾಪ ವಿರಮಾಯ, ಮತ್ತೊಂದು ಮೃತ್ಯುಜಿತ್ಯೈ, ಮೃತ್ಯು ಗೆಲ್ಲಲಿಕ್ಕೆ. ಇಮೇ ಮೂರ್ತಿ ಇಮೇ ಭಗವತಃ ತ್ರಿಲೋಕ್ಯಾ ಕ್ಷೇಮಾಯ. ಯಾರು ನರನಾರಾಯಣರನ್ನು ಆರಾಧಿಸ್ತಾರೆ ಅವರಿಗೆ ಯಾವತ್ತಿದ್ರೂ ಕ್ಷೇಮ ಇದೆ, ಅವರ ತಾಪಗಳು ಕಳೀತದೆ, ಅವರ ಮೃತ್ಯು ಪರಿಹಾರ ಆಗ್ತದೆ, ಅವರಿಗೆ ಮೃತ್ಯು ಪರಿಹಾರ ಆಗ್ತದೆ, ಮೃತ್ಯುಜಯ. 60 ವರ್ಷ ಆದಮೇಲೆ ಮೃತ್ಯುಂಜಯ ಅಂತ ಮಂತ್ರ, ಆ ಮಂತ್ರ ಹೇಳಿ ಆಹುತಿಗಳನ್ನು ಕೊಡಬೇಕು. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಅಂತ.
ಅದು ಮೃತ್ಯುಂಜಯ ಮಂತ್ರ. ಶಿವನ ಅಂತರ್ಯಾಮಿ ಮಹಾನುಭಾವ ಲಕ್ಷ್ಮೀ ನರಸಿಂಹ ಆ ಮಂತ್ರದಿಂದ ಪ್ರೀತನಾಗಿ ನಮಗೆ ಆಯುಷ್ಯವನ್ನು ಸ್ಥಿರ ಮಾಡಿ ಮೃತ್ಯು ಗೆಲ್ಲಿಸಿ ಕೊಡ್ತಾನೆ. ಯಾಕೆಂದರೆ ಆತನೇ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ ಅಂತ ನೃಸಿಂಹ ಮಂತ್ರದಲ್ಲಿ ಮೃತ್ಯುವಿಗೆ ಮೃತ್ಯು ಎನಿಪ ಅಂತ ದಾಸರು ಹೇಳಿದಂತೆ ಅವನು ಮೃತ್ಯುವಿಗೆ ಮೃತ್ಯು. ಮೃತ್ಯುರ್ಧಾವತಿ ಪಂಚಮ ಇತಿ ಅಂತ ಉಪನಿಷತ್ತು. ಮೃತ್ಯುವೂ ಕೂಡ ತನಗೊಬ್ಬ ಮೃತ್ಯು ಇದ್ದಾನೆ ಅಂತ ಮನಗಂಡಿದೆ ಅಂತೆ. ಹಾಗಾಗಿ ಆತ ಸಮಯ ಸಮಯಕ್ಕೆ ಕೆಲಸ ಮಾಡ್ತಾನೆ. ಯಾರು? ಮೃತ್ಯು ದೇವತೆಯಾದ ಯಮ. ಇವನು ಮೃತ್ಯುವಿಗೆ ಮೃತ್ಯು. ಯೋಚನೆ ಮಾಡಿದರೆ ಆಶ್ಚರ್ಯ ಆಗ್ತದೆ. ನರನಾರಾಯಣರಿಬ್ಬರು ಮೃತ್ಯುವಿನ ಮಕ್ಕಳು. ಮೃತ್ಯು ದೇವತೆ ಯಮ. ಯಮದೇವರ ಪತ್ನಿ ಮೂರ್ತಿ ಅಂತಿದ್ದಾಳೆ. ಆ ಮೂರ್ತಿಯಲ್ಲಿ ಅವತಾರ ಮಾಡಿದವರೇ ನರನಾರಾಯಣರು. ವಾದಿರಾಜರು ಬದ್ರಿ ಯಾತ್ರೆ ಮಾಡಿದ್ದಾರೆ. ಬದ್ರಿ ನಾರಾಯಣನನ್ನು ಪ್ರಾರ್ಥಿಸುವಾಗ ಹೀಗೂ ಪ್ರಾರ್ಥನೆ ಮಾಡಿದ್ದಿದೆ ಅವನನ್ನು. ಯಾವುದು ಅವನಲ್ಲಿರ್ತದೋ ಅದನ್ನು ನಾವು ಪಡಿಲಿಕ್ಕೆ ಪ್ರಯತ್ನ ಪಡಬೇಕಲ್ವ. ಅವ್ರ ಮೃತ್ಯು ಬಗ್ಗೆ ಕೇಳಲಿಲ್ಲ. ಹೇ ಬದ್ರಿನಾರಾಯಣ, ನೀನು ಯಮಧರ್ಮನ ಮಗನಾಗಿದ್ದಿ. ನೋಡಿ, ಧರ್ಮನ ಮಗ ಅನ್ನಲಿಕ್ಕೆ ಧರ್ಮಾದ್ಯೋಜನಿ ಧರ್ಮಯೇವ ಸರತಿಂ ದದ್ಯಾತ್ ಸ ಯೋಗಶ್ರಿಯಂ. ಇದು ಬದ್ರಿನಾರಾಯಣನ ಕುರಿತು ರಾಜರು ಮಾಡಿದ ಸ್ತೋತ್ರ. ಧರ್ಮಾದ್ಯೋಜನಿ, ಧರ್ಮನಿಂದ ನೀನು ಅವತರಿಸಿದೆ ಭೂಮಿಯಲ್ಲಿ. ಆದ ಕಾರಣ ನನಗೆ ಧರ್ಮದಲ್ಲಿ ರತಿ ಕೊಡು ಹಾಗೆ ಮಾಡು. ಯಾರೋ ಯಾರಿಗೋ ಹುಟ್ಟಿರ್ತಾರೆ, ಅವ್ರ ಹತ್ರ ಹೋಗಿ ನಮಗೊಂದಿಷ್ಟು ಧರ್ಮದಲ್ಲಿ ರತಿ ಕೊಡ್ರಿ ಅಂದರೆ ಯಾಕೆ ಸಾಧ್ಯ? ಧರ್ಮನ ಮಗನಾಗಿದ್ದಿ, ಧರ್ಮದಲ್ಲಿ ಆಸಕ್ತಿ ಕೊಡಬಲ್ಲಿ, ಅದಕ್ಕೆ ನಿನ್ನನ್ನು ಕೇಳ್ತೇನೆ ಅಂತ ವಾದರಾಜರು ಹೇಳಿದ್ದಾರೆ. ಹಾಗೆ ಮತ್ತಂತಾರೆ, ತದ್ಯಾತ್ ಸ್ವಯೋಗಶ್ರೀಯಂ. ಬದ್ರಿಯಲ್ಲಿ ನಾರಾಯಣನ ದರ್ಶನ ಮಾಡಿದಾಗ, ನಾರಾಯಣನ ದೇವಸ್ಥಾನ ಇರೋದು ನಾರಾಯಣ ಪರ್ವತದಲ್ಲಿ. ಅದನ್ನು ನಾರಾಯಣ ಪರ್ವತ, ಆ ಪರ್ವತವೇ ನಾರಾಯಣ ನಮ್ಮ ಪ್ರಕಾರ. ಬರೀ ದೇವಸ್ಥಾನ ಪ್ರತಿಮೆ ಅಷ್ಟೇ ನಾರಾಯಣ ಅಂತ ತಿಳಿಯೋದಲ್ಲ. ಆ ಇಡೀ ಪರ್ವತ ಅದೇ ನಾರಾಯಣ. ಅದರ ಎದುರು ಭಾಗದಲ್ಲಿರೋದೆಲ್ಲ ನರ, ಅದು ನರ ಪರ್ವತ, ಅದೇ ನರ. ಹಾಗಾಗಿ ನರ ಮತ್ತು ನಾರಾಯಣರಿಬ್ಬರಲ್ಲಿ ಪ್ರಾರ್ಥಿಸುವಾಗ ರಾಜರಂತಾರೆ, ಹೇ ನಾರಾಯಣ, ನೀನು ಯೋಗಾಭ್ಯಾಸದಲ್ಲಿ ಕುಳಿತಿದ್ದಿ. ಪದ್ಮಾಸನ ಹಾಕ್ಕೊಂಡು ಕುಳಿತಿದ್ದಾನೆ ಅಂದರೆ ಯೋಗ ಮಾಡ್ತಿದ್ದಾನೆ ಅಂತ ತಾನೆ. ನಮ್ಮನ್ನು ಪ್ರಾರ್ಥಿಸುವಾಗ ವಾದರಾಜರು ಹೇಳ್ಕೊಡ್ತಾರೆ, ಬದ್ರಿ ದರ್ಶನ ಮಾಡಲಿಕ್ಕೆ ಹೋಗ್ತಿದ್ದೀರಿ, ನಾರಾಯಣನ ಕೇಳ್ಕೊಳ್ರಿ, ಯೋಗಾಭ್ಯಾಸದಲ್ಲಿ ರತನಾಗಿದ್ದಾನೆ, ಪದ್ಮಾಸನದಲ್ಲಿ ಕುಳಿತಿದ್ದಾನೆ ಈತ. ನೀವು ಒಂದಿಷ್ಟು ಅವನಿಂದ ಯೋಗ ಕಲ್ತ್ಕೊಂಡು ಯೋಗಾಭ್ಯಾಸ ಮಾಡೋದನ್ನು ಕಲ್ತ್ಕೊಂಡು ಹೋಗ್ರಿ ಅಂತ ಕೇಳ್ರಿ. ಯಾಕೆ? ನಾವು ಬರೀ ಭೋಗ ರೋಗದಲ್ಲಿದ್ದೇವೆ. ಒಂದಿಷ್ಟು ಭೋಗ ಮಾಡ್ತೀವಿ, ಬರಬಾರ್ದು ರೋಗ ಒಂದಿಷ್ಟು ಅನುಭವಿಸ್ತಿದ್ದೇವೆ. ಯೋಗದಲ್ಲಿಲ್ಲ. ಅದಕ್ಕೆ ನಾರಾಯಣನ ಹತ್ರ ಯೋಗ ಇದೆ. ಹಾಗಾಗಿ ಅವನ ದರ್ಶನ ಮಾಡಿದಾಗೆಲ್ಲ ಯೋಗ ಕೊಡು ಅಂತ ಕೇಳ್ರಿ. ಯೋಗಾಭ್ಯಾಸ ರತಿಂ, ಯೋಗಾಭ್ಯಾಸ ಮಾಡೋದ್ರಲ್ಲಿ ಆಸಕ್ತಿ ಕೊಡು ಅಂತ ಯೋಗಾಸನದಲ್ಲಿದ್ದವನನ್ನು ಕೇಳಬೇಕು. ಯೋಗಾಸನದಲ್ಲಿ ಕುಳಿತವನನ್ನು ಕೇಳಬೇಕು. ಕೂಡ್ಲಿಕ್ಕೆ ಬರೆದವರನ್ನು ಕೇಳಿದ್ರೆ ಏನರ್ಥ? ಕೂಡ್ಲಿಕ್ಕೆ ಬರಲ್ಲ ಭಾಳ ಜನರಿಗೆ. ಅವರನ್ನು ಹೋಗಿ ನೀವು ನನಗೆ ಯೋಗಾಸನ ಹೇಳ್ಕೊಡ್ರಿ ಅಂದರೆ ಏನು ಹೇಳ್ಕೊಡ್ತಾರೆ? ಯೋಗಾಭ್ಯಾಸ ರತಿಂ ಅಂತ ರಾಜರು ಕೇಳ್ಕೊಂಡಿದ್ದಾರೆ ನೋಡಿ. ಅದಕ್ಕನುಗುಣ ಇನ್ನೂ ತುಂಬ ವಿಸ್ತಾರವಾದ ಪ್ರಾರ್ಥನೆ ಬದ್ರಿನಾರಾಯಣಂದು. ಬದ್ರಿ ಸಮಾರಾಧನೆ ಆಗ್ತಾ ಇರೋದ್ರಿಂದ ಒಂದೆರಡು ಮಾತುಗಳನ್ನು ನೆನಪಿಸ್ತಿದ್ದೇನೆ. ಯಾಕಂದರೆ ಬಂದದ್ದು ಮಾರ್ಕಾಂಡೇಯರ ಬಳಿಗೆ ಬದ್ರಿನಾರಾಯಣ, ಬೇರೆ ಯಾರಲ್ಲ. ನರನಾರಾಯಣ ಅಂದರೆ ಬದ್ರಿನಾರಾಯಣ. ಆಮೇಲೆ ಕೇಳಿದ್ದಾರೆ ರಾಜರೇನೆ, ಉತ್ತುಂಗಾದ್ರಿಗತ ಸದೋಚ್ಚ ಪದವಿ, ಇಡೀ ಭರತಖಂಡದ ಅತಿ ಎತ್ತರದ ಸ್ತರ ಮುಟ್ಟಿದ್ದಾನೆ ನಾರಾಯಣ. ಹಿಮಾಲಯ ಬಹಳ ಎತ್ತರ. ಎಲ್ಲ ದೇವಸ್ಥಾನಗಳಲ್ಲಿಯೂ ಎತ್ತರದ ದೇವಸ್ಥಾನ ಅಂದರೆ ಇವತ್ತು ಯಾವ ಮಟ್ಟದಿಂದ? ಸಮುದ್ರ ಮಟ್ಟದಿಂದ ಲೆಕ್ಕ ಹಾಕಬೇಕು. 12,000
ಕಿಲೋಮೀಟ್ರ್ ಮೇಲಿದೆ ಅಂತ. 12,000 ಮಾನಕ್ಕೆ ಹೋದರೆ 14,000, ಸತೋಪಂಥಕ್ಕೆ ಹೋದರೆ 16. ಹೀಗೆ ಭೂಮಿ ಸಮುದ್ರ ಮಟ್ಟ ಲೆಕ್ಕ ಹಾಕಿ ಬದರಿಯ ಪರ್ವತದ ಶ್ರೇಣಿಗಳಲ್ಲಿ ಎತ್ತರದಲ್ಲಿದ್ದಾನೆ ಮಹಾರಾಯ. ಅಷ್ಟು ಎತ್ತರಕ್ಕೆ ಯಾಕೆ ಕೂತಿದ್ದಾನೆ? ನಾವೇನು ಕೇಳಲಿ ಅಂತ ಕೂತಿದ್ದಾನೆ. ನಾವು ಹೋಗಿ ನಮಗೂ ಕೂಡ ಎತ್ತರದ ಸ್ಥಾನ ಕೊಡು ಅಂತ ಕೇಳಬೇಕಂತ. ಎತ್ತರದ ಸ್ಥಾನ ಅಂದರೆ ಬಹಳ ಎತ್ತರ ಇರೋದು ಯಾವುದು? ವೈಕುಂಠ. ಆಮೇಲೆ ಅನಂತಾಸನ ಕೆಳಗಡೆ, ಅದಕ್ಕಿಂತ ಕೆಳಗಡೆ ಸ್ವಲ್ಪ ಶ್ವೇತದ್ವೀಪ. ಅವೆಲ್ಲ ಎತ್ತೆತ್ತರ ಇರೋ ಸ್ಥಾನಗಳು, ಮೇರು ಪರ್ವತಕ್ಕಿಂತ ಮೇಲಿದ್ದಾವೆ. ಹಾಗಾಗಿ ಎತ್ತರದ ಸ್ಥಾನ ಪಡಿಬೇಕು ಅಂತ ಅಪೇಕ್ಷೆ ಇದ್ದರೆ ಎತ್ತರದಲ್ಲಿ ಕೂತವನನ್ನು ಕೇಳಬೇಕು. ನಾವೆಲ್ಲ ಕೆಳಗೆ ಕೂತವನನ್ನು ಕೇಳಿ ನಾವು ಕೆಳಗೆ ಬೀಳಬೇಕು. ಅವರು ಮೊದಲೇ ಕೆಳಗೆ ಬಿದ್ದಿರ್ತಾರೆ, ನಮ್ಮನ್ನು ಬೀಳಿಸ್ತಾರೆ. ಮತ್ತೆ ಅದಕ್ಕೆ ಕೆಳಗೆ ಕೂತವ್ರನ್ನು ಹೋಗಿ ಅಧಶಾಖಂ, ಊರ್ಧ್ವ ಮೂಲಂ ಅಧಶಾಖಂ. ಅಧಶಾಖಂ ಅಂದರೆ ಕೆಳಗಿದ್ದವರು ಅಂತ ಅರ್ಥ. ಅಧಃ ಅಂದರೆ ಕೆಳಗೆ. ಊರ್ಧ್ವದಲ್ಲಿದ್ದವನನ್ನು ಕೇಳಿದರೆ ಊರ್ಧ್ವ ಸ್ಥಾನ ಸಿಗ್ತದೆ. ಅಧಶಾಖಂ, ಕೆಳಗಿದ್ದವ್ರನ್ನ ನೀವು ಹಿಡ್ಕೊಳ್ಳಿಕ್ಕೆ ಹೋದರೆ ಕೆಳಗಿನ ಸ್ಥಾನ ಸಿಗ್ತದೆ ಅಂತ ಹೇಳಿ ಊರ್ಧ್ವದಲ್ಲಿರೋನ್ನ ಕೇಳ್ಕೊಳ್ರಿ. ಹೀಗಾಗಿ ಉತ್ತುಂಗಾದ್ರಿ ಸದೋಚ್ಚ ಪದವೀಂ ಅಂತ ವರ್ಣನೆ ಮಾಡ್ತಾರೆ. ಹಾಗೆ ಊರ್ವಶಿ ದಯಿತ, ನಾರಾಯಣನ ಮಗಳು ಊರ್ವಶಿ, ಅದು ಭಾಗವತದ 11ನೇ ಸ್ಕಂದದಲ್ಲಿ ಬಂದಿದೆ, ನರನಾರಾಯಣ ಅವತಾರ. ಊರ್ವಶಿ ನಾರಾಯಣನ ತೊಡೆಯಿಂದ ಹುಟ್ಟಿದ್ಲು. ಇಂದ್ರ ಬೆರಗಾಗಿಬಿಟ್ಟ ಊರ್ವಶಿಯನ್ನು ನೋಡಿ. ನಾರಾಯಣನ ತಪಸ್ಸು ವಿಘ್ನ ಮಾಡ್ಲಿಕ್ಕೆ ಬಂದಾತ. ಅವನು ಎಷ್ಟೋ ಅಪ್ಸರೆಯರನ್ನು ಕರ್ಕೊಂಡು ಬಂದು ಕುಣಿದು ಕುಣಿದು ಗೆಜ್ಜೆ ಎಲ್ಲ ಕತ್ತರಿಸಿ ಕೆಳಗೆ ಬಿದ್ದು ಅವರೇನು ನಾರಾಯಣನ ಎಬ್ಬಿಸ್ಲಿಲ್ಲ, ಅವರೇ ಕೆಳಗೆ ಮಲಗಿಬಿಟ್ರು. ಕೊನೆಗೆ ಇವ ತಪಸ್ಸಿನಿಂದ ಹೊರಗೆ ಬರಲಿಲ್ಲ, ಅಂಥ ತಪಸ್ಸು. ಕೊನೆಗೆ ಅವರೆಲ್ಲ ಸುಸ್ತಾಗಿ ಸುಣ್ಣಾಗಿ ಬಿದ್ದಾಗ ಹೇಳಿದ್ನಂತೆ ಇಂದ್ರ, ಯಾಕಿಷ್ಟು ಪ್ರಯಾಸ ಪಡ್ತಿದ್ದಿ, ನಾನೊಬ್ಬಳನ್ನು ಸೃಷ್ಟಿ ಮಾಡ್ತೇನೆ ನೋಡು ಅಂತ ತೊಡೆ ಬಡ್ದ. ಆ ತೊಡೆಯಿಂದ ಸೃಷ್ಟಿಯಾದ ಅಪ್ಸರೆನೇ ಊರ್ವಶಿ ಅಂತಾರೆ. ಊರು ಅಂದರೆ ತೊಡೆ. ನಾರಾಯಣನ ತೊಡೆ ಭಾಗದಿಂದ ಜನ್ಮ ತಳೆದ್ಲು ಪರಮಸುಂದರಿ. ಅವಳನ್ನು ನೋಡಿ ಇಂದ್ರ ಮೋಹಿತನಾದ. ಹೀಗೆ ನಾರಾಯಣ ಮಾಡಿದ ಕಥೆ. ಅದನ್ನೂ ನೆನಪಿಸ್ಕೊಂಡು ವಾದರಾಜರಂತಾರೆ, ಹೇ ಬದ್ರಿ ನಾರಾಯಣ, ನಿನ್ನನ್ನು ವಶಪಡಿಸ್ಕೋಬೇಕು, ಕಾಮಪರವಶನನ್ನು ಮಾಡಬೇಕು ಅಂತ ಬಂದವರೆಲ್ಲ ಮೋಹಿತರಾದರು, ಸುಸ್ತಾದರು, ಸೋತರು. ನೀನೇ ಊರ್ವಶಿ ಅಂತ ಅಪ್ಸರೆಯನ್ನು ಜಗತ್ತಿಗೆ ಕೊಟ್ಬಿಟ್ಟಿ. ನನಗನ್ನಿಸ್ತದೆ, ನಾನು ಯಾವ್ಯಾವ ಪರಸ್ತ್ರೀಯರನ್ನು ನೋಡ್ತೇನೆ ಅವರಲ್ಲೆಲ್ಲ ನನಗೆ ನಿನ್ನಂತೆ ಊರ್ವಶಿಯನ್ನು ಮಗಳಂತೆ ಭಾವ ಬರೋ ಹಾಗೆ ಮಾಡು ಅಂತ ಕೇಳಿಬಿಟ್ಟಿದ್ದಾರೆ. ಪುತ್ರೀವನ್ಮತಿ ಮುರ್ವಶಿ ದಯಿತಾ, ಪುತ್ರೀವನ್ ಮತಿಹಿ, ಮಗಳು ಅನ್ನೋ ಭಾವ ಬರುವಂತೆ ನನಗೆ ಬುದ್ಧಿ ಪ್ರೇರಣೆ ಮಾಡು ಅಂತ ಕೇಳ್ತಾರೆ ರಾಜರು. ನಮಗೆ ಹೇಳಿಕೊಡ್ತಾರೆ, ಪರಸ್ತ್ರೀಯರನ್ನು ಕಂಡಾಗ ಯಾವ ಭಾವನೆಯಲ್ಲಿರಬೇಕು, ಆ ಬುದ್ಧಿ ಹ್ಯಾಕೆ ಪ್ರೇರಣೆ ಮಾಡು ಅಂತ ದೇವರನ್ನು ಬೇಡ್ಕೊಳ್ಬೇಕು, ಎಲ್ಲ ಪಾಠ ಹೇಳಿಕೊಡ್ತಾರೆ ನೋಡ್ರಿ ವಾದರಾಜ. ಯಾರು ಹೇಳಿಕೊಡ್ತಾರೆ? ಅವ್ರ ತಾಯಿ ಮಮತೆ. ತಮ್ಮ ಬಳಿ ಬಂದವರನ್ನೆಲ್ಲ ತಮ್ಮ ಮಕ್ಕಳು ಅಂತ ಭಾವಿಸ್ತೇನೆ ಅಂತ ಅವತ್ತೇ ಹೇಳಿಬಿಟ್ಟಿದ್ದಾರೆ. ಸ್ತ್ರೀಯರು ಬಂದರೂ ನನ್ನ ಮಕ್ಕಳು, ಪುರುಷರು ಬಂದರೂ ಅವರು ನನ್ನ ಮಕ್ಕಳಂತೆ. ಯಾಕೆ ಅವರಿಗೆ ಆ ಭಾವ? ನಾರಾಯಣ ಕೊಟ್ಟಿದ್ದಾನೆ ಅವರಿಗೆ. ನಾರಾಯಣ ಹಾಗೆ ಪ್ರೇರಣೆ ಮಾಡಿಬಿಡ್ತಾನೆ. ಒಬ್ಬ ತಂದೆ, ಒಬ್ಬ ತಾಯಿ ಭೂಮಿಯಲ್ಲಿ ಯಾವತ್ತೂ ತಮ್ಮ ಮಕ್ಕಳಿಗೆ ಕೆಟ್ಟದ್ದನ್ನು ಬಯಸಿದ್ದು ಅಂತಿಲ್ಲ. ಅಲ್ಲ, ಮಕ್ಕಳು ಬಯಸ್ತಾರೆ, ಆದರೆ ತಂದೆ ತಾಯಂದರು ಮಕ್ಕಳು ಯಾವಾಗಲೂ ದುಃಖದಿಂದ ಇರಲಿ ಅಂತ ಬಯಸ್ತಾರ? ಹಾಗೆ ವಾದರಾಜರು ತಮ್ಮ ಬಳಿಗೆ ಬಂದ ಸ್ತ್ರೀಯರನ್ನು, ನೀನು ಊರ್ವಶಿಯ ತಂದೆ ಆದ್ದರಿಂದ ನನಗೂ ಕೂಡ ಮಕ್ಕಳು ಅನ್ನೋ ಭಾವ ಕೊಡು ಅಂತ ಬೇಡ್ಕೊಂಡ್ರಂತೆ. ಇದು ಅವ್ರಿಗಾಗಿ ಅಂತಲ್ಲ, ಇದೆಲ್ಲ ನಮಗಾಗಿ ಅಂತ ಪಾಠ. ಹಾಗೆ ನಾರಾಯಣನನ್ನು ಪ್ರಾರ್ಥಿಸಲಿ ಅಂತ ಹೇಳಿಕೊಡ್ತಾರೆ. ಇನ್ನು ಸದ್ಗುಣಗಳ ಖನಿ ನಾರಾಯಣ ಅಂದರೆ ಸದ್ಗುಣಗಳ ಖನಿ. ನಾರಾಯಣ ಪಾತುನಃ. ನಮ್ಮಲ್ಲಿ ಒಂದು 4-5 ಗುಣ ಬಂದರೆ ಸಾಕು. ಅನಂತ ಗುಣಗಳು ಬರದೇ ಹೋದರೂ ಅನಂತ ಗುಣಪೂರ್ಣನಾದ ನೀನು
ನಮ್ಮೊಳಗೊಂದಿಷ್ಟು ಗುಣಗಳು ಬರೋ ಹಾಗೆ ಮಾಡು ಅಂತ ನಾರಾಯಣನನ್ನು ಪ್ರಾರ್ಥನೆ ಮಾಡ್ತಾರೆ. ಪ್ರಕೃತಕ್ಕೆ ಸಂಗತವಾಗುವಂತೆ ಮೂರು ಲೋಕದ ಕ್ಷೇಮಕ್ಕಾಗಿ, ಮೂರು ಲೋಕದ ತಾಪ ಪರಿಹಾರಕ್ಕಾಗಿ, ಮೂರು ಲೋಕದಲ್ಲಿ ಮೃತ್ಯುವನ್ನು ಜಯಿಸಲಿಕ್ಕಾಗಿ ನಿಮ್ಮಿಬ್ಬರ ಅವತಾರ ಅನ್ನುವ ಮಾತು ಈ ರೀತಿ ಅರ್ಥೈಸ್ಕೊಳ್ಬೇಕು. ನಾನಾ ಬಿಭರ್ಷ್ಯವಿತಂ ಅನ್ಯತನೂರ್ಯಥೇದಂ ಸೃಷ್ಟ್ವಾ ಪುನರ್ಗ್ರಸತಿ ಸರ್ವಮಿವೋರ್ಣನಾಭಿ. ಊರ್ಣನಾಭಿ ಅಂತ ಒಂದು ಹುಳ, ರೇಷ್ಮೆ ಹುಳ, ಊರ್ಣನಾಭಿ ಅಂತ ಕರೀತಾರೆ. ಒಳಗಿದ್ದದ್ದೆಲ್ಲ ರಸವನ್ನು ಹೊರಗೆ ಹಾಕಿ ಬಲೆ ಕಟ್ತದಂತೆ, ಜೇಡರ ಬಲೆ ಕಟ್ಟದಾಗೆ. ಜೇಡರ ಹುಳ ಹೇಗೆ ಬಲೆ ಕಟ್ತದೋ ಇದು ಒಂದು ಬಲೆ ಥರ ಕಟ್ಟಿರ್ತದಂತೆ ಊರ್ಣನಾಭಿ. ಯಾವಾಗ ಅದಕ್ಕೆ ಬೇಡ ಅನ್ನಿಸ್ತದೋ ಆಗ ಅದು ತನ್ನದೇ ತಾನೇ ನಿರ್ಮಿಸಿದ ಬಲೆಯನ್ನೆಲ್ಲ ತಾನೇ ನುಂಗಿಬಿಡ್ತದೆ. ಬೇಕಾದಾಗ ಕಟ್ತದೆ, ಬೇಡವಾದಾಗ ತಾನೇ ನುಂಗುತ್ತದೆ. ಹೀಗೆ ಊರ್ಣನಾಭಿಯ ಉದಾಹರಣೆಯನ್ನಿಟ್ಟು ಮಾರ್ಕಾಂಡೇಯರು ನರನಾರಾಯಣರಿಗೆ ಹೇಳ್ತಾರೆ, ಬೇಕಾದಾಗ ಈ ಪ್ರಪಂಚವನ್ನು ಸೃಜಸಿ ಅಂದರೆ ಸೃಷ್ಟಿ ಮಾಡ್ತಿ. ಸಂಹಾರ ಕಾಲ ಬರ್ತಿರ್ಲಿಕ್ಕೆ ಆ ಊರ್ಣನಾಭಿ ಹಾಗೋ ಹಾಗೆ ನೀನು ಅದನ್ನು ನುಂಗಿ ಹಾಕ್ತಿ. ಹೀಗೆ ಸೃಷ್ಟಿ ಸಂಹಾರಗಳು ನಿನಗೆ ಆಯಾಸ ತಂದು ಕೊಡೋದೇನಾಗಿಲ್ಲ, ಅದನ್ನು ಅನಾಯಾಸವಾಗಿ ಮಾಡ್ತಿ. ಓಂ ಲೋಕವಲ್ತು ಲೀಲಾ ಕೈವಲ್ಯಂ ಅಂತ ಬ್ರಹ್ಮಸೂತ್ರ. ಹೀಗೆ ಸೃಷ್ಟಿ ಆಯಾಸ ಇಲ್ಲ, ಸಂಹಾರದಲ್ಲಿ ನಿನಗೆ ಆಯಾಸ ಇಲ್ಲ. ಹೀಗೆ ದೇವರನ್ನು ಚಿಂತಿಸಿದರೆ ನಮ್ಮ ಆಯಾಸ ಇಲ್ಲ ಅಂತ ಮಾಡ್ತಾನಂತೆ. ನಾನಾ ತನೂ, ಒಂದಲ್ಲ ಎರಡಲ್ಲ, ಅವಿತುಂ ಬಿಭರ್ಷಿ, ಈ ದೇಶದ ಈ ಪ್ರಜೆಗಳ ಈ ಸಜ್ಜನರ ರಕ್ಷಣೆ ಮಾಡಬೇಕು ಅಂತ ಒಂದೂ ಎರಡೂ ಅಲ್ಲ, ಲೆಕ್ಕನೇ ಇಲ್ಲದೆ ಇರೋಷ್ಟು ಅವತಾರಗಳನ್ನು ಮಾಡ್ತೀವಿ. ಯಾರಿಗಿದೆ ಈ ಕರುಣೆ? ನಾವೇನಾದರೂ ಇನ್ನೊಬ್ಬರಿಗಾಗಿ ಅಂತ ಯಾವತ್ತಾದರೂ ನಮ್ಮನ್ನು ಮೀಸಲಿಟ್ಟಿದ್ದೇವಾ? ಸ್ವಲ್ಪ ನಮಗಿದೆ ಅಂದರೆ ಮಾತ್ರ ಕೈ ಹಾಕ್ತೀವಿ, ನಮಗೊಂದು ಲಾಭ ಇರಬೇಕು. ಭಗವಂತ ಹಾಗಲ್ಲ, ಯಾವ ಲಾಭವೂ ಅಪೇಕ್ಷಿಸದೆ ನಾನಾ ರೂಪಗಳನ್ನು ಅವತಾರಗಳನ್ನು ಮಾಡ್ತಾನೆ, ರಕ್ಷಣೆ ಮಾಡ್ತಾನೆ, ಸೃಷ್ಟಿ ಮಾಡ್ತಾನೆ. ಊರ್ಣನಾಭಿಯಂತೆ ಆಯಾಸ ಇಲ್ಲದೇನೆ ಅದನ್ನು ಸಂಹಾರ ಮಾಡ್ತಾನೆ. ಹೀಗೆ ಸ್ಥಿತಿ, ಸೃಷ್ಟಿ, ಸಂಹಾರ ಕ್ರಮವನ್ನು ವ್ಯತ್ಯಾಸ ಮಾಡಿ ನರನಾರಾಯಣರಲ್ಲಿ ಈ ಥರದ್ದೊಂದು ಗುಣ ಇದೆ ಅಂತ ಅನುಸಂಧಾನ ಮಾಡಿಸಿದ್ದಾರೆ. 2ನೇ ಶ್ಲೋಕ. ಮೂರನೇ ಶ್ಲೋಕದಲ್ಲಿ ಹೇಳ್ತಾರೆ, ತಸ್ಯಾವಿತುಃ ಸ್ಥಿರಚರೇಶಿತುರಂಘ್ರಿಮೂಲಂ ಯತ್ಸ್ಥಂ ನ ಕರ್ಮ ಗುಣಕಾಲ ರುಜಸ್ಪೃಶಂತಿ ಯದ್ವೈ ಸ್ತುವಂತಿ ನಿನಮಂತಿ ಯಜಂತ್ಯಭೀಕ್ಷಣಂ ಧ್ಯಾಯಂತಿ ವೇದ ಹೃದಯ ಮುನಯಸ್ತದ ತದಾಪ್ತ್ಯೈ. ಧ್ಯಾಯಂತಿ, ಸ್ತುವಂತಿ, ಯಜಂತಿ, ನಿನಮಂತಿ ವೇದ ಹೃದಯ ಮುನಯ. ವೇದದ ಭಾವವನ್ನು ಬಲ್ಲವರಾಗಿ ಮುನಿಗಳು ಇವನನ್ನು ಧ್ಯಾನ ಮಾಡ್ತಾರೆ. ವೇದದ ಭಾವ ತಿಳಿದು ಮುನಿಗಳು ಇವನನ್ನು ಸ್ತೋತ್ರ ಮಾಡ್ತಾರೆ. ವೇದದ ಭಾವ ತಿಳಿದು ಇವನನ್ನು ಯಾಗ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಅಭೀಕ್ಷಣಂ, ಸ್ವಲ್ಪವೂ ಬಿಡದೆ, ಆದರದಿಂದ ಸ್ವಲ್ಪವೂ ಬಿಡದೆ ಮಾಡ್ತಾರೆ. ಯಾಕೆ? ತದಾಪ್ತ್ಯೈ, ಆ ನರನಾರಾಯಣರನ್ನು ಪಡಿಬೇಕು, ವೈಕುಂಠಕ್ಕೆ ಹೋಗಬೇಕು ಅನ್ನೋ ಭಾವನೆಯಿಂದ. ಇಂಥ ನರನಾರಾಯಣರೇ ನೀವು ಸೃಷ್ಟಿ ಸ್ಥಿತಿ ಲಯ ಮಾಡೋಣದ್ರಿಂದ ನಿಮಗೇನಾದರೂ ಕರ್ಮದ ಲೇಪ ಇದೆನಾ, ಕಾಲ ದೇಶಗಳ ನಿರ್ಬಂಧ ಇದೆನಾ ಅಂತ ಪ್ರಶ್ನೆ. ಮನುಷ್ಯ ಯಾವುದೇ ಕೆಲಸಕ್ಕೆ ಕೈ ಹಾಕಬೇಕಾದ್ರೆ ಈ ನಿರ್ಬಂಧಗಳಿರ್ತವೆ. ಒಂದು ಕರ್ಮ, ಎರಡನೇದ್ದು ಕಾಲ, ಮೂರನೇದ್ದು ದೇಶ. ಆ ಕರ್ಮ ಮಾಡೋದಕ್ಕೆ ನಿರ್ಬಂಧಗಳಿವೆ. ನರನಾರಾಯಣರಿಗೆ ಇದೇನಾ ಅಂತ ಪ್ರಶ್ನೆ. ಅದಕ್ಕೆ ಮಾರ್ಕಾಂಡೇಯರಂತಾರೆ, ನಿನಗೆ ಮಾತ್ರ ಕಾಲ ಕರ್ಮ ಗುಣಗಳ ನಿರ್ಬಂಧ ಇಲ್ಲ. ಯತ್ಸ್ಥಂ ನ ಕರ್ಮ ಗುಣಕಾಲ ರುಜಸ್ಪೃಶಂತಿ. ಎಲ್ಲರೊಳಗಿದ್ದಾನೆ, ನಮ್ಮೊಳಗಿದ್ದಾನೆ, ಪ್ರಪಂಚದೊಳಗಿದ್ದಾನೆ, ಜಡಚೇತನರಲ್ಲಿ ಹಾಸುವಕ್ಕಾಗಿದ್ದಾನೆ. ಬಟ್ಟೆಯಲ್ಲಿ ನೂಲು ಸೇರ್ಕೊಂಡಿದೆಯಲ್ಲ,
ಬಟ್ಟೆಯಲ್ಲಿರೋ ನೂಲನ್ನು ಎಲ್ಲೆಲ್ಲಿ ಸೇರ್ಕೊಂಡಿದೆ ಅಂತ ನೂಲು ಎಳೆದ್ರೆ ಎಲ್ಲ ಕಡೆಯಲ್ಲಿ ಸೇರ್ಕೊಂಡಿರುತ್ತೆ. ಭಗವಂತ ಹಾಗೆ ಸೇರ್ಕೊಂಡಿದ್ದಾನೆ ಎಲ್ಲರೊಳಗೆ. ಎಲ್ಲರಲ್ಲಿ ಸೇರ್ಕೊಂಡ ಮೇಲೆ ಒಂದು ಬಟ್ಟೆಗೆ ಹಾಕಿದ ಬಣ್ಣ ನೂಲಿಗೂ ಬೀಳ್ತದೋ ಇಲ್ಲೋ? ಬಟ್ಟೆ ಕೆಂಪಾಗಿದೆ ಅಂದರೆ ನೂಲು ಕೆಂಪಾಗದೇ ಇರ್ತದ? ಹಾಗೆ ಜಡಚೇತನರೊಳಗೆ ಭಗವಂತ ಸೇರಿದ್ದಾನೆ ಅಂದಮೇಲೆ ನೂಲಿನಂತೆ ಬಟ್ಟೆಗೆ ಹಾಕಿದ ಬಣ್ಣ ನೂಲಿಗೆ ಸೇರಿದಂತೆ ದೇವರಿಗೂ ಕೂಡ ಕಾಲ, ಕರ್ಮ, ಗುಣಗಳ ಲೇಪ ಇದೆನಾ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾರೆ, ಹಾಗೆ ತಿಳಿಬೇಡ್ರಿ, ಭಗವಂತನ ಸ್ವರೂಪ ಹಾಗಿಲ್ಲ. ಯತ್ ಸ್ಥಂ ನ ಕರ್ಮ ಗುಣ ಕಾಲ ರುಜ ಸ್ಪೃಶಂತಿ. ಕಾಲ ರುಜ ನ ಸ್ಪೃಶಂತಿ, ಕರ್ಮ ರುಜ ನ ಸ್ಪೃಶಂತಿ, ಗುಣರುಜ ನ ಸ್ಪೃಶಂತಿ. ಕಾಲ, ಕರ್ಮ, ಗುಣಗಳು ಭಗವಂತನನ್ನು ಸ್ಪರ್ಶಿಸಲಾರುವು. ಯಾಕೆ? ತಸ್ಯಾವಿತು ಸ್ಥಿರಚರೇಶಿತುರಂಘ್ರಿ ಮೂಲಂ. ಎಂಥ ಅದ್ಭುತವಾದ ಮಾತು. ಅವಿತು ತಸ್ಯ ಸ್ಥಿರಚತೇಷ್ಟು ಅಂಗ್ರಿ ಮೂಲಂ. ಎಂಥ ಅದ್ಭುತ ಮಾತು ನೋಡಿ, ಗಮನಿಸಿ. ಕೈಮುತ್ತಿನ್ಯಾಯ ಹೇಳ್ತಾರೆ, ಯಾರು ಈ ಭಗವಂತನ ಪಾದಮೂಲವನ್ನು ಆಶ್ರಯಿಸಿರ್ತಾರಲ್ಲ ಭಕ್ತರು, ಭಗವಂತನ ಅಪರೋಕ್ಷ ಪಡಿತಾರೆ, ಅವರಿಗೆ ಆ ಅಪರೋಕ್ಷ ಅನ್ನೋದು ಬೆಂಕಿ ಇದ್ದಾಗ ಆಗಿರ್ತದೆ, ಜ್ಞಾನ. ಆ ಜ್ಞಾನದ ಬೆಂಕಿ ಉರಿತಿದ್ರೆ ಅವರಿಗೇನೇ ಕಾಲ ಕರ್ಮಗಳ ಲೇಪ ಇಲ್ಲ, ಇನ್ನು ಭಗವಂತನಿಗೆ ಕಾಲಕರ್ಮದ ಲೇಪ ಎಲ್ಲಿದ ಬರ್ತದೆ ಅಂತ ಕೇಳ್ತಾರೆ. ಎಂಥ ಅದ್ಭುತವಾದ ಮಾತು. ಬೆಂಕಿ ಕಬ್ಬಿಣ ಮಣಿಸ್ಬೇಕಾದಾಗ ಚೆನ್ನಾಗಿ ಕಾಯಿಸ್ತಾರೆ. ಬೆಂಕಿ ಕಬ್ಬಿಣದಲ್ಲಿ ಸೇರ್ಕೊಳ್ತದೆ, ಬಿಸಿ 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 ಆಗಿರ್ತದೆ. ಏಟು ಹಾಕಿದಾಗ ಹೇಗೆ ಬೇಕೋ ಹಾಗೆ ಮಣಿತದೆ. ಆದರೆ ಏಟು ಬೀಳೋದು ಕಬ್ಬಿಣಕ್ಕೋ ಒಳಗೆ ಸೇರಿಕೊಂಡ ಬೆಂಕಿಗೋ? ಯಾರಾದರೂ ಬೆಂಕಿಗೆ ಏಟು ಬೀಳ್ತದೆ ಅಂತಂದರೆ ಏನು ಹೇಳೋಣ? ಏಟು ಯಾವತ್ತಿದ್ರೂ ಕಬ್ಬಿಣಕ್ಕೆ ಬೀಳೋದು. ಮಣದಿದ್ದರಿಂದ ನಮಗೆ ತಿಳುವಳಿಕೆಗೆ ಬರ್ತದೆ, ಓ ಕಬ್ಬಿಣಕ್ಕೆ ಏಟು ಬಿತ್ತು ಮಣಿತು ಅಂತ. ಬೆಂಕಿಗೆ ಏಟು ಬೀಳ್ತದ? ಭಗವಂತ ಬೆಂಕಿ ಇದ್ದ ಹಾಗೆ. ಭಗವಂತನ ಅಪರೋಕ್ಷ ಜ್ಞಾನವು ಬೆಂಕಿ ಇದ್ದಾಗಂತೆ. ಅದಕ್ಕೆ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೇರ್ಜುನ. ಭಗವಂತನೂ ಬೆಂಕಿ, ಭಗವಂತನ ಜ್ಞಾನವೂ ಬೆಂಕಿ ಇದ್ದಾಗೆ. ಅವನ ಬಳಿಗೆ ಯಾವ ಥರದ ಲೇಪ ಬರದಂತೆ, ಯಾವ ರೀತಿಯಿಂದ ಕರ್ಮದ ಲೇಪ ಆಗದಂತೆ ನೋಡ್ಕೊಳ್ತಾನೆ. ನಿಮ್ಮೆಲ್ಲರ ಅಂತಃಕರಣ ಕಟ್ಟಿಗೆ ಇದ್ದ ಹಾಗೆ. ಬೆಂಕಿ ಯಾವಾಗಲೂ ಹುಟ್ಟೋದು ಕಟ್ಟಿಗೆಯಲ್ಲೇ. ನಮ್ಮ ಅಂತಃಕರಣದ ಕಟ್ಟಿಗೆಯನ್ನು ಮಥನ ಮಾಡಬೇಕು. ಶಾಸ್ತ್ರಗಳ ಚಿಂತನ ಮಂಥನ ಮಾಡಿದಾಗ ಭಗವಂತ ಅನ್ನೋ ಅಗ್ನಿ ನಮ್ಮ ಅಂತಃಕರಣದಲ್ಲೇ ಹುಟ್ಟುತ್ತಾನಂತೆ, ಕಟ್ಟಿಗೆಯಲ್ಲಿ. ಕಟ್ಟಿಗೆಗೆ ಹತ್ತಿದ ಬೆಂಕಿ ಯಾವತ್ತಿದ್ರೂ ಕಟ್ಟಿಗೆಯನ್ನೇನು ಉಳಿಸಲ್ಲ, ಅದನ್ನು ಸಮೂಲ ನಾಶ ಮಾಡ್ತದೆ. ಹಾಗೆ ನಮ್ಮ ಅಂತಃಕರಣದಲ್ಲೇ ಜಾಗೃತನಾದ ಭಗವಂತ ಅನ್ನೋ ಬೆಂಕಿ, ಅವನ ಜ್ಞಾನ ಅನ್ನೋ ಬೆಂಕಿ ಅಂತಃಕರಣ, ಕಾಮ, ಕರ್ಮ, ಅವಿದ್ಯೆ ಎಲ್ಲವನ್ನೂ ನಾಶ ಮಾಡಿಬಿಡ್ತದೆ. ಅದಕ್ಕೆ ಭಾಗವತ ಅದನ್ನು ಸ್ಪಷ್ಟಪಡಿಸ್ತು ಮೊದಲನೇ ಸ್ಕಂಧದಲ್ಲೇ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ ಅಂತಾರೆ. ಆ ಭಗವಂತ ಅನ್ನೋ ಬೆಂಕಿ ಮನಸ್ಸಿನೊಳಗೆ ಬರಬೇಕು, ಅಂತಃಕರಣದ ಕಟ್ಟಿಗೆಯಲ್ಲಿ ಉರಿಬೇಕು. ಎಲ್ಲ ಸರಿ ಹೋಗ್ತದೆ. ಆಮೇಲೆ ಮಡಿ ಮಾಡೋದು ಶುರು ಆಗ್ತದೆ. ಅವನ ಹೃದಯದಲ್ಲಿ ಜಾಗೃತನಾದ ಅಂದರೆ ನಾವು ಮಡಿ, ಆಮೇಲೆ ಎಲ್ಲರನ್ನೂ ಮಡಿ ಮಾಡಲಿಕ್ಕೆ ಬರ್ತದೆ. ಹೃದಯದಲ್ಲಿ ಅವನನ್ನು ಜಾಗೃತಗೊಳಿಸದೆ ಹೋದರೆ ಯಾಕೆ ಸಾಧ್ಯ? ಅದನ್ನು ಹೇಳ್ತಾ ಇದ್ದಾರೆ. ಕರ್ಮ ಗುಣ ಕಾಲ ರುಜ ಸ್ಪೃಶಂತಿ ನ ಸ್ಪೃಶಂತಿ. ಈ ಕಾರಣದಿಂದಲೇ ವೇದ ಹೃದಯ, ವೇದದ ಭಾವ ತಿಳಿದಂಥ ಮುನಿಗಳು ನಿನ್ನ ಪಡಿಲಿಕ್ಕೆ, ನಿನ್ನ ಬೆಂಕಿಯನ್ನು ಹೃದಯದಲ್ಲಿ ಉರಿಸಲಿಕ್ಕೆ, ಅಥವಾ ನಿನ್ನ ಜ್ಞಾನಾಗ್ನಿಯನ್ನು ತಮ್ಮ ಹೃದಯದಲ್ಲಿ ಬರುವಂತೆ ಮಾಡಿಕೊಳ್ಳಿಕ್ಕೆ ನಿನ್ನನ್ನೇ ಸ್ತೋತ್ರ ಮಾಡ್ತಾರೆ, ನಿನ್ನೇ ಧ್ಯಾನ ಮಾಡ್ತಾರೆ, ನಿನ್ನೇ ಯಜನ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಅವರು ಮಾಡಿದ ಮತ್ತೊಂದು ಶ್ಲೋಕದ ಅಭಿಪ್ರಾಯ. ಹೀಗೆ ಬ್ರಹ್ಮನಾಗಿ ಲೋಕದೊಳಗೆ ನೀನು ಮಾಡುವಂಥ ಕಾರ್ಯಗಳೇನು? ಲೋಕದ ಪ್ರಸಿದ್ಧಿ ಇರೋದೇನು ಲೋಕದಲ್ಲಿ?
ಬ್ರಹ್ಮನಾಗಿ ಎಲ್ಲವನ್ನು ಸೃಷ್ಟಿ ಮಾಡ್ತಾನೆ ಅಂತ. ಆದರೆ ಮಾರ್ಕಾಂಡೇಯರ ಆ ಸಿದ್ಧಾಂತ ಒಪ್ಪಲಿಲ್ಲ. ಶಿವನಾಗಿ ಭಗವಂತ ಸಂಹಾರ ಮಾಡ್ತಾನೆ ಅಂತ ಹೇಳ್ತಾರೆ. ಶಿವ ಹಾಗೂ ಬ್ರಹ್ಮ ಇವೆರಡೂ ಕೂಡ ದೇವರಿಗೆ ನಿಮಿತ್ತ. ಇವರು ಒಳಗಿದ್ದು ಸೃಷ್ಟಿ ಸಂಹಾರಗಳನ್ನು ಮಾಡೋನು ಭಗವಂತ ಅನ್ನೋ ಸಿದ್ಧಾಂತವನ್ನು ಮಾರ್ಕಾಂಡೇಯರು ಮಂಡಿಸಿದ್ದಾರೆ ಭಾಗವತದಲ್ಲಿ. ಅದೊಂದು ನಾವು ಅರ್ಥ ಮಾಡಿಕೊಳ್ಬೇಕು. ಬ್ರಹ್ಮ ಬಿಭೇತ್ಯಲಮತೋ ದ್ವಿಪರಾರ್ಧ್ಯಧಿಷ್ಣ್ಯ ಕಾಲಸ್ಯತೆ ಮುತ ತತ್ಕೃತ ಭೌತಿಕಾನಾಂ ಅಂತ ವಿವರಣೆ ಕೊಡ್ತಾ ಬರ್ತಾರೆ. ಹಾಗೆ ಸತ್ವ, ರಜಸ್ಸು, ತಮಸ್ಸು 3 ಗುಣಗಳಿಂದ ಸೃಷ್ಟಿ ಮಾಡ್ತಾನೆ. ಅದು ಪ್ರಾಕೃತ ಗುಣ. ಇವುಗಳ ಅಧೀನನಾಗ್ತಾನ ದೇವರು ಅಂತ ಪ್ರಶ್ನೆ. ಯಾವುದನ್ನಾದರೂ ಉಪಯೋಗಿಸಿ ಸೃಷ್ಟಿ ಮಾಡ್ತಾನೆ ಅಂದರೆ ಅವುಗಳಿಗೆ ಅಧೀನನಾಗಬೇಕಲ್ಲ. ಹಾಗಾದರೆ ದೇವರು ಸ್ವತಂತ್ರನ ಹೇಗೆ, ಸ್ವತಂತ್ರ ಹೇಗೆ, ಸರ್ವೋತ್ತಮ ಹೇಗೆ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಮಾರ್ಕಾಂಡೇಯರಂತಾರೆ, ಅದೇನು ಬೇಕಿಲ್ಲಂತೆ ದೇವರು ಸೃಷ್ಟಿ ಮಾಡಲಿಕ್ಕೆ. ಯದ್ಯಪಿ ಅವುಗಳು ಬೇಕೇ ಆಗಿಲ್ಲ, ಸೃಷ್ಟಿ ಹಾಗೆ ಮಾಡಬಲ್ಲ. ಆದರೂ ಕೂಡ ಲೀಲೆಯಿಂದ ಅವುಗಳನ್ನು ಇಟ್ಕೊಂಡು ಮಾಡ್ತಾನಂತೆ. ಇಂಥ ಸೃಷ್ಟಿ ಲೀಲೆಯಿಂದ ಮಾಡೋದು. ಲೀಲಾಧೃತ ಯದಪಿ ಸತ್ವಮಯೀ ಪ್ರಶಾಂತ್ಯೈ ನಾನ್ಯೇ ನೃಣಾಂ ವ್ಯಸನ ಮೋಹಭಿ ಯಶ್ಚಯಾಭ್ಯಾಮ್ ಅಂತ ವಿವರಣೆ ಕೊಟ್ಟರು. ತಸ್ಮೈ ನಮೋ ಭಗವತೆ ಪುರುಷಾಯ ಭೂಮ್ನೆ ವಿಶ್ವಾಯ ವಿಶ್ವಗುರವೇ ಪರದೇವತಾಯ ನಾರಾಯಣಾಯ ಋಷಯೇ ಚ ನರೋತ್ತಮಾಯ ಹಂಸಾಯ ಸಂಯತಗಿರೇ ನಿಗಮೇಶ್ವರಾಯ. ಈಗ ಸ್ತೋತ್ರ ಮಾಡಿ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಯಾರ ದರ್ಶನದ ಪ್ರಕಾಶ ಹೃದಯದೊಳಗೆ ಒಂದು ಬಾರಿ ಬೆಳಗಿತು ಅಂದರೆ ಬಹುಜನ್ಮಾರ್ಜಿತವಾದ ಅಜ್ಞಾನ ಪಾಪ ಎಲ್ಲ ಕಳೆದು ಹೋಗ್ತದೆ. ಯದ್ದರ್ಶನಂ ನಿಗಮ ಆತ್ಮರಹ ಪ್ರಕಾಶಂ ಮುಹ್ಯಂತಿ ಯತ್ರ ಕವಯೋ ಅಜಪರಾಯತಂತಹ ತಂ ಸರ್ವವಾದ ವಿಷಯ ಪ್ರತಿರೂಪಶೀಲಂ ವಂದಾಮಹೇ ಪುರುಷತೆ ಚರಣಾರವಿಂದಂ ವಂದಾಮಹೇ ಪುರುಷಮಾತ್ಮ ನಿಗೂಢಬೋಧಂ. ಇದು ಮಾರ್ಕಾಂಡೇಯರು ಮಾಡಿದ ಕೊನೆಯ ಶ್ಲೋಕ ನರನಾರಾಯಣರನ್ನು ಕುರಿತು. ನರನಾರಾಯಣರ ದಿವ್ಯವಾದ ವೈಭವವನ್ನು ವರ್ಣನೆ ಮಾಡಿದರು, ಅವರ ಗುಣಗ ಚಿಂತನೆ ಮಾಡಿದರು. ಪ್ರೀತನಾದಂಥ ನರನಾರಾಯಣ ಇಬ್ಬರು ಹೇಳ್ತಾರೆ, ಭಗವಾನುವಾಚ, ಹೇ ಮಾರ್ಕಾಂಡೇಯ, ಭೋ ಭೋ ಬ್ರಹ್ಮರ್ಷಿ ವರ್ಯಾಸಿ ಸಿದ್ಧ ಆತ್ಮ ಸಮಾಧಿನ. ಹೇ ಬ್ರಹ್ಮರ್ಷಿ ವರ್ಯ, ಆತ್ಮ ಸಮಾಧಿನ ಸಿದ್ಧ, ಧ್ಯಾನ ಮಾಡಿ ತಪಸ್ಸು ಮಾಡಿ ಸಿದ್ಧನಾಗಿದ್ದಿ. ನನ್ನಲ್ಲಿ ಭಕ್ತಿ ಮಾಡಿ ಸ್ವಾಧ್ಯಾಯ ತಪಸ್ಸು ಇಂದ್ರಿಯಗಳ ನಿಗ್ರಹವನ್ನು ಮಾಡಿ ನನ್ನನ್ನೇ ಪ್ರಕಟಪಡಿಸ್ಕೊಂಡಿದ್ದಿ. ನಾವು ಸಂತುಷ್ಟರಾಗಿದ್ದೇವೆ, ಏನಾದರೂ ವರ ಕೇಳು. ವರದೇಶಾದ ಅಭೀಪ್ಸಿತಂ, ನಾವು ವರ ಕೊಡಲಿಕ್ಕಿರುವವರು. ನಿನಗೇನು ಅಭಿಪ್ರಾಯ ಇದೆ, ಅಭೀಪ್ಸಿತವಿದೆ, ಅದನ್ನು ಕೇಳ್ಕೊ. ವರಂ ಪ್ರತೀಚ್ಛ ಭದ್ರಂತೆ ವರದೇಶಾದ ಅಭೀಪ್ಸಿತಂ. ವರ ಕೇಳು ಅಂದಾಗ ಋಷಿಗಳು ಮಾರ್ಕಾಂಡೇಯರಂತಾರೆ, ವರ ಕೊಡೋದು ಅಂತಾದರೆ ನನಗೆ ಬೇಕಾದದ್ದು ಕೇಳ್ಬೋದಾಗಿತ್ತಲ್ಲ. ಅಲ್ಪ ಆಯುಷ್ಯ ಇದೆ, ಸ್ವಲ್ಪ ಇನ್ಕ್ರೀಸ್ ಮಾಡು, ಬಹಳ ಕಡಿಮೆ ಅನ್ನಿಸ್ತಾ ಇದೆ ಅಂತ ಅನ್ಬೋದಾಗಿತ್ತು. ಅದನ್ನು ಕೇಳಲಿಲ್ಲ. ನಿನ್ನಲ್ಲಿ ಭಕ್ತಿ ಕೊಡು, ನಿನ್ನ ಪಾದಗಳಲ್ಲಿ. ಗೃಹೀತ್ವಾಜಾದಯೋ ಯಸ್ಯ ಶ್ರೀಮತ್ಪಾದಾಬ್ಜ ದರ್ಶನಂ ಮನಸಾ ಯೋಗಪಕ್ವೇನ ಸಭವಾನ್ಮೇಕ್ಷ ಗೋಚರ. ಎಷ್ಟು ಜ್ಞಾನ ಮಾರ್ಕಾಂಡೇಯರಿಗೆ. ಅಜಾದಯ ಯಸ್ಯ ಶ್ರೀಮತ್ಪಾದಾಬ್ಜ ದರ್ಶನಂ ಗೃಹೀತ್ವ. ಬ್ರಹ್ಮಾದಿ ದೇವತೆಗಳು ಈ ನಿನ್ನ ಶ್ರೀಮತ್ ಪಾದಕಮಲಗಳ ದರ್ಶನ ಮಾಡಬೇಕು ಅಂತ ಹಾತುರಿತಿರ್ತಾರೆ. ಅಂಥ ಪಾದ ದರ್ಶನ ಇವತ್ತು ನನಗಾಯ್ತಲ್ಲ, ನನ್ನ ಕಣ್ಣಿಗೆ ಬಿದ್ದಿ. ಅಥಾಪ್ಯಂಬುಜ ಪತ್ರಾಕ್ಷ ಪುಣ್ಯಶ್ಲೋಕ ಶಿಖಾಮಣಿ ದ್ರಕ್ಷೇ ಮಾಂ ಮಾಯಾಂ ಯಯಾಲೋಕಃ ಸಪಾಲೋ ವೇದ ಸದ್ವಿಧಾಂ. ನಿನ್ನ ಮಾಯೆಯನ್ನು ದರ್ಶನ ಮಾಡಬೇಕು ಅಂತ ತವಕಿಸ್ತಾ ಇದ್ದೇನೆ. ಮಾಯಾ ದರ್ಶನದ ಅಪೇಕ್ಷೆ ಪಟ್ರಂತೆ. ಮಾಯಾ ದರ್ಶನ ಅಂದರೆ ಪ್ರಳಯ ಕಾಲದ ರೂಪ ತೋರಬೇಕು ಅಂತ.
ಪ್ರಳಯ ಕಾಲದ ರೂಪ ತೋರಿಸು ಅಂತ ಪ್ರಾರ್ಥನೆ ಮಾಡ್ತಾರೆ. ಈ ಥರದ್ದು ಭಕ್ತರಿರ್ತಾರೆ ಅಂದರೆ ಯೋಚನೆ ಮಾಡಿ. ಪ್ರಳಯ ನೋಡಬೇಕು ಅಂತ ಅಪೇಕ್ಷೆ ಪಡ್ತಿದ್ದೇನೆ ಅಂತಂದ. ಆಯಿತು, ಪ್ರಳಯ ತೋರಿಸ್ತೇನೆ ಎಂದ. ವರ ಕೊಡ್ತಾನೆ. ಸ್ವಲ್ಪ ಸಮಯ ತಡೆದು ಮಾರ್ಕಾಂಡೇಯರು ವರ ಕೊಟ್ಟಿದ್ದಾನೆ ನಾರಾಯಣ ಅಂದರೆ ಪ್ರಳಯ ತೋರಿಸ್ತಾನೆ. ಯಾವಾಗ ತೋರಿಸ್ತಾನೋ ತೋರಿಸ್ತಾನೆ. ಧ್ಯಾನ ಮಾಡ್ತಾ ಇದ್ರಂತೆ. ಒಮ್ಮೆ ಪುಷ್ಪಭದ್ರಾ ತೀರದಲ್ಲಿ ಚಿತ್ರಶಿಲೆಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡುವಾಗ ಇದ್ದಕ್ಕಿದ್ದಂತೆ ಶಬ್ದ ಬಂತಂತೆ. ಏನು ಶಬ್ದ ಅಂತ ಕಣ್ತದ್ದು ನೋಡ್ತಾರೆ. ಭಾರಿ ಗಾಳಿ, ಎಲ್ಲೆಡೆಯಲ್ಲಿ ಸಮುದ್ರದ ಅಲೆಗಳಂತೆ ನೀರು. ನೀರೇ ನೀರು. ಯಾಕೆ ಹೀಗಾಗ್ತಿದೆ ಅಂತ ಅವರಿಗೆ ನೆನಪಾಯಿತು. ಓ, ವರ ಕೇಳಿದ್ದೆ ಶುರುವಾಗಿದೆ, ಪ್ರಳಯ ತೋರಿಸ್ತಿದ್ದಾನೆ. ತಂ ಚಂಡ ಶಬ್ದಂ ಸಮುದೀರಯಂತಂ ಬಲಾಹ ಕಾನ್ವಭವನ್ ಕರಾಳಾಹ. ಭಾರಿ ಭಾರಿ ನೀರಿನ ಆರ್ಭಟ. ಎಲ್ಲೆಡೆಯಲ್ಲಿ ನೋಡ್ತಿದ್ದಾರೆ. ಗಿಡ ಮರಗಳು ತತ್ತರಿಸಿ ಬೀಳ್ತಿದ್ದಾವೆ. ನಾಲ್ಕು ದಿಕ್ಕಿನಲ್ಲಿಯೂ ಸಮುದ್ರದ ಅಲೆಗಳಂತೆ ನೀರು ಅಪ್ಪಳಿಸಿ ಬಂದ್ಬಿಡ್ತು. ಇವರದೇ ಆದ ಕಮಂಡಲು, ದಂಡ ಎಲ್ಲ ಹೊರಟೋಯ್ತು. ಆಶ್ರಮ ಏನಿಲ್ಲ, ಏಕಾರಣವಾಗೋಯ್ತು. ಇವರು ನೀರಿನಲ್ಲಿ ಈಜ್ತಾನೆ ಇದ್ದಾರೆ. ಪಾಪ ಈಜೇ ಈಜ್ತಾರೆ. ಒಬ್ಬಂಟಿಗರಾಗಿದ್ದಾರೆ. ಏನೂ ಕಾಣ್ತಾ ಇಲ್ಲ. ಬಹಳ ಹೊತ್ತು ಈಜ್ತಾ ಬಹುದೂರ ಹಾಗೆ ಬಂದಾಗ ಅಲ್ಲೊಂದು ಪ್ರಕಾಶ, ಭಾರಿ ಪ್ರಕಾಶ ಬರ್ತಾ ಇದೆ. ಏನಿದು ಅಂತ. 10,000 ವರ್ಷ ಆಗಿದೆ. ಈಜಿ ಅಯುತಾಯುತ ವರ್ಷಾಣಾಂ, ಇನ್ನೂ ಜಾಸ್ತಿ ಅಂತಾರೆ. ಬರೀ 10 ಇನ್ನೂ ಹೆಚ್ಚಿನ ಸಂಖ್ಯೆ ಹೇಳಿದ್ದಾರೆ. ಪ್ರಾಗುತ್ತರಸ್ಯಾಂ ಶಾಖಾಯಾಂ ತಸ್ಯಾಪಿ ದದೃಶೇ ಶಿಶುಂ ನೆಗ್ರೋಧಪೂತಂ ದದೃಶೇ ಫಲಪಲ್ಲವ ಶೋಭಿತಂ. ಒಂದು ನೆಗ್ರೋಧ ವೃಕ್ಷದ ಎಲೆ, ಆ ಎಲೆಯ ಮೇಲೆ ಒಂದು ಶಿಶು ಮಲಗಿದೆ ಅಂತ. ಆಲದ ಎಲೆಯ ಮೇಲೆ ಒಂದು ಶಿಶು ಮಲಗಿದ್ದನ್ನು ಕಾಣ್ತಾರೆ. ಭಾರೀ ಪ್ರಭೆ ಅದರ ದೇಹದಿಂದ ಹೊರಬರ್ತಾ ಇದೆ, ಮಗುವಿನ ದೇಹದಿಂದ. ತಮಸ್ಸನ್ನೆಲ್ಲ ಬಾಯಲ್ಲಿ ಕುಡಿತಾ ಇದೆ ಅಂತದೆ. ಬರೀ ಕತ್ತಲು ಅದನ್ನು ಕುಡಿತದೆ. ಎಲ್ಲೆಡೆಯಲ್ಲೂ ಬೆಳಕು ಚೆಲ್ತಾ ಇದೆ. ಯಾರಿದು ಅಂತ ಅವರಿಗೆ ಆಶ್ಚರ್ಯ. ಮಹಾಮರಕತಶ್ಯಾಮಂ ಶ್ರೀಮದ್ವದನ ಪಂಕಜಂ. ಮರಕತ ರತ್ನದಂತೆ ನೀಲಬಣ್ಣ ಮೈಬಣ್ಣ, ಕಮಲದಂತೆ ಮುಖ, ಶಂಖದಂಥ ಕಂಠ, ಮಹೋರಸ್ಕಂ ಸುನಾಸಂ ಸುಂದರಭ್ರುವಂ, ಶ್ವಾಸೈದಜ ಕಂಬುಶ್ರೀ ಕರ್ಣದಾಡಿಮಂ, ಶ್ವಾಸೈಜದಲ ಕಾಭಾತಂ ಕಂಬುಶ್ರೀ ಕರ್ಣದಾಡಿಮಂ ಎಲ್ಲ ವರ್ಣನೆ ಮಾಡಿದ್ದಾರೆ. ಒಬ್ಬ ಕವಿ ಹೇಳ್ತಾನೆ ಹೇಗಿದ್ದ ಅಂತ. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶ್ಯ ಧೀರಃ ವಟಸ್ಯ ಪತ್ರಸ್ಯ ಪುಟೇ ಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಅದು ಇದೇ ರೂಪವನ್ನು ವರ್ಣನೆ ಮಾಡಿದ್ದು. ಕೈಗಳು ಕಮಲದಂತೆ, ಮುಖ ಕಮಲ, ಪಾದ ಕಮಲ. ಪಾದದ ತುದಿ ಭಾಗವನ್ನು ಅಂದರೆ ಬೆರಳನ್ನು, ಹೆಬ್ಬೆರಳನ್ನು ಬಾಯಲ್ಲಿಟ್ಟುಕೊಂಡು ಏನು ಆ ರಸ ಎಷ್ಟು ರುಚಿ ಇದೆ ಅನ್ನೋ ಹಾಗೆ ಸವಿತಿತ್ತಂತೆ ಮಗು. ಮಕ್ಕಳೆಲ್ಲ ಸಾಮಾನ್ಯ ಅಂಗಾತ ಮಲಗಿಸಿದರೆ ಆ ಮಕ್ಕಳು ತಮ್ಮ ಪಾದ ಹೀಗೆತ್ತಿ ಕೈಯಿಂದ ಗಟ್ಟಿ ಹಿಡಿದು ಬಾಯಲ್ಲಿ ಇಟ್ಕೊಂಡು ಅದನ್ನೇನೋ ಸವಿತಿರ್ತಾವೆ. ರುಚಿ ಇದೆ ಅನ್ನೋ ಹಾಗೆ. ಭಗವಂತ ಹಾಗೆ ಮಾಡಿದ್ದ ಅಂತಾರೆ. ಎಷ್ಟರ ಮಟ್ಟಿಗೆ ಆ ರೂಪ ತೋರಿಸಿದ ಇವರಿಗೆ ಅಂದರೆ, ಆ ರೂಪ ನೋಡಿ ಮೋಹಿತರಾದ ಮಾರ್ಕಾಂಡೇಯರು ಅಂಥ ನೀರಿನ ರಭಸದೊಳಗೆ ಅಪ್ಪಳಿಸಿ ಹೋಗ್ತಾ ಇದ್ರು. ಅದನ್ನು ಅಪಗೊಳ್ಬೇಕು ಅನ್ನಿಸ್ತಂತೆ. ಏನು ಮುದ್ದಾಗಿದೆ ಈ ರೂಪ ಅಂತ ನೋಡಿದರೆ ಭಗವಂತ ಸಾಕ್ಷಾತ್ ಶ್ರೀಹರಿ ಮುಕುಂದ ಎಲ್ಲ ಪ್ರಪಂಚವನ್ನೇ ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡಿದ್ದಾನೆ. ಖಮ್ರೋದಸಿ ಭಗಣಾನ್ ಅದ್ರಿಸಾಗರಾನ್ ದ್ವೀಪಾನ್ ಸವರ್ಷಾನ್ ಕಕುಭಸುರಾಪ್ಸರಾನ್ ಸುರಾಸುರಾನ್ ವನಾನಿ ದೇಶಾನ್ ಸರಿತಃ ಪುರಾಕಾರ್ ಖೇಟಾನ್ ವ್ರಜಾನ್ ಆಶ್ರಮವರ್ಣವೃತ್ತಯಃ.
ಎಲ್ಲ ತನ್ನ ಹೊಟ್ಟೆಯಲ್ಲಿಟ್ಕೊಂಡಂಥ ಬಾಲಕನನ್ನು ಇವ್ರು ನೋಡಿ, ಅರೇ ಇದನ್ನು ನಾನು ಅಪ್ಪುಗೊಳ್ಬೇಕು ಅನ್ನಿಸ್ತಾ ಇದೆ, ಮುದ್ದಾಡಬೇಕು ಅನ್ನಿಸ್ತಾ ಇದೆ ಅಂತ ಹತ್ರ ಬಂದರೆ ಆ ಮಗು ಒಂದ್ಸಲಿ ಉಸುರನ್ನು ಜೋರು ಮಾಡಿತು ಮೂಗಿನಲ್ಲಿ. ಆ ಉಸುರು ಬಹಳ ವೇಗವಾಗಿ ಎಲ್ಲವನ್ನು ಎಳ್ಕೊಳ್ತಿತ್ತಂತೆ, ಇವರನ್ನು ಎಳ್ಕೊಳ್ತಂತೆ. ಮಗುವಿನ ಮೂಗಿನ ಪುಟಗಳಲ್ಲಿ ಉಸುರಿನ ರೂಪದಲ್ಲಿ ಎಳೆಯುವಾಗ ಇವರು ಹೋಗ್ಬಿಟ್ರು. ತಾವತ್ ಶಿಶೋರ್ವೈ ಶ್ವಸಿತೇನ ಭಾರ್ಗವ ಸೋಂತಃ ಪ್ರವಿಷ್ಟಂ ಮಶಕೋ ಯಥಾ ವಿಶತ್. ಮಶಕದಂತೆ ಒಳಗೆ ಪ್ರವೇಶನೇ ಮಾಡಿಬಿಟ್ರು. ಎಲ್ಲಿ ಹೋದೆ ಅಂತ ಗೊತ್ತಾಗ್ತಾ ಇಲ್ಲ. ಹೊರಗೆಲ್ಲ ನೋಡ್ಕೊಂಡು ಬಂದಿದ್ದಾರೆ, ಒಳಗೆ ಹೋದ್ರು ನೋಡ್ತಾರೆ. ತತ್ರಾಪ್ಯದೋ ನ್ಯಸ್ತಮಚಷ್ಟ ಕೃಷ್ಣಶೋ ಯಥಾ ಪುರಾ ಶುಧತೀವ ಹ್ಯುಸ್ಮ ವಿಸ್ಮಿತಃ. ಒಳಗೆ ಹೋದ್ಮೇಲೆ ಮತ್ತೆ ಪುನಃ ಎಲ್ಲಿ ಬಂದಿದ್ರು ಅಲ್ಲಿಗೆ ಬಂದಿದ್ರಂತೆ. ಎಲ್ಲಿ ಹೋಗಿದ್ವಿ ಗೊತ್ತಾಗಲಿಲ್ಲ, ಎಲ್ಲಿ ಬಂದ್ವಿ ಗೊತ್ತಾಗಲಿಲ್ಲ. ಒಟ್ಟು ಪ್ರಳಯದ ರೂಪ ತೋರಿಸಿಬಿಟ್ಟೆ. ಏನು 3D ಸಿನಿಮಾ ಇದ್ದಂಗೆ ಅಂತ. ಭಗವಂತನ ಮುಂದೆ ಯಾವುದು ನಡೆಯಲ್ಲ. ಯಾಕಂದರೆ ಇದು ಸ್ಥಿತಿಕಾಲ. ಸ್ಥಿತಿಕಾಲದಲ್ಲಿ ಪ್ರಳಯ ರೂಪ ನೋಡಬೇಕು ಅಂತ ಈತ ಆಸೆ ಪಡ್ತಿದ್ದಾನೆ. ಇದೇ ಬ್ರಹ್ಮಾಂಡವನ್ನು ಈಗಲೇ ನಾಶ ಮಾಡಿ ತೋರಿಸ್ಲಿಕ್ಕಾಗ್ತದ? ಈಗಾಗಲೇ ಬ್ರಹ್ಮಾಂಡದಲ್ಲಿರೋ ಸ್ಥಿತಿ ಏನಾಗಬೇಡ. ನೋಡಿದರೆ ಬ್ರಹ್ಮಾಂಡದ ಪ್ರಳಯ ನೋಡಬೇಕು, ನಿನ್ನ ಪ್ರಳಯದ ರೂಪ ನೋಡಬೇಕು ಅಂತ ಭಕ್ತ ಕೇಳ್ತಾ ಇದ್ದಾನೆ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ. ಏನು ಬೇಕಾದರೂ ಮಾಡಬಲ್ಲ. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ. ಯಾವ ಬ್ರಹ್ಮಾಂಡದ ಪ್ರಳಯ ತೋರಿಸಿದ ಅಂಥೇಳಿ ಗೊತ್ತಾಗಲ್ಲ. ಅದಕ್ಕೆ ಇದನ್ನು ಹೆಚ್ಚು ತರ್ಕ ಮಾಡಲಿಕ್ಕೆ ಬರಲ್ಲ ಅಂತಾರೆ ಜ್ಞಾನಿಗಳು. ಅವ ಕೇಳಿದ್ದು, ಇವ ಅವನಿಗೆ ಕೊಟ್ಟದ್ದು, ಅವನಿಗೆ ಇವನು ತೋರಿಸಿದ್ದು ತನ್ನ ರೂಪ ಪ್ರಳಯ. ಇಷ್ಟೇ ಕಿವಿಯಿಂದ ಕೇಳಬೇಕೇ ಹೊರತು ಇಲ್ಲಿ ತರ್ಕ ಮಾಡಿ ಎಷ್ಟನೇ ಕಲ್ಪದ ಬ್ರಹ್ಮಾಂಡದ ಪ್ರಳಯ ದೇವರು ತೋರಿಸಿದ ಹೇಳ್ರಿ ಅಂದರೆ ಗೊತ್ತಿಲ್ಲಪ್ಪ ಅಂತೀವಿ ಅಷ್ಟು. ಗೊತ್ತಿಲ್ಲ. ಎಷ್ಟನೇ ಕಲ್ಪ, ಯಾವಾಗದು, ಸ್ಥಿತಿ ಕಾಲದಲ್ಲಿ ಹೇಗೆ ನಮಗೇನು ಗೊತ್ತೋ, ತೋರಿಸಿದ್ದು ಹೇಳಿದ್ದಾರೆ ಹೇಳ್ತೀವಿ ಅಷ್ಟು. ತಸ್ಮಿನ್ ಪೃಥಿವ್ಯಾ ಕಕುದಿ ಪ್ರರೂಢಂ. ಪುನಃ ತಮ್ಮ ಚಿತ್ರಶಿಲೆ ಮೇಲೆ ಪುಷ್ಪಭದ್ರಾ ತೀರದಲ್ಲಿ ಕುಳಿತಿದ್ದಾರೆ, ಕಣ್ಣು ಮುಚ್ಚಿದ್ದಾರೆ. ಅದೇ ರೂಪ ಕಣ್ಣು ಮುಂದೆ ಬರ್ತಾನೆ ಇದೆ, ಧ್ಯಾನ ಮಾಡ್ತಾನೆ ಇದ್ದಾರೆ. ಏನಾನಂದ ಏನಾನಂದ ಅಂತ. ತಾವತ್ ಸ ಭಗವಾನ್ ಸಾಕ್ಷಾತ್ ಯೋಗಾಧೀಶೋ ಗುಹಾಶಯ ಅಂತರ್ದಧ ಋಷೇ ಸದ್ಯೋ ಯಥಾ ನೀಶ ನಿರ್ಮಿತ. ಈ ರೀತಿ ಭಗವಂತ ಅವನಿಗೆ ಅಂತರ್ಧಾನನಾದ ಆಮೇಲೆ ಈ ಯೋಗ ಮಾಯೆಯನ್ನು ಕಂಡಂಥ ಮಾರ್ಕಾಂಡೇಯರಿಗೆ ಇನ್ನೇನೂ ಬೇಡ ಅನಿಸ್ಬಿಡ್ತಂತೆ. ಏನು ಇದಕ್ಕಿಂತ ಬೇರೆ ಏನು ನೋಡಬೇಕು? ನನ್ನ ಬದುಕು ಸಾರ್ಥಕ, ನನ್ನ ಜೀವನ ಸಾರ್ಥಕ ಅಂದ್ಕೊಂಡು ದೇವರಿಗೆ ಶರಣಾಗತರಾಗಿ ಸುಮ್ಮನಾಗಿಬಿಟ್ರು. ಇಂಥ ಮಹಾನುಭಾವರನ್ನು ತಪಸ್ಸಿಗೆ ಕುಳಿತಾಗ ಒಂದ್ಸಲಿ ಆಕಾಶ ಮಾರ್ಗವಾಗಿ ಶಿವಪಾರ್ವತಿಯರು ಹೋಗ್ತಾ ಇದ್ರು. ನೋಡಿದ್ರಂತೆ ಇವರನ್ನು, ಮಾರ್ಕಾಂಡೇಯರನ್ನು ತಪಸ್ ಮಾಡ್ತಾ ಇದ್ರು. ಪಾರ್ವತಿಗೆ ಶಿವ ಹೇಳ್ದ, ಹೇಗಿದ್ರು ಬಂದಿದ್ದಿ, ಇವರನ್ನು ಭೇಟಿಯಾಗಿ ಬರೋಣ ಬಾ ಅಂತ. ಇವರನ್ನಲ್ಲದೆ ಇನ್ಯಾರನ್ನು ಭೇಟಿ ಆಗಬೇಕು? ಶಿವ ಹೇಳಿದ್ವ ಮಾತು ಪಾರ್ವತಿಗೆ. ಆ ಮಾತು ಬಹಳ ಚೆನ್ನಾಗಿದೆ. ಸ್ವತಃ ಶಿವನೇ ಬಂದು ಮಾರ್ಕಾಂಡೇಯರ ಹತ್ರ ಅವರಿಂದ ಸ್ತೋತ್ರ ಮಾಡಿಸ್ಕೊಂಡು ಅವರಿಗೆ ವರ ಕೊಟ್ಟ ಅಂತ ಕಥೆ ಪುರಾಣದಲ್ಲಿ ಬರ್ತದೆ. ಆಗ ಶಿವ ಹೇಳ್ತಾನೆ, ಇದಕ್ಕಿಂತ ದೊಡ್ಡ ಲಾಭ ಇಲ್ಲ. ಭಗವದ್ಭಕ್ತರನ್ನು ದರ್ಶನ ಮಾಡೋದೇ ಬದುಕಿನಲ್ಲಿ ಲಾಭ. ಹಾಗಾಗಿ ಆತ ವೈಕುಂಠ ಆಕಾಶ ಮಾರ್ಗವಾಗಿ ಬಂದು ಪಾರ್ವತಿ ಸಮೇತವಾಗಿ ಇವರ ಬಳಿಗೆ ಬಂದಂತೆ. ಅಯಂ ಹಿ ಪರಮೋ ಲಾಭ ನೃಣಾಂ ಸಾಧು ಸಮಾಗಮ. ಇದು ಶಿವ ಹೇಳಿದ ಮಾತು. ಬಹಳ ಹಣ ಸಂಪಾದಿಸಿದ್ವಿ, ಸ್ಥಿರ ಆಸ್ತಿ ಗಳಿಸಿದ್ವಿ, ವಾಹನ ಖರೀದಿ ಮಾಡಿದ್ವಿ, ಇದೆಲ್ಲ ಲಾಭ ಅಂತ ಅನ್ನಲ್ಲ. ಬಹಳ ದೊಡ್ಡ ಲಾಭ ಅಲ್ಲ ಅಂತ. ಅದು ಲಾಭನೇ, ಆದರೆ ಇಷ್ಟು ಲಾಭ ಅಲ್ಲ, ಪರಮ ಲಾಭ ಅಲ್ಲ. ಪರಮ ಲಾಭ ಅಂತ ಯಾವುದನ್ನು ಕರಿಬೇಕು? ಭಗವಂತನನ್ನು ಕಂಡ ಭಕ್ತರನ್ನು ಯಾವತ್ತು ನೋಡ್ತೇವೋ ಅವರ ಸಮಾಗಮ ಆಗ್ತದೋ ಅದು ಪರಮ ಲಾಭ ಅಂತ. ಉಳಿದೆಲ್ಲ ಬರೀ ಲಾಭ ಅಷ್ಟೆ. ಪರಮ ಲಾಭ ಅಂದರೆ ಸಾಧು ಸಮಾಗಮ.
ಹಾಗಾಗಿ ಸಾಧುಗಳ ಸಮಾಗಮವನ್ನು ಪರಮಲಾಭ ಅಂತ ಕರೀತಾರೆ. ಬಂದದ್ದನ್ನು ನೋಡಿ ಮಾರ್ಕಾಂಡೇಯರು ಸಂತೋಷಪಟ್ಟರು, ನಮಸ್ಕಾರ ಮಾಡಿ ಶಿವನನ್ನು ಕುರಿತು ಸ್ತೋತ್ರ ಮಾಡಿದರು. ಮಾರ್ಕಾಂಡೇಯ ಕೃತ ಶಿವಸ್ತೋತ್ರ ಅಂತ ಪುರಾಣದಲ್ಲಿ ಹೇಳಿದ್ದಾರೆ. 4-5 ಶ್ಲೋಕಗಳಿದ್ದಾವೆ. ಕೊನೆಯ ಶ್ಲೋಕ ನಮಃ ಶಿವಾಯ ಶಾಂತಾಯ ಸತ್ವಾಯ ಪ್ರಮೃಡಾಯ ಚ ರಜೋಜುಷೇಪ್ಯಘೋರಾಯ ನಮಸ್ತುಭ್ಯಂ ತಮೋಜುಷೇ. ಇದು ಶಿವಸ್ತೋತ್ರ ಮಾರ್ಕಾಂಡೇಯರು ಮಾಡಿತು. ಮಾರ್ಕಾಂಡೇಯರ ಸ್ತೋತ್ರಕ್ಕೆ ಪ್ರಸನ್ನನಾಗಿ ಶಿವ ಕೇಳಿದ, ಮಾರ್ಕಾಂಡೇಯ, ಯೋಗ ಮಾಯೆಯನ್ನು ನೋಡಿ ಬಂದೆಲ್ಲಪ್ಪ, ನಿನ್ನನ್ನು ನೋಡಿ ಬಹಳ ಸಂತೋಷ ಆಗ್ತಾ ಇದೆ. ನಿನ್ನಂಥವರಿದ್ದಾರೆ ಅಂತ ಲೋಕದಲ್ಲಿ ಇನ್ನೂ ಶಾಂತಿ ಇದೆ. ಬಹಳ ಒಳ್ಳೆ ಅದ್ಭುತ ನಿನ್ನ ಮಹಿಮೆ, ನಿನ್ನ ಪ್ರಸಿದ್ಧಿ, ನಿನ್ನ ಕೀರ್ತಿ. ನಿನಗೆ ವರ ಕೊಡೋಣ ಅಂತ ಬಂದಿದ್ದೇವೆ, ಏನಾದರೂ ವರ ಕೇಳು ಅಂದ. ವರ ಕೇಳು ಅಂತಿದ್ದಾನಲ್ಲ, ದೇವರ ಪಾದಗಳಲ್ಲಿ ಭಕ್ತಿ ಕೊಡು ಅಂತ ಅನಾಥ. ಭಕ್ತಿ ಇದ್ದೇ ಇದೆ, ಭಕ್ತಿ ಇಲ್ಲ, ಭಕ್ತಿ ಅಭಿವೃದ್ಧಿ ಆಗಲಿ. ನೋಡಿ, ಇದೇ ಭಗವದ್ಭಕ್ತರು, ಏಕಾಂತ ಭಕ್ತರು ಕೇಳುವ ಪದ್ಧತಿ. ಅವರ ಬದುಕನ್ನೇ ಅವರು ದೇವರಿಗಾಗಿ ಮೀಸಲಿಡ್ತಾರೆ. ಬ್ರಾಹ್ಮಣ ಸಾಧವ ಶಾಂತಾ ನಿಸ್ಸಂಗಾ ಭೂತವತ್ಸಲಾ ಏಕಾಂತ ಭಕ್ತ ಅಸ್ಮಾಸು ನಿರ್ವೈರ ಸಮದರ್ಶಿನಃ ಅಂತ ಮಾತನ್ನು ಹೇಳ್ತಾರೆ. ಏಕಾಂತ ಭಕ್ತರು ನೋಡಿ, ಆ ಸ್ವಭಾವ ಬೆಳೆಸ್ಕೊಳ್ಬೇಕು. ಶಿವ ಹೇಳುವ ಮಾತು, ಅಹಂಚ ಭಗವಾನ್ ಬ್ರಹ್ಮ ಸ್ವಯಂಚ ಹರಿರೀಶ್ವರ ನತೇ ಮೈ ಅಚ್ಯುತೆ ಜೇಚ ಭಿದಾಮಣ್ವಪಿ ಚಾಕ್ಷತೆ. ಇದು ಶಿವ ಹೇಳುವ ಮಾತು. ಈ ಮಾತಿಗೆ ರಾಜರೂ ಕೂಡ ಯುಕ್ತಿ ಮಲ್ಲಿಕೆಯಲ್ಲಿ ವಿಶೇಷ ವ್ಯಾಖ್ಯಾನ ಮಾಡಿದ್ದಾರೆ. ಈ ಮಾತಿನ ಅರ್ಥ ಏನು ಅಂತ ಸ್ವಲ್ಪ ಗಮನಿಸ್ರಿ. ಶಿವ ಹೇಳ್ತಾನೆ, ವರವನ್ನು ಬೇಡ್ಕೋ, ವರ ಬೇಡ್ಕೋ, ನೀನು ಏನಾದರೂ ವರವನ್ನು ಬೇಡ್ಕೋ. ನಾನು ಹಾಗೂ ಬ್ರಹ್ಮ ಶಿವ ಮೂವರಿದ್ದೇವೆ. ನಮ್ಮ ಮೂವರಲ್ಲಿಯೂ ಕೂಡ ಅಣ್ವಪಿ ಭೇದಂ ನ ಚಕ್ಷತೆ. ಸ್ವಲ್ಪವೂ ಭೇದವನ್ನು ಯಾರು ತಿಳಿಯಲ್ವೋ ಅವನು ನಿಜವಾಗಲೂ ಕೂಡ ಮುಕ್ತಿಭಾಗಿ ಆಗ್ತಾನೆ ಅಂತ. ನೋಡಿ, ಶ್ಲೋಕ ಹೀಗಿದೆ, ಅಹಂಚ ಭಗವಾನ್ ಬ್ರಹ್ಮ ಸ್ವಯಂಚ ಹರಿರೀಶ್ವರ ನತೇ ಮೈ ಅಚ್ಯುತೇಜೇ ಚ ಭಿದಾಂ ಅಣ್ವಪಿ ಚಕ್ಷತೆ ನಾತ್ಮನಶ್ಚ ಜನಸ್ಯಾಪಿ ತದ್ಯುಷ್ಮಾನ್ ವಯಮೀಮಹಿ. ಹೀಗೆಲ್ಲ ಶ್ಲೋಕಗಳಿವೆ. ಕೆಲವರು ಇದನ್ನು ಅರ್ಥೈಸುವಾಗ ನೋಡಿ, ಸ್ವತಃ ಶಿವನೇ ಹೇಳಿಬಿಟ್ಟಿದ್ದಾನೆ, ಅಣ್ವಪಿ ಭಿದಾಂ, ಸ್ವಲ್ಪವೂ ಭೇದವನ್ನು ಕಾಣಲ್ಲ ನನ್ನಲ್ಲಿ, ಅಚ್ಯುತನಲ್ಲಿ, ಬ್ರಹ್ಮನಲ್ಲಿ ಅಂತಂದ. ಅದಕ್ಕೆ ಎಲ್ಲ ರಾಜರು ವಿಶೇಷ ವ್ಯಾಖ್ಯಾನ ಮಾಡ್ತಾರೆ. ಭೇದವನ್ನು ಕಾಣಲ್ಲ ಅಂದರೆ ಲೋಕದಲ್ಲಿ ವ್ಯವಹಾರ ಹೀಗಿದೆ ಅಂತ ತೋರಿಸಿಕೊಡ್ತಾರೆ. ನೀವ್ಯಾರು ಅಂತ ಪರಿಚಯ ಮಾಡಿಸ್ಬೇಕಾಗಿದೆ. ಕೇಳ್ತಾರೆ ಪ್ರಶ್ನೆ, ನೀವ್ಯಾರು? ನಾವು ಯಾರು ಅಂತ ಪರಿಚಯಿಸುವ ಪದ್ಧತಿ ಬೇರೆ ಬೇರೆ ಥರ ಇದೆ. ಆವಾಗ ಅವ್ರಿಗೆ ಪರಿಚಯ ಇರೋರೊಬ್ರು ಇರ್ತಾರೆ ನೋಡಿ, ನಿಮಗವ್ರು ಗೊತ್ತಿದ್ದಾರಲ್ಲ ಅವರೇ ನಾವು ಅಂತಂತಾರೆ. ನಿಮಗವ್ರು ಹೇಗಿದ್ರೂ ಗೊತ್ತಿದ್ದಾರೆ, ಅವ್ರು ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ಇಷ್ಟು ತಿಳ್ಕೊಳ್ರಿ ಸಾಕು. ಅಂದ್ರೆ ಅರ್ಥ ಏನು? ಅವ್ರಿಗೆ ಪರಿಚಯ ಇರೋ ವ್ಯಕ್ತಿ ಹಾಗೂ ನಾವು ಒಂದೇ ಅಂತ ಅರ್ಥನ, ಅಥವಾ ಅವರಂತೆ ನಾವು ಇದ್ದೇವಿ, ಅವರಲ್ಲಿರುವ ಗುಣಧರ್ಮಗಳು ನಮ್ಮಲ್ಲಿರುವ ಗುಣಧರ್ಮಗಳು ತುಂಬ ಹೋಲಿಕೆ ಇದೆ, ಇಷ್ಟೇ ಅರ್ಥ ಅಲ್ವೇ? ಹಾಗೆ ಭಗವಂತ ಶಿವನೂ ಕೂಡ ವಿಷ್ಣುವಿನಲ್ಲಿ, ಬ್ರಹ್ಮನಲ್ಲಿ, ನನ್ನಲ್ಲಿ ಸ್ವಲ್ಪವೂ ಭೇದ ಇಲ್ಲ ಅಂತ ತಿಳಿ. ನೋಡಿ, ಈ ಮಾತನ್ನು ಹೇಗೆ ಅರ್ಥೈಸ್ಕೊಳ್ಬೇಕು ಅಂತ ವಾದಿಗಳ ಜೊತೆಗೆ ವಾದ ಮಾಡಿದ್ದಾರೆ ವಾದರಾಜರು. ಇದೆಲ್ಲ ಚಮತ್ಕಾರ. ಮತ್ತೆ ಹೇಳಿದ ಶಿವ, ನತೇ ಮಯ್ಯಚ್ಯುತೇಜೇ ಚ ಭಿದಾಮಣ್ವಪಿ ಚಕ್ಷತೆ ಅಂತ ಹೇಳಿದ್ದಲ್ಲದೆ ಮತ್ತೊಂದು ಮಾತು ಹೇಳ್ತಾನೆ. ನೋಡು ಮಾರ್ಕಾಂಡೇಯ, ನಿನ್ನನ್ನು ನಾವು ನೋಡ್ಲಿಕ್ಕೆ ಬಂದದ್ರಿಂದ ನಮಗೊಂದು ಲಾಭ ಆಯಿತು ಅಂತಂದರು. ಯಾಕೆ ಅಂದರೆ ನೀನು ಯೋಗ ಮಾಯೆಯನ್ನು ನೋಡಿದ ಭಗವದ್ಭಕ್ತ. ನಿನ್ನ ನೋಡಿದ್ರಿಂದ ನಮಗೆ ಪುನರ್ಜನ್ಮ ಇಲ್ಲ ಅಂದ್ರಂತೆ ರುದ್ರದೇವರು.
ನೋಡಿ, ಆ ಮಾತಿನ ಮರ್ಮ ಅರ್ಥ ಮಾಡ್ಕೊಳ್ಳೋಣ. ನ ಹ್ಯಮ್ಮಯಾನಿ ತೀರ್ಥಾನಿ ನ ದೇವಾ ಮೃಚ್ಛಿಲಾಮಯಾ ನ ದೇವಾಶ್ಚೇತನೋಜ್ಜಿತಾ ಅಂತ ಪಾಠ ಇದೆ. ನ ದೇವಾ ಮೃಚ್ಛಿಲಾಮಯಾ ತೇ ಪುನಂತ್ಯುರುಕಾಲೇನ ಯೂಯಂ ದರ್ಶನ ಮಾತ್ರತಃ. ಇದೊಂದು ಶ್ಲೋಕ ಶಿವ ಮಾರ್ಕಾಂಡೇಯರನ್ನು ಪ್ರಶಂಸೆ ಮಾಡುವಾಗ ಹೇಳಿದ್ದು. ನಹ್ಯಮ್ಮಯಾನಿ ತೀರ್ಥಾನಿ, ನೀರು ತೀರ್ಥದ ರೂಪ ತಾಳ್ತದೆ. ಧವಳಗಂಗಾ, ಗಂಗಾ, ಸರಸ್ವತಿ, ಯಮುನಾ ಎಲ್ಲ ನೀರು ತೀರ್ಥದ ರೂಪ ತಾಳಿದೆ. ಅವುಗಳು ಕೂಡ ಹಾಗೆ ನದೇವ ಮೃಚ್ಛಿಲಾಮಯ, ಮಣ್ಣಿನ ಪ್ರತಿಮೆ, ಶಿಲಾರೂಪವಾದ ಪ್ರತಿಮೆ ದೇವಸ್ಥಾನಗಳಲ್ಲಿರ್ತಾವೆ. ಅವು ಕೂಡ ಇಷ್ಟು ಬೇಗ ನಮ್ಮನ್ನು ಪವಿತ್ರ ಮಾಡಲ್ಲಂತೆ. ಎಷ್ಟು ಬೇಗ ದೇವರನ್ನು ದರ್ಶಿಸಿದ ಭಕ್ತರ ದರ್ಶನ ನಮ್ಮನ್ನು ಪವಿತ್ರ ಮಾಡ್ತದೋ ಅಷ್ಟು ಬೇಗ ಮಾಡಲ್ಲ ಅಂತಾರೆ. ಹಾಗಾಗಿ ಚೇತನರಾದ ದೇವರನ್ನು ದರ್ಶನ ಮಾಡಿದ ಭಗವದ್ಭಕ್ತರನ್ನು ಆಗಾಗ ನೋಡ್ತಿರ್ಬೇಕಂತೆ. ಯಾಕೆ? ತೇ ಪುನಂತ್ಯುರು ಕಾಲೇನ, ನೀರಿನಲ್ಲಿ ಮುಳುಗಿ ಪಾಪ ಕಳ್ಕೊಳ್ಬೇಕು, ಪವಿತ್ರ ಆಗಬೇಕು ಅಂದರೆ ಸಮಯ ತಗೊಳ್ತದಂತೆ, ಬಹಳ ಸಮಯ ತಗೋತದೆ. ಮಣ್ಣಿನ ಪ್ರತಿಮೆ, ಶಿಲೆಗಳು, ಆ ದೇವಸ್ಥಾನಗಳಲ್ಲಿ ಹೋಗಿ ದರ್ಶನ ಮಾಡಿ ನಮ್ಮ ಪಾಪ ಕಳ್ಕೊಳ್ಬೇಕು ಅಂದ್ರೆ ಅದು ಸಮಯ ತಗೊಳ್ತದಂತೆ, ಕೂಡಲೇ ಆಗಲ್ಲ ಅಂತಾರೆ. ಬೇಗ ಆಗಬೇಕು ಅಂದರೆ ಎಲ್ಲ ಬೇಗ ಆಗಬೇಕು, ಎಲ್ಲ ಫಾಸ್ಟ್ ಫುಡ್ ಕಾಲ. ಏನು ಕೇಳಿದ್ರು ಫಾಸ್ಟ್ ಅಂತೀವಿ ಈಗ. ಬೇಗ ಆಗಬೇಕು ಅಂದರೆ ದೇವರನ್ನು ದರ್ಶಿಸಿ ಬಂದಿರ್ತಾರಲ್ಲ ಭಕ್ತರು, ಅವರನ್ನು ದರ್ಶನ ಮಾಡಬೇಕು. ತೇ ಪುನಂತ್ಯುರು ಕಾಲೇನ, ಅವುಗಳೆಲ್ಲ ಬಹುಕಾಲ ತಗೊಳ್ತಾವೆ. ದರ್ಶನಾದೇವ ಸಾಧವ, ಕ್ವಿಕ್ ಫಲ ಬೇಕು. ಇವಾಗೆಲ್ಲ ಕ್ವಿಕ್ ಅಂತಾರೆ, ಏನು ಕೇಳಿದ್ರು ಕ್ವಿಕ್. ಹಾಗಾಗಿ ಬಹುಬೇಗ ನೀವು ಫಲ ಪಡೆದು ಪಾಪ ಪರಿಹಾರ ಆಗಬೇಕಾದ್ರೆ ಭಗವದ್ ದರ್ಶನ ಮಾಡಿದವರನ್ನು ನೋಡು, ಅವರ ಸಮಾಗಮ ಮಾಡು ಅಂತ ಹೇಳ್ತಾರೆ. ಇದು ನಿಜವಾಗಲೂ ನಾವು ಕಲಿಬೇಕಾದ ಪಾಠ. ಹೀಗೆ ಪ್ರಶಂಸೆ ಮಾಡಿದರು. ಮಾಡಿ ವರ ಕೊಡ್ತೇನೆ ಅಂದರೆ ಅವರು ದೇವರಲ್ಲಿ ಭಕ್ತಿ ಕೊಡು ಅಂತ ಕೇಳಿದರೆ ರುದ್ರದೇವರಂತಾರೆ ಅಷ್ಟೇ ಸಾಲದು, ನೀನು ಪುರಾಣಾಚಾರ್ಯನಾಗು ಅಂತ ವರ ಕೊಟ್ರಂತೆ. ಚಿರಂಜೀವನಾಗು ಅಂತ ವರ ಕೊಟ್ಟರು. ಇದೆಲ್ಲ ರುದ್ರದೇವರು ಕೊಟ್ಟಂಥ ವರ. ಪುರಾಣಾಚಾರ್ಯ ಹಾಗೆ ಚಿರಂಜೀವಿ ಆಗು, ನಿನ್ನಂಥ ಮಹಾನುಭಾವ ಲೋಕದಲ್ಲಿ ಯಾರಿದ್ದಾರೆ? ವರಮೇಕಂ ವೃಣೇಥಾಪಿ ಪೂರ್ಣಾತ್ ಕಾಮಾಭಿವರ್ಷಣಾತ್ ಭವತ್ ಅಚ್ಯುತಾಂ ಭಕ್ತಿಂ ತತ್ಪರೇಶು ತ್ವಯಿ. ಭಗವಂತನಲ್ಲಿ ನಿಶ್ಚಂಚಲ ಭಕ್ತಿ ಕೊಡು ಅಂತ ಕೇಳಿದ್ದಕ್ಕೆ ಆಕಲ್ಪ ಅಂತ ಆಯುಷ್ಯ ಕೊಟ್ರಂತೆ. ಭಕ್ತಿಗೂ ಆಯುಷ್ಯಕ್ಕೂ ಸಂಬಂಧ ಇದೆ ಅಂತ. ಭಕ್ತಿ ಮಾಡಬೇಕಾದ್ರೆ ಆಯುಷ್ಯ ಇಲ್ಲದೆ ಮಾಡಲಿಕ್ಕಾಗ್ತದ? ಆಯುಷ್ಯ ಚೆನ್ನಾಗಿದ್ದರೆ ದೇವರಲ್ಲಿ ಭಕ್ತಿ. ಹಾಗಾಗಿ ಅವರು ಕೇಳಿದ್ದು ಭಕ್ತಿ ಆದರೂ ರುದ್ರದೇವರು ಕೊಟ್ಟದ್ದು ಯಾವುದನ್ನು? ಆಯುಷ್ಯ ಸಹಿತವಾದ ಭಕ್ತಿ. ಇದಕ್ಕೆ ಅನಿಷಿದ್ಧ ಕಾಮಿತೈವಹಿ ಅಕಾಮಿತ್ವ ಮಿಹೋಚ್ಯತೆ. ನಾವು ಬೇರೆ ಸಂಪತ್ತನ್ನು ದೇವರ ಮುಂದೆ ಹೋಗಿ ಅಪ್ಲಿಕೇಶನ್ ಹಾಕಿ ಕೇಳಬೇಕಿಲ್ಲ. ಯಾಕೆ? ಭಕ್ತಿ ಕೊಡು, ಜ್ಞಾನ ಕೊಡು, ವೈರಾಗ್ಯ ಕೊಡು ಅಂತ ಕೇಳಿಬಿಟ್ರೆ ಅವಕ್ಕೆ ಅಂಗಭೂತವಾದ ಆಯುಷ್ಯ, ಸಂಪತ್ತು, ಪ್ರಸಿದ್ಧಿ ಎಲ್ಲ ತಾನಾಗಿ ಕೊಡಲೇಬೇಕಾಗ್ತದೆ. ಮೊಬೈಲ್ ತೊಗೊಂಡ್ಮೇಲೆ ಚಾರ್ಜರ್ ಬೇಡ ಅಂದರೆ ಹೆಂಗೆ? ಸಿಮ್ ಕಾರ್ಡ್ ಹಾಕ್ಸಿದ ಮೇಲೆ ರೀಚಾರ್ಜ್ ಮಾಡಿಸಲ್ಲ ಅಂದರೆ ಹೆಂಗೆ? ಈ ಇಂಟೆನ್ಷನಲ್ಲಿ ನಾವು ಮನುಷ್ಯರು ಭಗವಂತನ ಬಳಿಗೆ ಬೇರೆದನ್ನು ಕೇಳೋದು ಬಿಟ್ಟು ಭಕ್ತಿ ಒಂದು ಕೊಡು ಅಂದರೆ ತಾನಾಗೆ ಉಳಿದು ಕೊಟ್ಟೇ ಬಿಡ್ತಾನಂತೆ. ಭಕ್ತಿ ಕೇಳಿದ್ನಲ್ಲ ಅಂತ, ಭಕ್ತಿ ಕೇಳಿದ್ನಲ್ಲ ಹಾಗಾದರೆ ಮದುವೆ ಮಾಡಿಸ್ತೀನಿ ಅಂತಾನೆ. ಭಕ್ತಿ ಕೇಳಿದ್ನಲ್ಲ ಮನೆ ಕೊಡ್ತೀನಿ ಅಂತಾನೆ. ಭಕ್ತಿ ಕೇಳಿದ್ನಲ್ಲ ಸಂಪತ್ತು ಕೊಡ್ತೀನಿ ಅಂತಾನೆ. ಭಕ್ತಿಗೆ ಆ ಶಕ್ತಿ ಇದೆ. ಭಕ್ತಿ ಕೊಡದೇ ಇರುವ ಸಂಪತ್ತು ಯಾವುದು? ಭಕ್ತಿಗೆ ಕೊಡದೇ ಇರುವಂತಹ ಸಿದ್ಧಿ ಆಗದೇ ಇರುವಂತಹ ಫಲ ಯಾವುದು? ಅದಕ್ಕೆ ಅವರು ಭಕ್ತಿ ಕೇಳಿದರೆ ಇವರು ಎಲ್ಲ ಕೊಟ್ಬಿಟ್ರಂತೆ. ಕಾಮೋ ಮಹರ್ಷೇ ಸರ್ವೋಯಂ ಭಕ್ತಿಮಾನ್ ಮಧೋಕ್ಷಜೆ ಆಕಲ್ಪಾಂತಾದ್ ಯಶಃ ಪುಣ್ಯಂ ಅಜರಾಮರತಾ ತಥಾ ಜ್ಞಾನಂ ತ್ರೈಕಾಲಿಕಂ ಬ್ರಹ್ಮನ್. ಅವರು ಭಕ್ತಿ ಕೇಳಿದ್ದಕ್ಕೆ 3 ಕಾಲದ ಜ್ಞಾನ ಕೊಟ್ರಂತೆ ರುದ್ರದೇವರು. ತ್ರೈಕಾಲಿಕಂ ಬ್ರಹ್ಮನ್ 3 ಕಾಲದ ಜ್ಞಾನ ಅಂದರೆ ಮುಂದೇನಾಗ್ತದೆ, ಹಿಂದೇನಾಗಿತ್ತು, ಈಗೇನಾಗ್ತದೆ ಎಲ್ಲ ಕೊಟ್ಬಿಟ್ರು. ವಿಜ್ಞಾನಂಚ ವಿರಕ್ತಿ ಮತ್ತು ವೈರಾಗ್ಯ ಕೊಟ್ಟರು, ವಿಜ್ಞಾನ ಕೊಟ್ಟರು,
ಬ್ರಹ್ಮವರ್ಚಸ್ವಿನೋ ಭೂಯಾತ್ ಪುರಾಣಾಚಾರ್ಯತಾ, ನೀನು ಪುರಾಣಾಚಾರ್ಯನಾಗು, ಬ್ರಹ್ಮವರ್ಚಸ್ವಿಯಾಗು ಅಂತ ಅಂದ್ಬಿಟ್ರಂತೆ. ಹೀಗೆ ಶಿವ ವರ ಕೊಟ್ಟದ್ರಿಂದ ಆ ಮಾರ್ಕಾಂಡೇಯರಿಗೆ ಇಂಥ ಪ್ರಖ್ಯಾತಿ ಬಂತು. ಇದು ನಮಗೆ ಕೊಟ್ಟ ಸಂದೇಶ. ದೇವರಲ್ಲಿ ನಾವು ಏನು ಕೇಳಬೇಕು, ಭಗವಂತ ನಮಗೆ ಯೋಗ್ಯವಾದದ್ದನ್ನು ಏನೆಲ್ಲ ಕೊಡ್ತಾನೆ ಅನ್ನಲಿಕ್ಕೆ ಸಂದೇಶ. ಇದನ್ನೇ ಸೂತ ಪುರಾಣಿಕರು ವರ್ಣನೆ ಮಾಡಿ ಕಥೆ. ಯಯೇವಮೇತದ್ ಭೃಗುವರ್ಯ ವರ್ಣಿತಂ ರಥಾಂಗಪಾಣೇರನುಭಾವ ಭಾವಿತಂ ಮುಕ್ತಾಯ ಮಾಡ್ತಾ, ಸಂಶ್ರಾವಯೇತ್ ಸಂಶೃಣುಯಾದು ತಾವುಭೌ ತ್ವಯೋರ್ನ ಕರ್ಮಾಶಯ ಸಂಸೃತಿರ್ಭವೇತ್. ಭೃಗುವರ್ಯ ಅಂದರೆ ಶೌನಕರನ್ನು ಸಂಬೋಧಿಸಿದ್ದಾರೆ. ಶೌನಕರೇ, ಇದುವರೆಗೂ ಹೇಳಿದ ಕಥೆ ಇದು ಮಾರ್ಕಾಂಡೇಯರ ಕಥೆ ಅಷ್ಟೇ ಅಲ್ಲ. ರಥಾಂಗಪಾಣೇರ ಅನುಭಾವ ಭಾವಿತಂ. ರಥಾಂಗಪಾಣಿ ಅಂತಂದರೆ ಶ್ರೀಕೃಷ್ಣ ನಾರಾಯಣ, ಅವನ ಅನುಭಾವ ಅಂದರೆ ಮಾರ್ಕಾಂಡೇಯ. ಅನುಭಾವ ಅಂದರೆ ಭಕ್ತ, ದಾಸ ಅಂತ ಅರ್ಥ. ಅನುಸೃತ್ಯ ಭವನಂ. ಭಾಗವತದಲ್ಲಿ ಪದೇ ಪದೇ ಅನುಭಾವ ಅನ್ನೋ ಶಬ್ದ ಬರ್ತದೆ. ಭಕ್ತರಿಗೆ ಹೆಸರಂತೆ. ದೇವರನ್ನು ಅನುಭವಿಸಿಕೊಂಡು ಯಾರು ನಡೀತಾರೆ ಅವರಿಗೆ ಅನುಭಾವಿಗಳು ಅಂತ. ಹಾಗಾಗಿ ರಥಾಂಗಪಾಣೇರ ಅನುಭಾವ ಭಾವಿತಂ. ಭಾವಬಂಧು, ಅನುಭಾವ ಭಾವಿತ, ಇವೆಲ್ಲ ಶಬ್ದಗಳು ವಿಶೇಷ. ಮಾರ್ಕಾಂಡೇಯರ ಚರಿತ್ರೆ ಸಂಶ್ರಾವಯೇತ್ ಸಂಶೃಣುಯಾತ್. ಯಾರು ಶ್ರವಣ ಮಾಡ್ತಾರೆ, ಇನ್ನೊಬ್ಬರಿಗೆ ಯಾರು ಶ್ರವಣ ಮಾಡಿಸ್ತಾರೆ, ಅವರಿಬ್ಬರಿಗೂ ಕರ್ಮಾಶಯ ಸಂಸ್ಮೃತಿ ನ ಭವೇತ್. ಅವರಿಗೆ ಕರ್ಮಬಂಧನ, ಸಂಸಾರ ಬಂಧನ ದೂರ ಆಗ್ತದೆ ಅಂತ ಫಲವನ್ನು ಹೇಳಿ ಮುಕ್ತಾಯ ಮಾಡಿದ್ದಾರೆ ಈ ಕಥೆಯನ್ನು, ಮಾರ್ಕಾಂಡೇಯರ ಉಪಾಖ್ಯಾನವನ್ನು. ಹಾಗಾಗಿ ಮಾರ್ಕಾಂಡೇಯರ ಕಥೆಯ ಶ್ರವಣ ಮಾಡಿದಾಗ ಇದೆಲ್ಲ ಫಲ ಇದೆ ಅಂತ ಹೇಳಿದರು. ಇಂಥ ಶ್ರೀಮದ್ ಭಾಗವತದ 12ನೇ ಸ್ಕಂದದಲ್ಲಿ ಬಂದ ಮಾರ್ಕಾಂಡೇಯರ ಚರಿತ್ರೆ ಸೂತ ಶೌನಕರ ಸಂವಾದದಲ್ಲಿ ಬಂತು. ಮುಂದೆ ಭಾಗವತವನ್ನು ಮುಕ್ತಾಯ ಮಾಡಬೇಕು ಅಂದಾಗ ಮುಕ್ತಾಯ ಮಾಡ್ತಾ ವಿಪ್ರನ ಶಾಪ ಆ ಪರೀಕ್ಷಿದ್ರಾಜನಿಗೆ ಬಂದಿತ್ತು. ಆ ಕಾರಣಕ್ಕೆ ತಕ್ಷಕ ಸರ್ಪ ಬಂದ್ಬಿಟ್ಟಿದ್ದ. ಭಾಗವತ ಮುಗೀತದೆ ಅಂತ ಕಾಯ್ತಾ ಇದ್ದ. ಮುಗಿದ ಕೂಡಲೇ ಅವನು ಕಚ್ತಾನೆ. ಪರೀಕ್ಷಿದ್ರಾಜ ಯೋಗ ಮಾಡ್ತಾ ಇದ್ದಾನೆ, ಧ್ಯಾನ ಮಾಡ್ತಾ ಇದ್ದಾನೆ. ಧ್ಯಾನ ಮಾಡ್ತಾ ದೇಹವನ್ನು ಯೋಗ ಬಲದಿಂದ ಬಿಟ್ಟ. ಅವನೇನು ದೇಹವನ್ನು ಬಿಡಲಿಕ್ಕೆ ಕಷ್ಟಪಡಲಿಲ್ಲ. ಯಾಕೆ? ಭಾಗವತ ಕೇಳಿದ್ರ ಪ್ರಭಾವ. ಬಹಳ ಜನ ಕೇಳ್ತಾರೆ, ಭಾಗವತ ಕೇಳಿದ್ರೆ ಏನು ಲಾಭ? ದೇಹ ಅನಾಯಾಸೇನ ಬಿಡ್ಲಿಕ್ಕೆ ಬರ್ತದೆ, ಅದೇ ಲಾಭ. ಬಹಳ ಕಷ್ಟಪಟ್ಟು ಬಿಡ್ತೇವೆ, ದೇಹ ಆಯಾಸ ಇಲ್ಲದೆ ಬಿಡುವಂತೆ ಮಾಡಿದ್ದು. ಆತ ದೇಹ ಬಿಟ್ಟ. ತಕ್ಷಕ ಸರ್ಪ ಅವನ ದೇಹಕ್ಕೆ ಕಚ್ಚಿದ, ಶಾಪದಂತೆ. ವಿಪ್ರ ಶಾಪ ಸತ್ಯ ಮಾಡಬೇಕು ಅಂತ ತಕ್ಷಕ ಕಚ್ಚಿದ. ದೇಹ ಸುಟ್ಟು ಭಸ್ಮ ಆಯಿತು. ಆದರೆ ದೇಹದೊಳಗಿದ್ದಂಥ ಪರೀಕ್ಷಿದ್ರಾಜ ಚೇತನ ಭೇಜೆ ಖಗೇಂದ್ರ ಧ್ವಜ ಪಾದ ಮೂಲಂ, ಭಗವಂತನ ಪಾದ ಮೂಲದಲ್ಲಿ ಇದ್ದಂತೆ. ಖಗೇಂದ್ರ ಧ್ವಜ ಅಂದರೆ ನಾರಾಯಣ, ಗರುಡಧ್ವಜ, ಅವನ ಪಾದ ಮೂಲದಲ್ಲಿ ಪರೀಕ್ಷಿದ್ರಾಜ ಸೇರಿದ. ಹಾಗಾಗಿ ತಕ್ಷಕ ಸರ್ಪ ಪರೀಕ್ಷಿದ್ರಾಜನಿಗೇನು ಮಾಡಲೇ ಇಲ್ಲ, ದೇಹಕ್ಕೆ ಮಾತ್ರ ಕಚ್ಚಿತು. ಯಾರು ಭಾಗವತವನ್ನು ಶ್ರದ್ಧೆಯಿಂದ ಹೇಳ್ತಾರೆ, ಹೇಳಿಸ್ತಾರೆ, ಕೇಳ್ತಾರೆ, ಅವರಿಗೇನು ಫಲ? ಹಾಗಾದರೆ ಅವರ ದೇಹ ಬಿಡುವಾಗ ಆಯಾಸ ಇಲ್ಲದೆ ದೇಹ ಬಿಡುವಂತೆ ಮಾಡಿ ಅವರ ಒಳಗಿರುವ ಚೇತನನನ್ನು ಭಗವಂತನ ಪಾದಕ್ಕೆ ಸೇರುವಂತೆ ಮಾಡುತ್ತದೆ. ಇದೇ ಭಾಗವತದ ಫಲ. ಇದನ್ನೆಲ್ಲ ಪ್ರತ್ಯಕ್ಷವಾಗಿ ಸೂತ ಪುರಾಣಿಕರು ನೋಡ್ತಾ ಇದ್ದಾರಂತೆ. ಇಷ್ಟೂ ನೋಡಿದ್ದಾರೆ. ಆಮೇಲೆ ಆ ಭಗವಂತನ ಪಾದ ಸೇರಿದ ಪರೀಕ್ಷಿತ ಅಂತ ಆದಮೇಲೆ ಅವರಲ್ಲಿದ ಹೊರಟು ಶೌನಕರ ಬಳಿಗೆ, ಅಂದರೆ ನೈಮಿಷಾರಣ್ಯರ ಬಳಿಗೆ ಬಂದು ಅವರಿಗೆಲ್ಲ ಭಾಗವತ ಉಪದೇಶ ಮಾಡಿದರು. ಉಪಸಂಹಾರ ಮಾಡುವಾಗ ಸೂತರಂತಾರೆ, ಕಲಿಬಲ ಕಲ್ಮಷಕಾಲನೋಖಿಲೇಶೋ ಹರಿರಿತರತ್ರ ನ ಗೀಯತೆ ಹ್ಯಭೀಕ್ಷಣಂ ಇಹತು ಪುನರ್ಭಗವಾನ ಶೇಷಮೂರ್ತಿ ಪರಿಪಠಿತೋನುಪದಂ ಕಥಾ ಪ್ರಸಂಗೈ. ಕಲಿಯುಗದಲ್ಲಿ ಹೆಚ್ಚೆಚ್ಚು ದೋಷ ಜಾಸ್ತಿ, ಹೆಚ್ಚು ದೋಷ ಇಲ್ಲಿ. ಆದರೆ ಆ ಕಲ್ಮಶವನ್ನು ಕಳೀಲಿಕ್ಕೆ ಭಗವಂತನೇ ಸಮರ್ಥ. ಭಗವಂತನನ್ನು
ಸ್ಮರಣೆ ಮಾಡಿ ನಾವು ಕಳ್ಕೊಳ್ಬೇಕು. ಅವನನ್ನು ಪ್ರೀತಿಪಡಿಸಿ ಸಂತೋಷಪಡಿಸಿ. ಅವನು ಪ್ರೀತನಾಗೋದು ಯಾವುದರಿಂದ? ಭಾಗವತದಿಂದ ಅಂತಾರೆ. ಭಾಗವತದಲ್ಲಿ ಪ್ರತಿ ಹಂತದಲ್ಲಿ ಭಗವಂತನ ಸ್ಮರಣೆ ಬರ್ತದಂತೆ. ಪ್ರತಿ ಹಂತ. ಇಹತು ಪುನರ್ಭಗವಾನ್ ಅಶೇಷಮೂರ್ತಿ ಅಶೇಷಮೂರ್ತಿ ಇಹ ಪ್ರಸಂಗೈ ಪಠಿತಃ ಕಥಾ ಪ್ರಸಂಗೈ ಭಿನ್ನ ಭಿನ್ನ ಕಥಾ ಪ್ರಸಂಗ. ಮೊದಲನೇ ಸ್ಕಂದದಿಂದ ಆರಂಭ ಮಾಡಿ ಕೊನೆಯ ಸ್ಕಂದದವರೆಗೂ ಭಗವಂತ ಒಂದಲ್ಲ ಒಂದು ರೀತಿಯಿಂದ ತಾನೇ ತನ್ನ ಕಥೆಯನ್ನು ಹೇಳ್ತಾನೆ. ಮೊದಲನೇ ಸ್ಕಂದದಲ್ಲಿ ಕೃಷ್ಣನ ಕಥೆ ಬರ್ತದೆ. ಪರೀಕ್ಷಿತ್ ರಾಜನನ್ನ ಗರ್ಭದಲ್ಲಿದ್ದಾಗ ರಕ್ಷಣೆ ಮಾಡಿದವನು ಯಾರು? ರಕ್ಷಕನಾಗಿ ಬಂದ. ಗರ್ಭದಲ್ಲಿ ಪರೀಕ್ಷಿತ್ ರಕ್ಷಕನಾಗಿ. ಎರಡನೇ ಸ್ಕಂದದಲ್ಲಿ ಚತುರ್ಮುಖ ಬ್ರಹ್ಮದೇವರು 4 ಶ್ಲೋಕದ ಭಾಗವತ ಕೇಳಿದ ಮೇಲೆ ಸೃಷ್ಟಿ ಮಾಡಿದರು. ಆ 4 ಶ್ಲೋಕದ ಭಾಗವತ ಹೇಳಿ ಅವರನ್ನು ಸೃಷ್ಟಿಯಲ್ಲಿ ತೊಡಗೋ ಹಾಗೆ ಮಾಡಿದವನು ಯಾರು? ವಕ್ತೃ. ನಾರಾಯಣನೇ ವಕ್ತೃ ಪ್ರಸಂಗ ಅಂತಾರೆ, ವಕ್ತೃವಾದ. ಮೂರನೇ ಸ್ಕಂದದಲ್ಲಿ ತನ್ನ ತಾಯಿ ದೇವಹೂತಿ ದೇವಿಗೆ ಎಲ್ಲ ತನ್ನ ತತ್ವದ ಉಪದೇಶವನ್ನು ಮಾಡಿದಂಥ ಮಹಾನುಭಾವ ಯಾರು? ಕಪಿಲನಾಗಿ ವಕ್ತೃ. 4ನೇ ಸ್ಕಂದದಲ್ಲಿ 5 ವರ್ಷದ ಬಾಲಕನಿಗೆ 6 ತಿಂಗಳು ತಪಸ್ಸು ಮಾಡಿದ್ದಕ್ಕೆ ಪ್ರತ್ಯಕ್ಷನಾಗಿ ವರ ಕೊಟ್ಟು ಅನುಗ್ರಹಿಸಿದವನು ಯಾರು? ವಾಸುದೇವ, ಪರವಾಸುದೇವ. ಹಾಗಾಗಿ ಅಲ್ಲೂ ಭಗವಂತನ ಕಥೆನೇ ಅದು. 5ನೇ ಸ್ಕಂದ ಭಾಗವತದಲ್ಲಿ ಋಷಭನಾಗಿ 100 ಜನ ತನ್ನ ಮಕ್ಕಳಿಗೆ ಉಪದೇಶ ಮಾಡಿ ವಕ್ತೃವಾಗಿ ಶ್ರೋತೃಗಳಾಗಿ ತನ್ನ ಮಕ್ಕಳಿಗೆ ಉಪದೇಶ, ತಾನೇ ವಕ್ತೃವಾಗಿ ವಕ್ತೃ ಪ್ರಸಂಗದಿಂದ ಭಾಗವತವನ್ನು ಹೇಳಿದವನು ಯಾರು? ಋಷಭ. ಅದು ಭಗವಂತ. 6ನೇ ಸ್ಕಂದದಲ್ಲಿ ಹರಿನಾಮ ಸ್ಮರಣೆ ಮಾಡಿದರೆ ಯಮಪಾಶದಿಂದ ಮುಕ್ತಿ ಅಂತ ಹೇಳುವಾಗ ಯಮದೇವರೂ ಕೂಡ ನಾರಾಯಣನಿಗೆ ಕ್ಷಮೆ ಕೇಳಿದ್ರು ಅನ್ನೋ ಸಂದರ್ಭ ಬಂತಲ್ಲ, ಅದು ಯಾರ ಬಗ್ಗೆ ಹೇಳ್ತದೆ ಕಥೆ? ನಾರಾಯಣ, ಹರಿ, ಅದೆಲ್ಲ ಭಗವಂತನ ಕಥೆ. 7ನೇ ಸ್ಕಂದ ಭಾಗವತದಲ್ಲಿ ಹಿರಣ್ಯಕಶಿಪು ಇಷ್ಟು ಉಪಟಳ ಮಾಡಿದ, ಯಾರು ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಿರಣ್ಯಕಶಿಪು ಅಷ್ಟೆಲ್ಲ ಮಾಡಲ್ಲ ಇವರು. ಈಗಲೂ ತುಂಬ ಜನ ಲೆಫ್ಟಿಸ್ಟ್ ಅಂತ ಇರ್ತಾರೆ. ಆದರೆ ಹಿರಣ್ಯಕಶಿಪುನಷ್ಟಿಲ್ಲ. ಎಷ್ಟೆಲ್ಲ ಮಾಡಿದ ಆತ. ಎಲ್ಲ ರೀತಿಯಿಂದ ಅಧಿಕಾರ, ದರ್ಪ, ಬ್ರಹ್ಮದೇವರು ಕೊಟ್ಟ ವರ, ಎಷ್ಟೆಲ್ಲ ಮಾಡ್ತು. ಇಷ್ಟು ಮಾಡಿದರೂ ಕೂಡ ಹಿರಣ್ಯಕಶಿಪುನನ್ನು ಇಲ್ಲ ಅಂತ ಅನಿಸ್ಬೇಕಾದ್ರೆ, ಇಲ್ಲ ಅಂತ ಅನಿಸ್ಲಿಕ್ಕೆ ಅಂತ ಒಬ್ಬ ನಿಮಿತ್ತ ಮಾಡಿಕೊಂಡ. ಮತ್ತೆ ಪ್ರಹ್ಲಾದನನ್ನು ಬಂದು ತಾನೇ ಆ ಹಿರಣ್ಯಕಶಿಪುನನ್ನು ಇಲ್ಲ ಅನಿಸಿ ವರ ಕೊಟ್ಟಂಥ ಕಥೆ ಬರ್ತದಲ್ಲ, ಅದು ಯಾರ ಕಥೆ? 8ನೇ ಸ್ಕಂಧದಲ್ಲಿ ಪ್ರತಿ ಮನ್ವಂತರದಲ್ಲಿಯೂ ತನ್ನ ಭಕ್ತರಿಗೆ ಬರೋ ಆಪತ್ತನ್ನು ಪರಿಹರಿಸ್ಲಿಕ್ಕೆ ಬರ್ತೇನೆ ಅಂತ ಗಜೇಂದ್ರನಿಗೆ ಬಂದ ಆಪತ್ತನ್ನು ಹರಿಯಾಗಿ ದೇವತೆಗಳು ಅಮೃತ ಮಥನ ಮಾಡ್ತಾರೆ ಎಂದಾಗ ಕೂರ್ಮನಾಗಿ, ಅಜಿತನಾಗಿ, ಮೋಹಿನಿಯಾಗಿ, ಧನ್ವಂತರಿಯಾಗಿ, ವಾಮನನಾಗಿ, ಮತ್ಸ್ಯನಾಗಿ ತನ್ನ ಭಕ್ತರ ಆಪತ್ತನ್ನು ಪರಿಹರಿಸ್ತಾನೆ ಅಂತ ತೋರಿಸ್ತಲ್ಲ 8ನೇ ಸ್ಕಂಧದಲ್ಲಿ. ಹಾಗಾದರೆ ಅದು ಯಾರ ಕಥೆ? ದತ್ತಾತ್ರೇಯನಾಗಿ ಯೋಗ ವಿದ್ಯೆಯನ್ನು ಉಪದೇಶಿಸ್ತಾನೆ ಕಾರ್ತವೀರ್ಯಾರ್ಜುನನಿಗೆ. ದತ್ತಾತ್ರೇಯ ಅಂತ ಭಗವಂತ ಉಪದೇಶ ಮಾಡಿದ್ರಿಂದ ವಕ್ತೃವಾದ ಶ್ರೋತೃವಾಗಿ ದತ್ತಾತ್ರೇಯ. ಪರಶುರಾಮನಾಗಿ 21 ಬಾರಿ ಭೂಮಿಯನ್ನೇ ಪ್ರದಕ್ಷಿಣೆ ಮಾಡಿ ಕ್ಷತ್ರಿಯ ರಾಜರನ್ನು ಧರ್ಮದಲ್ಲಿ ಬರಬೇಕಿತ್ತು, ನೀವೆಲ್ಲ ಅಧರ್ಮ ಮಾಡಿದ್ರಿ ಅಂತ ತನ್ನ ಬಾಹುವಿನಿಂದಲೇ ಹುಟ್ಟಿದವರನ್ನೂ ಇಲ್ಲ ಅನಿಸ್ಬಿಟ್ಟ. ಛಿಂದ್ಯಾತ್ ಸ್ವಬಾಹುಮಪಿ ಸ್ವಃ ಪ್ರತಿಕೂಲ ವೃತ್ಯಂ. ಅದು ಯಾರ ಕಥೆ? ರಾಮ. 9ನೇ ಸ್ಕಂಧದಲ್ಲಿ ಬಂದ ರಾಮನ ಕಥೆ. ಅದು ಕೂಡ ಭಗವಂತನ ಮಹಿಮೆನೆ. ಮನುಷ್ಯರು ಹೇಗೆ ಬಾಳಿ ಬದುಕಬೇಕು ಅಂತ ನಿದರ್ಶನ ಮಾಡಲಿಕ್ಕೆ ಬಂದಂಥ ರಾಮಾವತಾರ. ಹಾಗಾಗಿ ರಾಮನ ಕಥೆ 9. ಇನ್ನು ಕೃಷ್ಣ ಇಡೀ 10ನೇ ಸ್ಕಂಧ ಯಾವ ಶ್ಲೋಕ ತೆಗೆದರೂ ಕೃಷ್ಣನ ಸ್ಮರಣೆ ಬರೋ ಹಾಗೆ ಮಾಡಿದ್ದಾರೆ ವೇದವ್ಯಾಸರು. ಭಗವಂತನ ಒಂದೊಂದು ನಾಮ, ಒಂದೊಂದು ಶ್ಲೋಕಗಳಲ್ಲಿಯೂ ಬಹುನಾಮಗಳನ್ನು ಸೇರಿಸಿ ಒಂದು ಶ್ಲೋಕ ಮಾಡಿರ್ತಾರೆ. ಮಾಧವ, ಗೋವಿಂದ, ಕೃಷ್ಣ, ಅಚ್ಯುತ, ಶ್ರೀನಿಕೇತನ, ಎಷ್ಟು ನಾಮ.
ಹಾಗಾಗಿ ಕೃಷ್ಣನ ಕಥೆಯಲ್ಲಂತೂ ಅನಂತ ನಾಮಗಳು ಸೇರಿಕೊಂಡ್ವು. ಅವನೇ, ಆ ಕೃಷ್ಣನೇ ಅಲ್ಲಿಯೂ ಪ್ರಸಂಗದಲ್ಲಿ ಸ್ತುತ್ಯನಾದ. ಹೀಗೆ 11ನೇ ಸ್ಕಂದ ಭಾಗವತ ಧರ್ಮವನ್ನು ಉಪದೇಶ ಮಾಡಿದಲ್ಲ. ಹಾಗಾಗಿ ವಕ್ತೃವಾಗಿ, ಒಂದು ಕಡೆ ವಕ್ತೃ, ಒಂದು ಕಡೆ ಶ್ರೋತೃ, ಒಂದು ಕಡೆ ಪ್ರಸಂಗ. ಇಹತೋ ಪುನರ್ ಭಗವಾನ ಶೇಷಮೂರ್ತಿ. 12ನೇ ಸ್ಕಂದದಲ್ಲಿ ಬುದ್ಧ ಕಲ್ಕಿಯಾದ. ಅದನ್ನು ಈ ಶ್ಲೋಕದಲ್ಲಿ ಹೇಳುವಾಗ 12 ಸ್ಕಂಧಗಳಲ್ಲಿ ಭಗವಂತ ನಿನ್ನ ಮಹಿಮೆನೇನೆ ಬೇರೆ ಬೇರೆ ಕಥೆಗಳ, ಬೇರೆ ಬೇರೆ ಪ್ರಸಂಗಗಳ ಮೂಲಕ ಬಂದಿದೆ, ಅಂಥ ಭಾಗವತ ಇದು ಅಂತ ಉಪಸಂಹಾರ ಮಾಡ್ತಾರೆ. ಇಂಥ ಭಾಗವತ ಇದನ್ನು ನಿನಗೆ ಸಮರ್ಪಣೆ ಮಾಡ್ತೇನೆ. ಉಪಚಿತ ನವಶಕ್ತಿಭಿ ಸ್ವಾತ್ಮನ್ಯುಪರಚಿತ ಸ್ಥಿರ ಜಂಗಮ ಪಾಲನಾಯ ಭಗವತ ಉಪಲಬ್ಧಿ ಮಾತ್ರ ಧಾಮ್ನೆ ಸುರಋಷಭಾಯ ನಮಃ ಸನಾತನಾಯ. 9 ಶಕ್ತಿಗಳನ್ನು ಒಳಗಿನಿಂದ ಪ್ರೇರೇಪಿಸಿ ದೇವೋತ್ತಮನಾದ ಸನಾತನ ಶ್ರೀಹರಿ ಸದಾತನ, ಹೇ ಬಿಂಬರೂಪಿ ಶ್ರೀಹರಿ, ನಿನಗೆ ನಮಸ್ಕಾರ ಅಂತ ನಮಸ್ಕಾರ ಮಾಡಿ ಸಮರ್ಪಣೆಯನ್ನು ಮಾಡಿದ್ದಾರೆ ಭಾಗವತವನ್ನು. ಜನ್ಮಾದ್ಯಸ್ಯ ಯತಃ ಅಂತ ಜಗ್ ಪ್ರಾರಂಭ ಮಾಡಿ ಸನಾತನ ಯ ಅಂತ ಯಕ್ ಮುಕ್ತಾಯ ಮಾಡ್ತಾರೆ. ಇದು ಭಾಗವತ. ಜ ಕೊನೆಯ ಅಕ್ಷರ ಯ. ಭಾಗವತದ ಇನ್ನೊಂದು ಹೆಸರು ಜಯ. ಜಯೋ ನಾಮೇತಿಹಾಸೋಯಂ ಅಂತ ಒಂದು ಕಡೆಯಲ್ಲಿ ಹೇಳ್ತಾರೆ ವ್ಯಾಸರು. ಇತಿಹಾಸವನ್ನು ಜಯ ಅಂತ ಕರೆದ್ರಂತೆ. ಇತಿಹಾಸ ಅಂದರೆ ಮಹಾಭಾರತ. ಭಾಗವತವನ್ನು ಜಯ ಮಾಡಿಬಿಟ್ರು. ಕಲಿಯುಗದೊಳಗೆ ಮಹಾಭಾರತ ನೋಡಿ ಎಲ್ಲ ಅರ್ಥೈಸ್ಕೊಂಡು ಅದರಿಂದ ಎಲ್ಲ ಜಯ ಗಳಿಸ್ತೇನೆ ಅಂದರೆ ನಮ್ಮಂಥವರಿಗೆ ಅಷ್ಟು ಸುಲಭ ಸಾಧ್ಯ ಇಲ್ಲ. ಅದು ಮಹಾಭಾರತ ಅಂದರೆ ಒಂದರ್ಥದಲ್ಲಿ ಅದು ಅಂತಾರಾಷ್ಟ್ರದ ಚಾನಲ್. ಅದನ್ನು ಅರ್ಥೈಸ್ಕೊಳ್ಬೇಕಾದ್ರೆ ಅಷ್ಟು ಸುಲಭ ಇಲ್ಲ ಅಂತ. ಈ ಅಂತಾರಾಷ್ಟ್ರದ ಚಾನಲ್ಲು ಅಂತ ಇರ್ತದಲ್ಲ, ಭಾಳ ಕಠಿಣ, ಅಷ್ಟು ಸುಲಭ ಅರ್ಥ ಆಗಲ್ಲ ಆ ಲ್ಯಾಂಗ್ವೇಜ್. ಯಾಕಂದರೆ ಸಮಾಧಿ ಭಾಷೆ, ಗುಹ್ಯ ಭಾಷೆ, ದರ್ಶನ ಭಾಷೆ ಎಲ್ಲ ಗೊತ್ತಿದ್ರೂ ಅರ್ಥ ಆಗಲ್ಲ. ಭಾಷೆನೇ ಗೊತ್ತಿಲ್ಲ, ಅದು ಬೇರೆ. ಗೊತ್ತಿದ್ದವರು ಒದ್ದಾಡ್ತಾರೆ. ಹಾಗಾಗಿ ಮಹಾಭಾರತದ ಚಾನಲ್ಲು ಅಷ್ಟು ಸುಲಭವಾಗಿ ತಿಳ್ಕೊಳ್ಳೋದಿಲ್ಲ. ಅಂತಾರಾಷ್ಟ್ರದ ಚಾನಲ್ನಲ್ಲಿ ಅಡ್ವರ್ಟೈಸ್ಮೆಂಟು ಜಾಸ್ತಿ, ಯಾಕಂದರೆ ಅದು ಅಂತಾರಾಷ್ಟ್ರ. ಹಾಗಾಗಿ ಮಹಾಭಾರತದ ಕಥೆಯಲ್ಲಿ ಪಾಂಡವರು ಕೃಷ್ಣನ ಕಥೆ ನೋಡ್ಲಿಕ್ಕೆ ಹೋಗೋಣ, ಅವರೆಲ್ಲೋ ಕರ್ಕೊಂಡು ಹೋಗಿರ್ತಾರೆ. ಮಯಾಸುರನೋ, ಇಂದ್ರಪ್ರಸ್ಥನೋ, ವಿರಾಟ ನಗರದ ಸುದೇಶ್ನೆಯೋ, ಇನ್ನೇನೋ ಎಲ್ಲೋ ಹೋಗ್ಬಿಡ್ತೀವಿ, ನಿಧಾನ ಎಲ್ಲೋ ಹೋಗ್ಬಿಡ್ತೀವಿ. ಮಹಾಭಾರತ ಓದ್ಲಿಕ್ಕೆ ಹೋದರೆ ಆ ಚಾನಲ್ ಇರೋದೇ ಹಾಗೆ. ಉತ್ತಮರಾದವರಿಗೆ ಅದು ಕೃಷ್ಣನ ಬಗ್ಗೆನೇ ಹೇಳ್ತದೆ, ಪಾಂಡವರ ಬಗ್ಗೆನೇ ಹೇಳ್ತದೆ ಅಂತ ಅವರಿಗೆ ಅರ್ಥ ಆಗ್ತದೆ. ಅದಕ್ಕೆ ಅದು ಜಯ. ವೇದವ್ಯಾಸರು ಕಲಿಯುಗದೊಳಗೆ ಆ ಜಯ ನೋಡ್ಲಿಕ್ಕೆ ಆಗದೇ ಇರೋರು ಇರ್ತಾರೆ. ಈ ಜಯ, ಅದೇ ಹೆಸರಿನ ಜಯ ಅನ್ನೋ TV ಅಂತ ಅರ್ಥ. ಇದು ತಮಿಳ್ನಾಡಿಂದೇ ಅಲ್ಲ, ಬಹುಶಃ ಈಗಿಲ್ಲೇನಾ ಚಾನಲ್ಲು ಇದೇನಾ? ಸುಮ್ಮನೆ ಅಂದೆ, ಹಾಸ್ಯ ಕೇಳಿದೆ. ಅಂತೂ ಜಯ ಅನ್ನುವಂಥ ಚಾನಲನ್ನು ತೆಗೆದು ಭಗವಂತನ ವಿಶೇಷವಾದ ಸನ್ನಿಧಾನ ಇಟ್ಟು ಇದನ್ನು ಎಲ್ಲರೂ ಅಧ್ಯಯನ ಮಾಡಲಿ, ಅರ್ಥ ಮಾಡಿಕೊಳ್ಳಿ, ಅವರ ಸಂಸಾರದೊಳಗೆ ಜಯ ಗಳಿಸಲಿ, ಕಾಮಕ್ರೋಧಗಳಿಂದ ದೂರ ಆಗಲಿ ಅಂತ ರಚನೆ ಮಾಡಿಕೊಟ್ರು. ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಃ ತಂ ನಮಾಮಿ ಹರಿಂ ಪರಂ ಅಂತ ಭಾಗವತ ಮುಕ್ತಾಯ ಆಗ್ತದೆ. 12 ಸ್ಕಂದ ಭಾಗವತ ಇವತ್ತು ವಾದರಾಜರ ಸನ್ನಿಧಿಯಲ್ಲಿ ಯಥಾಮತಿ ಯಥಾಕಾಲ ಅನುವಾದ ಮಾಡಿದ್ದೇನೆ. ಬಹಳ ಶ್ರದ್ಧೆಯಿಂದ ಈ ಕಾರ್ಯಕ್ರಮ ನೆರವೇರ್ತಾ ಇದೆ. ಸುಮಾರು 3-4 ತಿಂಗಳು ಮೊದಲೇ ನನಗೆ ಫೋನ್ ಮಾಡಿದ್ರು, ನೀವು ಒಂದು ಭಾಗವತ ನಡೆಸಿಕೊಡ್ಬೇಕು ಮಂಗಳ ಅಂತ. ಮೊದಲಿಂದ ಪರಿಚಯ ನಮಗೆ. ಅನುರಾಧ ಮಾಮಿಯವರು ನನ್ನ ಮೇಲೆ ಭಾಳ ಅಭಿಮಾನ. ಅವ್ರ ಮನೆಯಲ್ಲೂ ಭಾಗವತ 11ನೇ ಸ್ಕಂದ ಭಾಗವತ ಪ್ರವಚನ ನಡೆಸಿದೆ. ಹಾಗಾಗಿ ಅವರಿಗೆ ವಿಶೇಷ ದೇವರು ರಾಜರು ಅನುಗ್ರಹ ಮಾಡಲಿ. ನಮ್ಮ ಇವರು ಶೇಖರು ಮತ್ತು ಮಹೇಶ್ವರಿ ಅಲ್ಲ, ನಿಮ್ಮ ಮಗನ ಹೆಸರು ರಾಹುಲ್. ಶೇಖರ್ ಮಹೇಶ್ವರಿ ದಂಪತಿಗಳು ಬದ್ರಿ ಯಾತ್ರೆ ಮಾಡಿ ವಾದರಾಜರ ಸನ್ನಿಧಿಯಲ್ಲಿ ಬದ್ರಿ ಸಮಾರಾಧನೆಯನ್ನು ಮಾಡ್ತಾ ಇದ್ದಾರೆ.
ಬದ್ರಿಗೆ ಹೋಗಿ ಬದ್ರಿಗೆ ಬಂದ ಹಾಗೆ. ಅಂದರೆ ಯಾತ್ರೆ ಪೂರ್ಣ ಆಯಿತು ಅಂತ. ಇಲ್ಲಿರುವ ತ್ರಿವಿಕ್ರಮ ದೇವಸ್ಥಾನ ಬದ್ರಿ ನಾರಾಯಣನ ಸನ್ನಿಧಿಯಿಂದ ಮೇಲ್ಭಾಗಕ್ಕೆ ನಾವು ಸತೋಪಂಥಕ್ಕೆ ಅಂತ ಹೋಗಿದ್ವಿ. ಅಲ್ಲೊಂದು ಚಕ್ರತೀರ್ಥ ಅಂತ ಬರ್ತದೆ. ಶ್ರೀಪಾದಂಗಳವರು ಅವ್ರ ಜೊತೆಗೆ ಹೋಗುವ ಭಾಗ್ಯ ಆ ಚಕ್ರತೀರ್ಥದಲ್ಲಿ ಬಂದಾಗ ಒಂದು ಕಥೆ ಹೇಳಿದರು. ಚಕ್ರತೀರ್ಥ, ಲಕ್ಷ್ಮೀಬನ, ಸಹಸ್ರಧಾರ, ಆಮೇಲೆ ಸತೋಪಂಥ, ಭೀಮನ ಸರೋವರ. ನಾರಾಯಣನ ಪರ್ವತದಿಂದಲೂ ಹಿಂಭಾಗದಲ್ಲಿ ಮೇಲೆ ಹೋಗಬೇಕು. ಅಲಕನಂದ, ಅಲಕಾಪುರಿ ಅಂತ ಒಂದು ಬರ್ತದೆ. ಅಲ್ಲಿ ಚಕ್ರತೀರ್ಥದ ಸನ್ನಿಧಿ ನೋಡಿದಾಗ ಅವರಿಗೆ ಅನಿಸ್ತು, ಭೂತರಾಜರಿಗೆ ವಾದರಾಜರು ತ್ರಿವಿಕ್ರಮನ ರಥ ತಗೊಂಡು ಬಾ ಅಂತ ಹೇಳಿದಾಗ ಪ್ರಾಯ ಚಕ್ರತೀರ್ಥದಿಂದ ತಂದರು ಅಂತ, ನಾರಾಯಣನ ಆ ಪರ್ವತದಿಂದ. ಯಾರೋ ಒಬ್ಬ ಅಸುರ ಅಡ್ಡ ಬಂದ, ಅವನನ್ನು ಸಂಹಾರ ಮಾಡಿದರು ಒಂದು ಚಕ್ರದಿಂದ ಅಂತ ಕಥೆ ಇದೆ. ಅಲ್ಲೀದ ತಂದಿಟ್ಟಂಥ ರಥ ತ್ರಿವಿಕ್ರಮ ದೇವಸ್ಥಾನ. ಅದೇ ತ್ರಿವಿಕ್ರಮ ರಥನೇ ತ್ರಿವಿಕ್ರಮ ದೇವಸ್ಥಾನ, ಪ್ರತ್ಯೇಕ ಅಲ್ಲ. ಹಾಗೆ ರಥ ಇದೆ, ಹಾಗೆ ಚಕ್ರಗಳೂ ಇದ್ದಾವೆ. ರಾಜರು ಈ ಕ್ಷೇತ್ರವನ್ನು ವರ್ಣಿಸುವಾಗ ಧವಳಗಂಗೆಯನ್ನು ಮಾತನಾಡಿಸಿ ಹೇಳ್ತಾರೆ, ಹೇ ಧವಳಗಂಗೆ, ಮಾಧ್ವ ಪರಂಪರೆಯಲ್ಲಿ ಬಂದ ಒಬ್ಬ ಯತಿಗೆ ಕೀರ್ತಿ ಬರಲಿ ಅಂತ ನಿನ್ನ ತಂದೆ, ತಾಯಿ, ಅಣ್ಣನ ಉತ್ಸವವನ್ನು ಸೋದೆಯಲ್ಲಿ ಬಂದು ನಡೆಸ್ತಾ ಇದ್ದಿ ಅಂತ ವರ್ಣನೆ ಮಾಡಿದ್ದಾರೆ. ಅರ್ಥ ಆಗಲ್ಲ ಮೇಲ್ನೋಟಕ್ಕೆ, ಬಹಳ ಸುಲಭವಾಗಿದೆ ನೋಡಿದರೆ. ಗಂಗಾ ಮಾಧ್ವಯತೆ ಕೀರ್ತಿ, ಇವಳು ಗಂಗೆ, ನೇರವಾಗಿ ಗಂಗೆನೇ, ಧವಳಗಂಗೆ ಇವಳನ್ನು ಮಾತನಾಡಿಸಿದರು. ಇವಳೇನು ಮಾಡ್ತಿದ್ದಾಳೆ ಅಂದರೆ ತನ್ನ ತಂದೆಯ ಉತ್ಸವವನ್ನು ತಾನು ಎಲ್ಲಿ ಬೇಕಾದಲ್ಲೂ ಮಾಡ್ಬೋದು. ಇಲ್ಲೇ ಮಾಡಬೇಕು ಅಂತಿಲ್ಲ, ಅಲ್ಲೇ ಮಾಡಬೇಕು ಅಂತಿಲ್ಲ, ಅವಳು ಎಲ್ಲಿ ಬೇಕಾದಲ್ಲೂ ಮಾಡ್ಬೋದು. ಆದರೆ ಅವಳು ಇಲ್ಲಿದ್ದು ತನ್ನ ತಂದೆಯನ್ನು ಕರೆಸಿದ್ಲಂತೆ. ಗಂಗೆಯ ತಂದೆ ಯಾರು? ತ್ರಿವಿಕ್ರಮ. ನೋಡಿ, ಇಲ್ಲಿ ಬಂದಾಗ ಇದೆಲ್ಲ ಎಚ್ಚರ ಇರಬೇಕು ಮನುಷ್ಯರಿಗೆ. ಇದೇನು ಸಾಮಾನ್ಯ ತಾಣ ಅಲ್ಲ. ಗಂಗೆಯ ತಂದೆ ತ್ರಿವಿಕ್ರಮ, ಅವನ ಮೇಲಿದ್ದಾನೆ. ತಾಯಿ ಯಾರು? ತ್ರಿವಿಕ್ರಮನ ದೇವಸ್ಥಾನದ ಮುಂಭಾಗದಲ್ಲಿದ್ದಾಳೆ ಮಹಾನುಭಾವಳು ಲಕ್ಷ್ಮೀದೇವಿ. ಇವರಿಬ್ಬರು ತಂದೆ ತಾಯಿಯಂದ್ರಷ್ಟೇ ಅಲ್ಲದೆ ಇವರಿಬ್ಬರ ಮೊದಲನೇ ಮಗ ಯಾರು? ಜ್ಯೇಷ್ಠಸ್ಯ ಶ್ರೇಷ್ಠಸ್ಯ ವಾಯುದೇವರು. ವೀಣಾಪಾಣಿ ವಾಯುದೇವರು ಇದ್ದಾರೆ. ವಾಯುದೇವರ ಸನ್ನಿಧಾನ ಇದೆ. ಮಾಧ್ವ ಯತಿಗಳು ಅಂದರೆ ಮಾಧ್ವ ಪರಂಪರೆಯಲ್ಲಿ ಬಂದ ಯತಿ ಅಂದರೆ ತಾವೇ ವಾದರಾಜರೇ. ತಾವೇ ಈ ತ್ರಿವಿಕ್ರಮನ ಸನ್ನಿಧಿಯ ಬಂದ ಮೇಲೆ ಬಹಳ ದೊಡ್ಡ ಉತ್ಸವಗಳನ್ನು ಆಚರಣೆ ಮಾಡುವಂತಾಯಿತು. ರಥೋತ್ಸವ ದೊಡ್ಡ ಜಾತ್ರೆನೇ, ಅದು ಮುಂದೆ ಬರ್ತದೆ. ಅದನ್ನು ನೋಡಿ ರಾಜರಂತಾರೆ, ಹೇ ಗಂಗೆ, ಒಬ್ಬ ಮಾಧ್ವ ಪರಂಪರೆಯಲ್ಲಿ ಬಂದ ಯತಿಗೆ ಕೀರ್ತಿ ಬರಲಿ ಅಂತ ನೀನು ಇಲ್ಲಿಗೆ ಬಂದು ನಿನ್ನ ತಂದೆ, ನಿನ್ನ ತಾಯಿ, ನಿನ್ನ ಅಣ್ಣನ ಉತ್ಸವವನ್ನು ಇಲ್ಲಿ ಮಾಡಿದ್ದೀ ಅಂತ ವರ್ಣನೆ ಮಾಡಿದ್ದಾರೆ. ಅಣ್ಣ ಅಂದರೆ ಮುಖ್ಯ ಪ್ರಾಣ. ಗಂಗಾ ಮಾಧ್ವಯತೆ ಕೀರ್ತ್ಯೈ. ಎಷ್ಟು ಅರ್ಥಗರ್ಭಿತವಾದ ಶ್ಲೋಕ ಇದು. ಈ ಶ್ಲೋಕ ಅರ್ಥೈಸಿಕೊಂಡ್ರೆ ಸೋದೆಯನ್ನು ಪೂರ್ಣ ಚಿತ್ರಣ ತರಲಿಕ್ಕೆ ಬರ್ತದೆ ನಮಗೆ. ಹಾಗಾಗಿ ವಾದರಾಜರು ಸಾಧಾರಣವಾಗಿ ಈ ಕ್ಷೇತ್ರವನ್ನು ನಿರ್ಮಾಣ ಮಾಡುವಾಗ ಸಾಧಾರಣ ಪ್ರಯತ್ನ ಅಲ್ಲ, ದೊಡ್ಡ ಪ್ರಯತ್ನ ಇದೆ ಇದರ ಹಿಂದೆ. ಎಂಥೆಂಥ ರಾಜ, ಎಷ್ಟು ಜನ ಭಕ್ತರು, ಎಷ್ಟು ಜನ ಯತಿಗಳು, ಎಷ್ಟು ಜನ ಸಿದ್ಧ ಆಗಿ ಹೋದರು, ಎಲ್ಲ ಇಲ್ಲಿ ಬಂದ ಮೇಲೆ ಆಗಿದ್ದಾರೆ. ಹಾಗಾಗಿ ಜನ್ಮ ಸಫಲ ಆಗಬೇಕಾದ್ರೆ ಭಾರತದ ಎಲ್ಲ ತೀರ್ಥಕ್ಷೇತ್ರಗಳನ್ನು ಯಾತ್ರೆ ಮಾಡೋದು ಒಂದಾದರೆ ಸೋದಾಪುರದ ಯಾತ್ರೆ ಮಾಡೋದು ಒಂದಂತ, ಒಂದು ತೂಕ. ಎಲ್ಲ ಸಿಕ್ಬಿಡ್ತದೆ ಇಲ್ಲಿ, ಎಲ್ಲ ತೀರ್ಥಕ್ಷೇತ್ರಗಳು ಇಲ್ಲೇ ಸಿಗ್ತವೆ. ಹಾಗಾಗಿ ಗಂಗೆಯ ಸನ್ನಿಧಿ, ತ್ರಿವಿಕ್ರಮನ ಸನ್ನಿಧಿ, ಪ್ರಾಣನ ಸನ್ನಿಧಿ, ವೇದವ್ಯಾಸರ ಸನ್ನಿಧಿ, ಭಾವಿ ಸಮೀರರಾದ ರಾಜರ ಸನ್ನಿಧಿ, ಅವರಿಗೆ ಅತ್ಯಂತ ಪ್ರಿಯರಾದ ಅವರ ಪರಂಪರೆಯಲ್ಲಿ ಬಂದ ಅವರೆಲ್ಲ ಶಿಷ್ಯರ ಸನ್ನಿಧಿ ಇಲ್ಲಿದೆ. ಇಲ್ಲಿ ಬಂದು ಬದ್ರಿ ಸಮಾರಾಧನೆ ಮಾಡ್ತಾ ಇದ್ದೀರಿ ಅಂದರೆ ಬದ್ರಿ ನಾರಾಯಣ ನಿಮ್ಮನ್ನು ತುಂಬು ಹೃದಯದಿಂದ ಹರಿಸ್ತಿದ್ದಾನೆ ಅಂತ ನಾನು ಭಾವಿಸ್ತೇನೆ. ಮತ್ತಷ್ಟು ಅನುಗ್ರಹ ಮಾಡ್ತಿದ್ದಾನೆ. ಇನ್ನು ಮನುಷ್ಯ ಅಂತಂದಮೇಲೆ ವಯಸ್ಸಾಗೋದೆ 20, 30 ಕಳೆದ ಹಾಗೆ 50, 60 ಆಗ್ತದೆ. ಆ ವಯಸ್ಸಿಗೆ ತಕ್ಕಂತೆ ಯಾಮ ಅಂತ ಕರೀತಾರೆ. ಪ್ರಾತಃಸವನ,
ಮಧ್ಯಾಹ್ನ ಸವನ ಸಾಯಂ ಸವನ ಅಂತ ನಮ್ಮಲ್ಲಿ ಉಪನಿಷತ್ತುಗಳು ಹೇಳ್ತವೆ. ಹಾಗೆ ವಯಸ್ಸಿಗೆ ತಕ್ಕಂತೆ ಮನುಷ್ಯನ ದೇಹದಲ್ಲಿ ಆಲಸ್ಯ, ಆಸಕ್ತಿ, ದೇಹದಲ್ಲಿ ಮತ್ತಷ್ಟು ಏನೇನೋ ಬದಲಾವಣೆಗಳಾಗ್ತವೆ. ಅದು ಅವನ ಸಾಧನೆಗೆ ಪ್ರತಿಬಂಧಕ ಆಗ್ತದೆ. ದುಸ್ವಪ್ನಗಳು ಬೀಳ್ತವೆ, ದುರ್ವಿಚಾರ ಬರಲಿಕ್ಕೆ ಶುರು ಆಗ್ತದೆ, ಚಿಂತೆ ಕಾಡ್ತದೆ. ಇದೆಲ್ಲ ವಯಸ್ಸಾದ ಮೇಲೆ ಆಗೋದು. ಅವುಗಳಿಗೆಲ್ಲ ಒಂದು ಶಾಂತಿ ಹಾಡಬೇಕಲ್ಲ. ಅದಕ್ಕೆ ಉಗ್ರರಥ ಶಾಂತಿ ಅಂತ ಮಾಡಿದ್ರಂತೆ. ಉಗ್ರರಥ ಶಾಂತಿ ಅಂದರೆ ಮನುಷ್ಯನ ಜೀವನದ ಉಗ್ರರಥ ಸ್ವಲ್ಪ ನಿಧಾನ ಸಾಗಲಿ. ಇನ್ನು ಮುಂದೆ ಅವನಿಗೆ ಬರುವ ದುಸ್ವಪ್ನಗಳು, ದುರ್ವಿಚಾರ, ಅಪಮೃತ್ಯು, ರೋಗ ರುಜಿನಗಳು ದೂರ ಆಗಲಿ ಅಂತ ಶಾಂತಿ. ಹಾಗಾಗಿ ಶಾಂತಿ ದುಸ್ವಪ್ನಗಳಿಗೆ ಹೇಳ್ರಿ, ದುರ್ವಿಚಾರಗಳಿಗೆ ಶಾಂತಿ, ಅಪಮೃತ್ಯುವಿಗೆ ಶಾಂತಿ, ಅದು ಬರದಂತೆ ನೋಡಿಕೊಳ್ಬೇಕು. ಅದು ನಡೀತಾ ಇದೆ. ಹಾಗಾಗಿ ಶೇಖರ್ ದಂಪತಿಗಳಿಗೆ ಆ ವಾದಿರಾಜರು, ಅವರಿಂದ ಉಪಾಸ್ಯನಾದಂಥ ಲಕ್ಷ್ಮೀ ಹಯಗ್ರೀವ ಹಾಗೂ ಶಿವ ರುದ್ರ ಮೃತ್ಯುಂಜಯ ಅವರ ಅಂತರ್ಯಾಮಿ ಮುಖ್ಯ ಪ್ರಾಣ ನರಸಿಂಹ, ಲಕ್ಷ್ಮೀ ನರಸಿಂಹ ದಂಪತಿಗಳಿಗೆ ವಿಶೇಷ ಅನುಗ್ರಹ ಮಾಡಲಿ. ಕ್ಷೇಮ, ಸ್ಥೈರ್ಯ, ವಿಜಯ, ವೀರ್ಯ, ಆಯುರ, ಆರೋಗ್ಯವನ್ನು ಕೊಡಲಿ. ಜೀವನದಲ್ಲಿ ಮತ್ತಷ್ಟು ಅವರಿಂದ ಸತ್ಕರ್ಮಗಳು ನಡೆಯುವಂತೆ ಪ್ರೇರಣೆ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿ, ಪರಮ ಪೂಜ್ಯ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರು ಸೋದೆ ಮಠಾಧೀಶರು ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಅನುಗ್ರಹಿಸಿದ್ದಾರೆ. ಭಾಗವತ ಪ್ರವಚನ ಮಾಡಲಿಕ್ಕೆ ಅನುಗ್ರಹಿಸಿದ್ದಾರೆ. ಅವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ, ಭಾವಿ ಸಮೀರ ಗುರುಕುಲದ ಅಧ್ಯಾಪಕರು ಈ ಕಾರ್ಯಕ್ರಮ ಮಾಡಲಿಕ್ಕೆ ಅಂತ ಅನುವು ಮಾಡಿಕೊಟ್ಟಿದ್ದಾರೆ. ಆ ಗುರುಕುಲದ ಅಧ್ಯಾಪಕರನ್ನು ಕೂಡ ನಮಸ್ಕರಿಸಿ ಧನ್ಯವಾದ ತಿಳಿಸ್ತಾ, ಚೆನ್ನೈನಿಂದ ಬಂಧು ಬಳಗ ಎಲ್ಲ ಬಂದಿದ್ದಾರೆ. ನಮ್ಮ ಶೇಖರ್ ಅವರ, ಮಹೇಶ್ವರಿ ಅವರು ಎಲ್ಲ ಬಂಧು ಬಳಗದವರು. ಅವರೆಲ್ಲರಿಗೂ ಭಗವಂತ ವಾದರಾಜರು ಮುಖ್ಯ ಪ್ರಾಣ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡಿ 2 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಮೇಲಿಂದ ಮೇಲೆ ಇಂಥ ಕಾರ್ಯಕ್ರಮಗಳನ್ನು ಮಾಡಿರಿ ಅಂತ ಕೇಳ್ತೇನೆ. ಮೇಲಿಂದ ಮೇಲೆ ಇಂಥ ಅನೇಕ ತೀರ್ಥಕ್ಷೇತ್ರಗಳು ಅಲ್ಲೆಲ್ಲ ಕಾರ್ಯಕ್ರಮಗಳನ್ನು ಮಾಡುವಂತೆ ಶಕ್ತಿ ಕೊಡಲಿ. ಬದ್ರಿ ಸಮಾರಾಧನೆ ಹಾಗೂ ಮೃತ್ಯುಂಜಯ ಮಂತ್ರದಿಂದ ಮಾಡುವ ಶಾಂತಿ ಮತ್ತು ಭಾಗವತದ ಉಪನ್ಯಾಸದ ಸಮರ್ಪಣೆ, ಈ ಎಲ್ಲದರಿಂದ ಬರುವಂಥ ಪುಣ್ಯ ಇದು ನಮಗೆ ಫಲ ಕೊಡುವಂತೆ ಭಗವಂತ ಅನುಗ್ರಹ ಮಾಡಲಿ ಅಂತ ಕೇಳಿ ನನ್ನ ಮಾತನ್ನು ನಮ್ಮ ಗುರುಗಳಾದ ಬಾಳಗಾರು ಶ್ರೀನಿವಾಸಾಚಾರ್ಯರನ್ನು, ಶ್ರೀ ಸುವಿದ್ಯೇಂದ್ರ ತೀರ್ಥ ಶ್ರೀಪಾದಂಗಳವರನ್ನು ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಗುರುವಂತರ್ಗತನಾದ ತತ್ವಾಭಿಮಾನಿ ದೇವತಾ ಪ್ರೇರೇಪಕರಾದ ಹನುಮದ್ಭೀಮ ಮಧ್ವಾಂತರ್ಗತರಾದ ಹಾಗೂ ವಾದರಾಜರ ಅಂತರ್ಯಾಮಿ ಲಕ್ಷ್ಮೀ ಹಯಗ್ರೀವಾತ್ಮಕ ಬಿಂಬರೂಪಿ ಭಗವಂತ ಭಾಗವತ ಪ್ರತಿಪಾದ್ಯ ಕೃಷ್ಣ ಆತ್ಮಕ ಮಾಸ ಕ್ಷೇತ್ರ ಮೂರ್ತಿಯಾತ್ಮಕನಾದ ಬಿಂಬರೂಪಿ ಪರಮಾತ್ಮನ ಪಾದರಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಯತ್ ಕರೋಷಿ ಯದಶನಾಸಿ ಯಜ್ಜುಹೋಸಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ.